ಕೇಳಿಸ್ತಾ ಇದೆಯಾ ಸರ್? ಹಲೋ ಹಲೋ. ಶುರು ಮಾಡೋಣ. ಡೈರೆಕ್ಟರ್ನ ಕರೀರಿ. ಡೈರೆಕ್ಟರ್ ಎಲ್ರಿ? ನೀನಾ ಡೈರೆಕ್ಟ್ರು? ಇಲ್ಲಪ್ಪ. ಮತ್ತೆ ಡೈರೆಕ್ಟ್ರು? ಸರಿ ಆವಿಶ್, ಮಿಥ್ಯಾ ಅಂದ್ರೆ ಏನು? ಮೂವಿ. ಆತೀಶ್ ನೀನಾದ್ರೂ ಹೇಳು, ಮಿಥ್ಯಾ ಅಂದ್ರೆ ಏನು? ಮಿಥುನ್ ಏಕೆ ಮಿಥ್ಯಾ ಒಂದು 11 ವರ್ಷದ ಹುಡುಗ ಹೊಸ ಜಾಗಕ್ಕೆ ಬಂದು ಹೇಗೆ ಅವನ ಫ್ರೆಂಡ್ಸ್, ಫ್ಯಾಮಿಲಿ, ಸ್ಕೂಲ್ನ ವಾತಾವರಣ ಹೇಗೆ ಹೊಂದ್ಕೊಳ್ತಾನೆ ಆ್ಯಂಡ್ ಅವನ ಜರ್ನಿ, ಅವನ ಇಮೋಷನ್ಸ್ ಹೇಗೆ ಓವರ್ಕಮ್ ಮಾಡ್ತಾನೆ ಅನ್ನೋದು. ವೆರಿ ಗುಡ್, ವೆರಿ ಗುಡ್. ಆದ್ರೂ ಇಷ್ಟು ಸಾಲಲ್ಲ ಅಲ್ವಾ, ನಾವು ಈ ಚಿತ್ರವನ್ನು ಪ್ರಮೋಟ್ ಮಾಡ್ಬೇಕಲ್ವಾ, ಹಾಗಾಗಿ ಡೀಟೇಲ್ಡ್ ಆಗಿ ನಾವು ಡೈರೆಕ್ಟರ್ ಹತ್ರನೇ ಮಾತಾಡೋಣ. ಈಗಲಾರ ಡೈರೆಕ್ಟರ್ನ ಕರೀತೀರಾ? ಅಂದ ಹಾಗೆ ಡೈರೆಕ್ಟರ್ ಹೆಸರೇನು? ಸುಮಂತ್ ಅವರೇ ನಮಸ್ತೆ. ನಮಸ್ತೆ. ನನ್ನದೇ ಒಂದು ಸಣ್ಣ ಡೆಫಿನೇಷನ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಅದೇ ಎಲ್ಲ ಚಿತ್ರಗಳಿಗೂ ಸತ್ಯ ಅಂತಲ್ಲ, ಬಟ್ ನನ್ನಲ್ಲಿ ಯಾವ ಚಿತ್ರಕ್ಕೆ ಒಂದು ಸ್ಪೆಷಲ್ ಜಾಗ ಇರುತ್ತೆ ಅಥವಾ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ ಅಂದ್ರೆ, ಯಾವ ಒಂದು ಚಿತ್ರ ನನ್ನಲ್ಲಿ ಬದುಕಿನ ಬಗ್ಗೆ, ಬೇರೆ ವ್ಯಕ್ತಿಗಳ ಬಗ್ಗೆ ಒಂದು ಜನರಾಸಿಟಿಯನ್ನ ಹೆಚ್ಚು ಮಾಡುತ್ತೋ, ಅಥವಾ ಬದುಕಿನ ಬಗ್ಗೆನೇ ಒಂದು ಗ್ರಾಟಿಟ್ಯೂಡ್ ಹೆಚ್ಚು ಮಾಡುತ್ತೋ, ಕೈಂಡ್ನೆಸ್ ಹೆಚ್ಚು ಮಾಡುತ್ತೋ, ಆ ಥರದಕ್ಕೆ ನನಗೆ ಸ್ವಲ್ಪ ಲೈಕ್ ಸೈಡ್ ಒಂದು ಸಾಫ್ಟ್ ಕಾರ್ನರ್ ಇದೆ ಅಂಡ್ ಅದನ್ನ ಆಟೋಮೆಟಿಕ್ಲಿ ಮೇಲಿಟ್ಬಿಡ್ತೀನಿ. ಆ ರೀತಿಯ ಒಂದು ಚಿತ್ರ ಮಿಥ್ಯಾ ಅಂತ ನನ್ಗನ್ಸಿದ್ದು. ಸೊ ಹಾಗಾಗಿ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು, ಗೊತ್ತಿಲ್ಲ, ಎರಡನ್ನೂ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಿಕಾಸ್ ಇನ್ನೊಂದು ವಾದ ಏನಿದೆ ಅಂದ್ರೆ, ವಾದ ಅಂತಲ್ಲ, ಇನ್ನೊಂದು ಪರ್ಸ್ಪೆಕ್ಟಿವ್ ಏನಿದೆ ಅಂದ್ರೆ, ಚಿತ್ರದ ಒಂದು ಸಿನಿಮಾ ಪರ್ಪಸ್ ಏನು ಅಂದ್ರೆ ಒಂದು ಡಿಸ್ಕಷನ್ ನ ಶುರು ಮಾಡಬೇಕು ಅನ್ನೋ ಥರದ್ದು. ಮಿಥ್ಯಾ ಇನ್ನು ಸುಮಾರು ಕಾಲಕ್ಕೆ ನನ್ನ ಮನಸ್ಸಿನಲ್ಲಿ ನಿಲ್ಲೋ ಒಂದು ಚಿತ್ರ. ಅದರಲ್ಲಿ ಬರೋ ಕೆಲವು ಪಾತ್ರಗಳಾಗ್ಲಿ, ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ಆಗ್ಲಿ, ಕೆಲವು ಅದರಲ್ಲಿದ್ದ ಇಮೇಜರಿ ಆಗಲಿ. ಸೊ ಅಂಡ್ ಅಫ್ಕೋರ್ಸ್ ನಿಮ್ಗೂ ಪ್ರೇಕ್ಷಕನಾಗಿ ಅಥವಾ ಡೈರೆಕ್ಟರ್ ಆಗಿ ಎಷ್ಟೋ ಚಿತ್ರಗಳು ನಿಮ್ಮ ಮನಸ್ಸಿನಲ್ಲೂ ಹಾಗೆ ಒಂಥರ ಅಚ್ಚಳಿಯದೆ ಉಳಿದು ಬಿಟ್ಟಿರುತ್ತೆ. ಕರೆಕ್ಟ್. ಆ ಒಂದು ಪವರ್ ಒಂದು ಚಿತ್ರಕ್ಕೆ ಎಲ್ಲಿಂದ ಬರುತ್ತೆ? ವಾಟ್ ಮೇಕ್ಸ್ ಇಟ್ ರಿಮೇನ್ ವಿತ್ ಅಸ್? I think I'll come to that, but that effect that a film has on you is what makes a person a filmmaker. I think ಅದು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಸಿನಿಮಾ ನೋಡಿರ್ತಾರೆ, ಚಿಕ್ಕದಾಗಿರೋ, ಇಟ್ ಕುಡ್ ಬಿ ಮೈನ್ ಸ್ಟ್ರೀಮ್ ಫಿಲ್ಮ್, ಇಟ್ ಕುಡ್ ಬಿ ಚಿಲ್ಡ್ರನ್ಸ್, ಯಾವುದೋ ಒಂದು ಸಿನಿಮಾ ನೋಡ್ತಾರೆ ಅಂಡ್ ಇಟ್ ಡಸ್ ಸಮಥಿಂಗ್ ಟು ಯು, ಸಮಥಿಂಗ್ ಇನ್ಸೈಡ್ ಯು. ಅಲ್ಲೇ ಒಂದು ಫಿಲ್ಮ್ ಮೇಕರ್ ಹುಡ್ಕೊಳ್ಳೋದು ನನ್ನ ಪ್ರಕಾರ. ಅಂಡ್ ಎವ್ರಿಬಡಿ ನೀವು ಕೇಳಿದ್ರೆ ದೇ ವಿಲ್ ಹ್ಯಾವ್ ದೇರ್ ಓನ್ ಫಿಲ್ಮ್ ಆರ್ ಒನ್ ಎಕ್ಸ್ಪೀರಿಯನ್ಸ್ ಆಫ್ ದೊಡ್ಡ ಸ್ಕ್ರೀನ್ ಅಲ್ಲಿ ನಾನು ರಾಜ್ಕುಮಾರ್ ಅವ್ರು ಬರೋದನ್ನು ನೋಡಿದೆ, ಹಿಂಗಾಯ್ತು ಅಂತಲ್ಲ. ಸೊ ಐ ಥಿಂಕ್ ದಟ್ ಈಸ್ ವಾಟ್ ದಟ್ ಕ್ವಾಲಿಟಿ ಆಫ್ ಫಿಲ್ಮ್ ಅಲ್ವಾ, where it does something to you or it evokes something in you. That is what is that is where the birth of the filmmaker happens with each individual. So now I'm sorry Nimma, so I did not answer your question, so if you could just tell me the question again quickly. ಪ್ರಶ್ನೆ ಏನು ಅಂದ್ರೆ, ಒಂದು ಚಿತ್ರದಲ್ಲಿ ಆ ಕ್ವಾಲಿಟಿ ಇರುತ್ತಲ್ಲ, ಅದು ನಮ್ಮಲ್ಲಿ ಉಳ್ಕೊಳ್ಳೋ ಕ್ವಾಲಿಟಿ ಏನು? ವಾಟ್ ಇಸ್ ದಟ್? ವಾಟ್ ಬ್ರಿಂಗ್ಸ್ ದಟ್? ಅದು ಐ ಥಿಂಕ್ ಅದನ್ನ ಪಿನ್ ಪಾಯಿಂಟ್ ಮಾಡೋದು ಬಹಳ ಕಷ್ಟ. ಅಂದ್ರೆ ಇವಾಗ ಸಿನಿಮಾ ಅಂದ್ರೆ ನನ್ನ ನಂಬಿಕೆ ಅದು ದಟ್ ಇಟ್ ಈಸ್ ಅ ಟೀಮ್ ಎಫರ್ಟ್. ಯಾರು ಒಬ್ಬನು ಒಂದು ಸಿನಿಮಾದ ಸಕ್ಸಸ್ಸಿನ ಕ್ರೆಡಿಟ್ ಯಾರು ಒಬ್ಬನು ತಗೊಳಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಡೈರೆಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆಯ್ತಾ, ಆಕ್ಟರ್ ಆಗಿರ್ಬೋದು, ಸೂಪರ್ ಸ್ಟಾರ್ ಆಗಿರ್ಬೋದು. ಸೊ ಇಟ್ಸ್ ಅ ಕಮಿಂಗ್ ಟುಗೆದರ್ ಆಫ್ ಟೂ ಮೆನಿ ಡಿಪಾರ್ಟ್ಮೆಂಟ್ಸ್. ಇವಾಗ ನಾನು ಬರವಣಿಗೆ ಸ್ಟೇಜಲ್ಲಿ ಇವಾಗ ಒಂದು ಕಥೆ ರೂಪದಲ್ಲಿ ಅದನ್ನ ಬರೆದ್ರೆ ಪೂರ್ತಿ ಕ್ರೆಡಿಟ್ ನಾನು ತಗೋಬಹುದು. ಅದನ್ನ ಇದು ನಾನು ಸೃಷ್ಟಿ ಮಾಡಿರೋ ಜಾಗ ಇದು, ಅಥವಾ ನಾನು ಸೃಷ್ಟಿ ಮಾಡಿರೋ ಲೋಕ, ನಾನು ಸೃಷ್ಟಿ ಮಾಡಿರೋ ಕ್ಯಾರೆಕ್ಟರ್, ಅಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಅದಕ್ಕೆ ಸಂಪೂರ್ಣ ಕ್ರೆಡಿಟ್ ನನಗೆ ಅಂತ. ವೇರ್ ಫಿಲ್ಮ್ ಇಸ್ ನಾಟ್ ಲೈಕ್ ದಟ್. ಫಿಲ್ಮ್ ಬರವಣಿಗೆಯನ್ನ ಮೀರಿ ಒಬ್ಬನ್ನ ಅಳಿಸ್ಬೋದು ಅಥವಾ ನಗಿಸ್ಬೋದು ಅಥವಾ ಕಾಡ್ಬೋದು ಅಲ್ವಾ, ಆ ಕ್ವಾಲಿಟಿ ಸಿನಿಮಾಕ್ಕಿದೆ. ಅಂಡ್ ಅಲ್ಲಿ ನೀವು ಬರ್ದಿರ್ತೀರ, ಅದನ್ನ ಮತ್ತೆ ಆಕ್ಟರ್ಸ್ ಬಂದು ಪರ್ಫಾರ್ಮ್ ಮಾಡಬೇಕು ಅಲ್ವಾ, ಅಲ್ಲಿ ಅದು ಇವಾಲ್ವ್ ಆಗುತ್ತೆ. ರಿಟರ್ನ್ ಮೆಟೀರಿಯಲ್ಗೆ ಒಂದು ಫ್ಲೆಶ್ ಅಂಡ್ ಮಸಲ್ ಬಿಲ್ಡ್ ಆಗೋದೇ ಅಲ್ಲಿ ಅಲ್ವಾ. ಸೊ ಅಲ್ಲಿ ಇವಾಲ್ವ್ ಆಗುತ್ತೆ, ಅಲ್ಲೇನೋ ಇಟ್ ಗ್ರೋಸ್ ಇನ್ ಟು ಅ ಬೆಟರ್ ಫಾರ್ಮ್ ಆಫ್ ವಾಟ್ ಯು ಹ್ಯಾವ್ ರಿಟನ್. ಅಂಡ್ ಅದನ್ನ ನಾವು ಕ್ಯಾಪ್ಚರ್ ಮಾಡೋ ರೀತಿನಲ್ಲಿ ಇರ್ಬೋದು ಅಲ್ವಾ. ಸೊ ಅಲ್ಲಿಂದ ಮತ್ತೆ ದ ಸೌಂಡ್ ಸ್ಕೇಪ್ ದಟ್ ಯು ಆರ್ ಬಿಲ್ಡಿಂಗ್. ಇವಾಗ ನಾವು ಮಿಥ್ಯಾ ಅಂತ ಕಥೆನ ಹೇಳ್ತಿದೀವಿ ಅಂದ್ರೆ ಸರಿ, ವಾಟ್ ವಿ ಆಲ್ಸೋ ಹ್ಯಾವ್ ಟು, ನಾವೇನ್ ಪ್ರಯತ್ನ ಪಡ್ತೀವಿ ಅಂದ್ರೆ ವಿತ್ ದ ಸೌಂಡ್ ಡಿಸೈನ್ ಈಸ್ ಟು ಟ್ರೈ ಅಂಡ್ ಕ್ರಿಯೇಟ್ ಅ ಸೆನ್ಸ್ ಆಫ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಮಿಥ್ಯಾಸ್ ಹೆಡ್. ಸೊ ನೀವು ಸಿನಿಮಾ ನೋಡಿದ್ರೆ ಯು ವಿಲ್ ನೋ ವಾಟ್ ದ ಸೌಂಡ್ ಆಫ್ ಫ್ಯಾನ್ ಮೀನ್ಸ್. ಸೊ ಅದು ಪದೇ ಪದೇ ಬಂದಾಗ ವಾಟ್ ಈಸ್ ಗೋಯಿಂಗ್ ಇನ್ ಸೈಡ್ ಮಿಥ್ಯಾಸ್ ಹೆಡ್ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದು ಸೌಂಡ್ ಆಲ್ಸೋ ಪ್ಲೇಸ್ ಅ ವೆರಿ ವೈಟಲ್ ಇದು. ಅಂಡ್ ದೆನ್ ಆಫ್ ಕೋರ್ಸ್ ಮ್ಯೂಸಿಕ್ ಅಂಡ್ ದೆನ್ ಎಡಿಟಿಂಗ್. ಸೊ ಇದಿಷ್ಟು ಸೇರಿ
ದೇ ಕಮ್ ಟುಗೆದರ್ ಅಂಡ್ ಮೇಕ್ ಅ ಫಿಲ್ಮ್ ವಾಟ್ ಇಟ್ ಈಸ್ ಇವೆಂಚುಲಿ. ಸೊ ಅದೇನು ಒಂದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪಿನ್ ಪಾಯಿಂಟ್ ಒನ್ ಆಸ್ಪೆಕ್ಟ್ ವಿಚ್ ಮೇಕ್ಸ್ ಸಿನಿಮಾ ಔಟ್ಲಿವ್ ಇಟ್ಸ್ release period or whatever. I think it's a collective ego of too many elements. Cinema andre it's a audio visual medium alla, the audio has to be bang on, the visual has to be bang on, the music. So adella seri kood bandre matra I think a film is able to evoke. Ivaga Kantaraddu the climax, people still talk about it, but it's fantastic acting together with fantastic cinematography with fantastic music which makes the scene it is ವಾಟ್ ಇಟ್ ಈಸ್. ಸೊ ಅದೆಲ್ಲ ಒಟ್ಟುಗೂಡಿದ್ರೆ ಮಾತ್ರ ಅದ್ರಲ್ಲಿ ನೀವು ಸಪರೇಟ್ ಮಾಡಿ ಹೇಳಕ್ಕಾಗಲ್ಲ ಸಿಂಗ್ ಈ ಬಿಟ್ಟಲ್ಲಿ ಮ್ಯೂಸಿಕ್ ಇಂದಾಗಿ ವರ್ಕ್ ಆಯ್ತು ಅಂತಲ್ಲ. ಇಟ್ಸ್ ಎವ್ರಿಥಿಂಗ್ ಟು ಪುಟ್ ಟುಗೆದರ್. ಅಂಡ್ ಅದೆಲ್ಲವೂ ರಿಲೀಸ್ ಬರೋ ತನಕ ಅಂತ ಇಟ್ಕೋಣ. ನನಗೆ ಇನ್ನೊಂದು ಏನ್ ಅನಿಸ್ತಾ ಇದೆ ಅಂದ್ರೆ ಅದ್ರ ಜೊತೆಗೆ ಯೂಶಲಿ ಇದನ್ನ ಹೇಳ್ತಾರಲ್ಲ, ಅಂದ್ರೆ ಪ್ರೇಕ್ಷಕ ಆವತ್ತು ಯಾವ ಮೈಂಡ್ ಸೆಟ್ ಅಲ್ಲಿ ಬಂದು ಆ ಚಿತ್ರವನ್ನು ನೋಡಿದ್ನೋ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವ್ನ ಮನೇಲಿ ಜಗಳ ಆಡ್ಕೊಂಡ್ ಬಂದಿದ್ರೆ ಇಲ್ಲಿ ರುಚಿಸ್ತೇ ಹೋಗ್ಬಹುದು. ಆದ್ರೆ ನೀವು ಕೊಟ್ಟ ಎಕ್ಸಾಂಪಲ್ ಕಾಂತಾರದ ಕ್ಲೈಮ್ಯಾಕ್ಸ್ ಆಗ್ಲಿ ಅಥವಾ ಮಿಥ್ಯಾ ಆಸ್ ಅ ಫಿಲ್ಮ್ ಆಗ್ಲಿ, I want to challenge the audience by saying ನೀವು ಯಾವುದೇ ಮೈಂಡ್ ಸೆಟ್ ಅಲ್ಲಿ ಬನ್ನಿ, ಇದು ನಿಮ್ಮನ್ನ ಕೂರ್ಸತ್ತೆ. ಅಂದ್ರೆ ನಿಮ್ಮಲ್ಲಿ ಅದೊಂದು ನಿಮ್ಮೊಳಗಿನ ಮನುಷ್ಯತ್ವವನ್ನ ಅದು ಬಡದೆಬ್ಬಿಸಿ ಈಗ ಕೂತ್ ನೋಡು ಅಂತ ಮಾಡೋ ಶಕ್ತಿ ಕೂಡ ಮಿಥ್ಯಕ್ಕೆ ಇದೆ ಅಂತ ಅನ್ನಿಸ್ತು. ಮುಂಚೆ ನೀವು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇದನ್ನ ಹೇಳಿದ್ರಿ, ಇದನ್ನ ಯಾಕೆ ತರ್ತಾ ಇದೀನಿ ಅಂತ ಕೂಡ ಹೇಳ್ತೀನಿ. ರಕ್ಷಿತ್ ಅವರ ರೈಟಿಂಗ್ ಅಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟವಾದ ಒಂದು ಸ್ಟೆಚ್ ಅನ್ನ ಹೇಳಿ ಅಂದ್ರೆ, ನೀವು ಥಗ್ಸ್ ಆಫ್ ಮಾಲ್ಗುಡಿ ಇದು ಒಂದು ದೃಶ್ಯವನ್ನು ಅಥವಾ ಕೆಲವು ದೃಶ್ಯಗಳನ್ನು ಹೇಳಿದ್ರು ಅಂತ ಹೇಳಿದ್ರಿ, ಅದು ಉಳಿದಿದೆ ಅಂತ. ಅಫ್ಕೋರ್ಸ್ ನಾನು ಅದು ಏನ್ ದೃಶ್ಯ ಅಂತ ಆಬ್ವಿಯಸ್ಲಿ ಕೇಳಲ್ಲ, ಬಟ್ ಒಬ್ಬ ರೈಟರ್ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಏನ್ ಉಳ್ಕೊಳ್ಳುತ್ತೋ, ರೈಟ್? ಈಗ ಮಿಥ್ಯಾ ನಾನ್ ನೋಡಿದೀನಿ, ನಾನು ಪ್ರೇಕ್ಷಕನಾಗಿ ಮಾತಾಡ್ತಾ ಇದ್ದೀನಿ, ಆದ್ರೆ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಏನ್ ಉಳ್ಕೊಳ್ತೋ ಇಸ್ ಇಟ್ ಸ್ಟಿಲ್ ದಿ ಸೇಮ್? ಅಂದ್ರೆ ಯಾವ ರೀತಿಯದ್ದು ನಿಮ್ಮಲ್ಲಿ ಅಂದ್ರೆ ವಾಸ್ ಇಟ್ ಅ ಬಿಗ್ ವಿಷನ್ ದಟ್ ರಕ್ಷಿತ್ ಹ್ಯಾಡ್ ದಟ್ ಸ್ಟಕ್ ಇನ್ ಯೋರ್ ಹೆಡ್ ಆರ್ ವಾಟ್ ಎಲಿಮೆಂಟ್ ಆಫ್ ಇಟ್? ಅಲ್ಲ, ನನ್ಗೆ ಆ ಮೂಮೆಂಟ್ ಅಲ್ಲಿ, ಬಿಕಾಸ್ ನಾನು ಆವಾಗ ಮೊದಲು ನಿಮ್ಮ ಹತ್ರ ಹೇಳ್ದಂಗೆ ನಾನು ರಕ್ಷಿತ್ನ ಉಳಿದವರು ಕಂಡಂತೆ ಮೊದಲು ನೋಡಿದ್ದೀನಿ. ಅಂಡ್ ಅವರಲ್ಲಿ ಬರ್ತಿದ್ದ ಐಡಿಯಾಸ್ಗಳು ಅಥವಾ ಸ್ಕ್ರಿಪ್ಟ್ ಐಡಿಯಾಸ್ ಅಥವಾ ಸೀನ್ ಸ್ಟ್ರಕ್ಚರಿಂಗ್ ಎಲ್ಲ ನೋಡಿದ್ದೀನಿ. ಪೋಸ್ಟ್ ದಟ್ ನೋಡಿದ್ದೀನಿ. ಅಂಡ್ ಪೋಸ್ಟ್ ದಟ್ ಆಗಿರೋ ಬದಲಾವಣೆ ಅಲ್ಲ, ಫಾರ್ ಮಿ ವೈ ವಾಸ್ ಎಕ್ಸೈಟೆಡ್ ವಾಸ್ ಆ ಮೂಮೆಂಟ್ ಅಲ್ಲಿ ನನ್ಗೆ ಅನ್ಸಿದ್ದು ಕಿಸ್ ದಿಸ್ ಆರ್ಟಿಸ್ಟ್ ಹಸ್ ಫೌಂಡ್ ಹಿಸ್ ವಾಯ್ಸ್ ಅನ್ನೋದು ವಾಸ್ ದಟ್ ಪ್ರಿಸೈಸ್ ಮೂಮೆಂಟ್. ನನಗೆ ಸೇಯಿಂಗ್ ದಿಸ್ ಮ್ಯಾನ್ ನೌ ನೋಸ್ ವಾಟ್ ಹಿಸ್ ಸ್ಟ್ರೆಂತ್ ಇಸ್, ವಾಟ್ ಹಿಸ್ ವಾಯ್ಸ್ ಇಸ್ ಇನ್ ಫಿಲ್ಮ್ಸ್ ಅಂತ. ಸೊ ನನಗೆ ಅದು ಎಕ್ಸೈಟ್ ಆಗಿದ್ದು ಅವ್ರ ಟಕ್ಸ್ ಆಫ್ ಮಾಲ್ಗುಡಿ ಎಂಟರ್ ಆ ಸೀನ್ ಇನ್ ನರೇಷನ್ ಕೊಟ್ಟಾಗ ವಾಸ್ ನೌ ಹಿ ನೋಸ್. ಅದನ್ನ ವರ್ಬಲೈಸ್ ಮಾಡಕ್ಕಾಗತ್ತಾ ನಿಮ್ಗೆ? ಏನ್ ವಾಟ್ ಇಸ್ ದಟ್ ವಾಯ್ಸ್ ಅಂತ? ಇಟ್ಸ್ ವೆರಿ ಡಿಫಿಕಲ್ಟ್ ಟು ವರ್ಬಲೈಸ್, ಬಟ್ ಯು ಕ್ಯಾನ್ ಆಲ್ಮೋಸ್ಟ್ ವಿಜುವಲೈಸ್ ವಾಟ್ ಆರ್ಟಿಸ್ಟ್ ಇಸ್ ಸೀಯಿಂಗ್. ಓಹೋ ಅಲ್ವಾ, ದಟ್ ಕ್ವಾಲಿಟಿ, ಆ ಕ್ವಾಲಿಟಿ, ಅಂಡ್ ಯು ಕ್ಯಾನ್ ವಿಜುವಲೈಸ್ ಇಟ್ ಎಕ್ಸಾಕ್ಟ್ಲಿ ಹೌ ಹಿ ಇಂಟೆಂಟ್ಸ್ ಇಟ್ ಟು be represented. So adu I think that was the first time I felt. ಉಳಿದವರಲ್ಲೂ ಆಗಿತ್ತದು, and ಸಿನಿಮಾ ನೋಡಿದಾದ್ಮೇಲೆ I knew exactly, but Thugs of Malgudi was something else in terms of scale, grandeur and everything, and to have that vision and to communicate it and everything alla a conviction. So it's all coming together of everything basically, your conviction with the subject and your clarity with how you are going to say the story. So adellanu seri when an artist finds his voice, I think it was that moment ನನಗೆ ರಕ್ಷಿತ್ ಅವರ ಕಾಂಟೆಕ್ಸ್ಟ್ ಅಲ್ಲಿ. ಈಗ ಶೋರ್, ಪ್ರತಿ ರೈಟರ್ ಡೈರೆಕ್ಟರ್ಗೂ ತನ್ನದೇ ಆದ ಒಂದು ಯುನೀಕ್ನೆಸ್ ಇರುತ್ತೆ, ಸ್ಪೆಷಾಲಿಟಿ ಇರುತ್ತೆ. ಆ ರೀತಿಯಲ್ಲಿ ಸುಮಂತ್ ಅವ್ರು ನೋಡೋ ಹಾಗೆ ರಕ್ಷಿತ್ ಅವರ ಸ್ಪೆಷಾಲಿಟಿ ಏನು? ವೇರ್ ಡಸ್ ಹಿ ಬಿಕಮ್ ಸ್ಪೆಷಲ್? ಅವರ ಹ್ಯೂಮನ್ ಕ್ವಾಲಿಟಿ ನನಗೆ, ಬಿಕಾಸ್ ಐ ಹ್ಯಾವ್ ಸೀನ್ ಹಿಮ್ ಆಸ್ ಫ್ಯಾಂಟಾಸ್ಟಿಕ್. ಯು ಆರ್ ಸೇಯಿಂಗ್ ಐ ಆಮ್ ಆಸ್ಕಿಂಗ್ ಅಬೌಟ್ ರಕ್ಷಿತ್ ದಿ ರೈಟರ್ ಆರ್ ಡೈರೆಕ್ಟರ್. ಅಲ್ಲ, ಇಟ್ ಆಲ್ ಗೋಸ್ ಬ್ಯಾಕ್ ಟು ವಾಟ್ ಹಿ ಇಸ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಅಲ್ಲ. ಓನ್ಲಿ ದೆನ್ ಈಸ್ ಹಿ ಏಬಲ್ ಟು ಫ್ಯಾಂಟಾಸ್ಟಿಕ್ create characters that outlive the films idu. So I think for me it is the simplicity of that man that defines him as a filmmaker also, as an actor also. The vulnerability of a Manu in Saptasagara or Dharma in Charlie would not have been possible if he were not as vulnerable as a human being also. So nange he is very special because of his human side. Love it. Which I have had the good fortune of seeing for the longest time, before stardom, after stardom, where he has not changed. ಶೋರ್. ಆಮೇಲೆ ನೀವು ಏಕಂ ಮಾಡಿದಿರಿ, ಈಗ ಮಿಥ್ಯಾ ಮಾಡಿದಿರಿ, ಅಂಡ್ ನೀವು ಎಲ್ಲ ಕಡೆ ಹೇಳ್ಕೊಂಡೇ ಬಂದಿರಿ, ಇಲ್ಲ ನಾನು ಎರಡೇ ಮಾಡಿರೋದು ಅಂತ. ಸೊ ಅದು ಫ್ಯಾಕ್ಟ್ ಕೂಡ, ಬಟ್ ಆಲ್ಸೋ ಐ ಫೀಲ್ ಯು ಪ್ಲೇಡ್ ಡೌನ್ ಡೆಲಿಬ್ರೇಟ್ಲಿ. ಬಟ್ ರಿಗಾರ್ಡ್ಲೆಸ್, ಸುಮಂತ್ ಅವರ ವಾಯ್ಸ್ ಏನು ಅಂತ ಸುಮಂತ್ ಅವ್ರಿಗೆ ಗೊತ್ತಾಗಿದೆಯಾ, ಅಥವಾ ಅದನ್ನ ಬೇರೆಯವ್ರು ಹೇಳ್ಬೇಕಾ? ನನ್ನ ವಾಯ್ಸ್ ಅಂತಲ್ಲ, ಬಟ್ ನನ್ನ ಒಲವು ಏನು ಅಂತ ಗೊತ್ತು ನನ್ಗೆ. ಯಾವ ತರದ ಕಥೆಗಳನ್ನ ನನ್ಗೆ ಇವಾಗ ನಿಂಗೆ ಇಫ್ ಯು ಗಿವ್ ಮಿ ಅನ್ ಆಪ್ಷನ್ ಸೇಯಿಂಗ್ ನಾಳೆ ಹೋಗಿ ಒಂದು ಸಿನಿಮಾ ಮಾಡು ಅಂದ್ರೆ, ಐ ನೋ ವಾಟ್ ಇಸ್ ದ ಕೈಂಡ್ ಆಫ್ ಸ್ಟೋರೀಸ್, ನಾಟ್ ಒನ್ ಸ್ಟೋರಿ, ನಾಟ್ ಒನ್ ಜಾನರ್, ಬಟ್
ವಾಟ್ ಇಂಟ್ರೆಸ್ಟ್ ಮೀ ಇನ್ ಅ ಸ್ಟೋರಿ ಅಂತ ಗೊತ್ತು ನನಗೆ, ಬಿಕಾಸ್ ಫಾರ್ ಮಿ ಇಟ್ ಇಸ್ ಆಲ್ವೇಸ್ ಕ್ಯಾರೆಕ್ಟರ್ ಡ್ರಿವನ್. ಇಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಮಿಥ್ಯಾ ದಟ್ ಎಕ್ಸೈಟೆಡ್ ಮೀ, a character of a child, or even in Ekam, it is the characters that excite me. So that has not changed. So, and that I don't think will change also, because what draws me is characters in every film. Plot alla. It is never saying ee tharaddondu climax ankodidini athwa ee tharaddondu event ನಡೆಯುತ್ತೆ which is very complicated anta. That I don't think is tanka agilla nange, and I don't think might happen also. It is always character driven, my approach. So I think that is what defines me also. That Sure. I think even with Ekam or with Mithya or with what I'm writing next also, it's always been a character study. So ಆ ರೀತಿನಲ್ಲಿ I think ನನ್ನ ವಾಯ್ಸ್ ವುಡ್ ಬಿ ದಟ್ ಡೂ ಸಮ್ ಸಾರ್ಟ್ ಆಫ್ ಅ ಕ್ಯಾರೆಕ್ಟರ್ ಸ್ಟಡಿ ಮಾಡೋದಾಗಿರ್ಬೋದು ಅಥವಾ. ಶೋರ್. ನೀವು ಮಿಥ್ಯಾಗಾಗಿ ಮುಂಚೆ ಕೊಟ್ಟ ಒಂದು ಇಂಟರ್ವ್ಯೂನಲ್ಲೂ ಏನ್ ಹೇಳಿದ್ರಿ ಅಂದ್ರೆ, ಈ ಹುಡುಗನ ದಿ ಪ್ರೊಟಾಗನಿಸ್ಟ್ ಅಲ್ಲ ಮಿಥುನ್ ಎಕೆ ಮಿಥ್ಯಾ, ಅವನ ಸೈಕಾಲಜಿಯನ್ನ ತಿಳ್ಕೊಳ್ಳೋದು ನನ್ನ ಉದ್ದೇಶವಾಗಿತ್ತು ಅಂತ. ಅವನಿಗೆ 11 ವರ್ಷದ ವಯಸ್ಸು, ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅವನ ಲೈಫಲ್ಲಿ. ಅದನ್ನ ಸೊ ಈ 11 year old ನ ಆ ಒಂದು ಸೆಟಪ್ ಅಲ್ಲಿ ಹಾಕಿದ್ರೆ ಅವನ ಸೈಕಾಲಜಿ ಹೇಗೆ ಓಡಬಹುದು ಅನ್ನೋದನ್ನ ಅರ್ಥಕೊಳ್ಳೋದು ನಿಮ್ಮ ಉದ್ದೇಶವಾಗಿತ್ತು ಅಂತ ಹೇಳಿದ್ರೆ ಕರೆಕ್ಟಾ? ಕರೆಕ್ಟ್. ಏನ್ ಗೊತ್ತಾಯ್ತು ನಿಮ್ಗೆ? ಗೊತ್ತಾಗೋದ್ರಿಂದ ಜಾಸ್ತಿ ನನಗೆ ಸ್ವಲ್ಪ ಹಿಂಗಡೆ ಹೋಗ್ತೀನಿ ನಾನು. ಐ ಗೋ ಟು ದ ಜೆನೆಸಿಸ್ ಆಫ್ ದಿಸ್ ಸ್ಟೋರಿ. 2020 ಆಸ್ಪಾಸ್, ಐ ಥಿಂಕ್ ಅರ್ಲಿ 2020, ನಮ್ಮ ಒಬ್ಬ ದೂರದ ಸಂಬಂಧದಲ್ಲಿ ಒಂದು ಡೆತ್ ಆಗುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಡೆತ್ ಆಗುತ್ತೆ. ದೇ ಲೀವ್ ಬಿಹೈಂಡ್ ಒಂದು 11 ವರ್ಷ ಮತ್ತೆ 3.5 ವರ್ಷದ ಮಕ್ಕಳಿರ್ತಾರೆ ಅವ್ರಿಗೆ. ಸೊ ಅವ್ರ ಕಾರ್ಯಕ್ಕೆ ಹೋಗಿದ್ದೆ ನಾನು, ತಾಯಿಯ ಕಾರ್ಯಕ್ಕೆ. ಅಲ್ಲಿ ಹೋದಾಗ ಈ 3.5 ವರ್ಷದ ಮಗುವಿನ ಬಿಹೇವಿಯರ್ ಏನಿತ್ತಲ್ವಾ, ಅವನ ತಾಯಿಯ ಕ್ರಿಯೆ ದಿವಸ ಆರಾಮ್ಸೆ ಈಸ್ ಲೈಕ್ ಎನಿ ಅದರ್ ಚೈಲ್ಡ್, ಪ್ಲೇಯಿಂಗ್ ಅಂಡ್ ಆಟ ಆಡ್ಕೊಂತಿದ್ದಾನೆ, ಮಜವಾಗಿದ್ದಾನೆ. ಅಂಡ್ ದ್ಯಾಟ್ ಇಮೇಜ್ ಹಾಂಟೆಡ್ ಮೀ, ಬಿಕಾಸ್ ನನಗೂ ಇಬ್ರು ಮಕ್ಕಳಿದ್ದಾರೆ ಅಲ್ವಾ. ಅಂಡ್ ದ್ಯಾಟ್ ಇಮೇಜ್ ಹಾಂಟೆಡ್ ಮೀ ಬಿಕಾಸ್ ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ಸರಿ ಈ ಏಜಿನ ಮಕ್ಕಳು ಅಥವಾ ಮಕ್ಕಳು ಜನರಲಿ ಹೆಂಗೆ, ಹೌ ಡು ದೇ ಗ್ರೀವ್, ಹೌ ಡು ದೇ ಅಂಡರ್ಸ್ಟ್ಯಾಂಡ್ ದ ಗ್ರಾವಿಟಿ ಆಫ್ ಲಾಸ್ ಅಲ್ವಾ. ಇಂಥ ಒಂದು ದುರಂತ ನಡೆದಿದೆ, ನಿಮ್ಗೆ ಅದು ತಿಳಿತಾನೂ ಇಲ್ಲ ಎಟ್ ದ್ಯಾಟ್ ಏಜ್ ಫಾರ್ ದ ಸ್ಮಾಲರ್ ಯಂಗರ್ ಚೈಲ್ಡ್. ಅಂಡ್ ಆಫ್ ಕೋರ್ಸ್ ಈ 10-11 ವರ್ಷದ ಮಕ್ಕಳನ್ನ ಒಂದು ಮೈಂಡ್ ಸೆಟ್ಟೇ ಬೇರೆ, ಅವ್ರಿಗೆ ಅರ್ಥ ಆಗುತ್ತೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಹೆಂಗ್ ಮಾಡ್ತಾರೆ ಅಂತ, ಬಿಕಾಸ್ ನನ್ನ ಮಕ್ಕಳಿದ್ದಾರೆ ಇವಾಗ. ಸೊ ಆ ಪ್ರಶ್ನೆಗೆ ಕಾನ್ಸ್ಟೆಂಟ್ಲಿ ನಾನು ಉತ್ತರ ಹುಡುಕ್ತಾ ಇದ್ದೆ ನಾನು, ಆಸ್ ಅ ಫಾದರ್, ನಾಟ್ ಆಸ್ ಅ ಫಿಲ್ಮ್ ಮೇಕರ್, ಆಸ್ ಅ ಫಾದರ್. ಸೊ ಆ ಕ್ವೆಶನ್ನಿನ ಆನ್ಸರ್ ಹುಡುಕ್ತಾ ಈಸ್ ವೆನ್ ಥ್ರೂ ಮೈ ಚಿಲ್ಡ್ರನ್ಸ್ ವ್ಯೂ ಪಾಯಿಂಟ್ ಆಲ್ಸೋ ಇಸ್ ಟ್ರೈಂಗ್ ಟು ಫೈಂಡ್ ಆನ್ಸರ್ಸ್ ಅಲ್ವಾ. ಆ ಹುಡುಕಾಟ ವಾಸ್ ಮಿಥ್ಯಾ. ಒಂದು ದರ್ ಇಸ್ ನೋ ಕ್ಲಿಯರ್ ಆನ್ಸರ್ ಇದೆ. ಎಂಡಲ್ ಆನ್ಸರ್, ದರ್ ಇಸ್ ನೋ ಹ್ಯಾಪಿಲಿ ಎವರ್ ಆಫ್ಟರ್ ಎಟ್ ಆಲ್ ಇನ್ ಕೇಸಸ್ ಲೈಕ್ ದಿಸ್ ಅಲ್ವಾ. ದರ್ ಕ್ಯಾನ್ ಓನ್ಲಿ ಬಿ ಬಿಗಿನಿಂಗ್ ಆಫ್ ಗ್ರೀಫ್, ದರ್ ಕ್ಯಾನ್ ಬಿ ಬಿಗಿನಿಂಗ್ ಆಫ್ ಕಮಿಂಗ್ ಟು ಟರ್ಮ್ಸ್ ಅಷ್ಟೇ. ಈವನ್ ದಿ ಎಂಡ್ ಪಾಯಿಂಟ್ ಈಸ್ ವೇರ್ ಯು ಆರ್ ಸ್ಟಾರ್ಟಿಂಗ್ ಟು ಆಕ್ಸೆಪ್ಟ್ ವಾಟ್ ಹ್ಯಾಸ್ ಹ್ಯಾಪನ್ ಟು ಯು. ಸೊ ಫಾರ್ ಮಿ ದರ್ ಇಸ್ ನೋ ಕ್ಲಿಯರ್ ಎಂಡಿಂಗ್ ಏನೂ ಗೊತ್ತಾಗಿಲ್ಲ ನನಗೆ. ಐ ನೋ ದಟ್ ದರ್ ಇಸ್ ನೋ ಹ್ಯಾಪಿ ಎಂಡಿಂಗ್ ಅನ್ನೋದು ಮಾತ್ರ ಗೊತ್ತು ನನಗೆ. ಸೊ ಗ್ರೀಫ್ ಅನ್ನ ಹೆಡ್ ಆನ್ ಅಥವಾ ಎನ್ಕೌಂಟರ್ ಮಾಡೋದೇ ಈ ರೀತಿಯ ಒಂದು ಸಿಚುಯೇಷನ್ಸ್ ಅಲ್ಲಿ ಗೆಲುವು. ಮೋರ್ ಆರ್ ಲೆಸ್ ಹೌದು. ಅಕ್ಸೆಪ್ಟ್ ಫಸ್ಟ್ ಆಫ್ ಆಲ್. ನೀವು ಅದನ್ನ ಅಡ್ರೆಸ್ ಮಾಡದೇ ಇದ್ರೆ ಆ ಸಮಸ್ಯೆ ಇರಲ್ಲ ಅಂತೇನಿಲ್ಲ ಅಲ್ವಾ. ನೀವು ಅದನ್ನ ಅಡ್ರೆಸ್ ಮಾಡ್ತಿಲ್ಲ ಅಷ್ಟೇ. ಅಂಡ್ ಅಡ್ರೆಸ್ ಮಾಡದೇ ಇದ್ರೆ ನೀವು ಸಿನಿಮಾದಲ್ಲಿ ನೋಡ್ತೀರ ಅದು ಏನು ಆಗಬಹುದು ಅಂತ. ನೀವು ಆ ಒಂದು ಗ್ರೀಫ್ನ ಅಡ್ರೆಸ್ ಮಾಡದೇ ಇದ್ರೆ ಇಟ್ ಕ್ಯಾನ್ ಬಿ ಅ ಬಿಗ್ ಮಾನ್ಸ್ಟರ್ ದಟ್ ಇಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ದ ಮೊಮೆಂಟ್ ಯು ಅಡ್ರೆಸ್ ಇಟ್ ಈಸ್ ಯುವರ್ ಕಮಿಂಗ್ ಆಫ್ ಏಜ್, ಈಸ್ ಯುವರ್ ಕಥಾರ್ಸಿಸ್, ಈಸ್ ಯುವರ್ ಟ್ರಾನ್ಸ್ಫಾರ್ಮೇಶನ್. ಇದು ಮಿಥುನ್ ಅನ್ನೋದ್ರಿಂದ ಮಿಥ್ಯಾ ಆಯ್ತಾ, ಮಿಥ್ಯಾಯಿಂದ ಮಿಥುನ್ ಆಯ್ತಾ? ಇಲ್ಲ, ಮಿಥುನ್ ಇಂದ ಮಿಥ್ಯಾ ಆಯ್ತು. ಅಂದ್ರೆ ಇವಾಗ ಸಿನಿಮಾದಲ್ಲಿ ಮುಂಬೈಲಿ ಹುಟ್ಟು ಬೆಳೆದಿರೋ ಹುಡುಗ ಇವನು, 11 ವರ್ಷ ಮುಂಬೈಲಿ ಇದ್ದಿದ್ದು. ದ ಫಿಲ್ಮ್ ಸ್ಟಾರ್ಟ್ಸ್ ವೇರ್ ಅವನು ಉಡುಪಿಗೆ ಬರ್ತಿದ್ದಾನೆ. ಸೊ ಮುಂಬೈಲಿ ಮಿಥುನ್ನ ಹೆಂಗ್ ಕರೀತಾರೆ? ಸೊ ದೇ ಹ್ಯಾವ್ ಅ ಥಿಂಗ್. ಇಲ್ಲಿ ಪ್ರಕಾಶ್ನ ಪ್ರಖ್ಯಾ ಕರೀತಾರೆ, ಸುಮನ್ನ ಸುಮ್ಯಾ ಕರೀತಾರೆ, ಹಂಗೆ ಮಿಥುನ್ನ ಮಿಥ್ಯಾ ಕರೀತಾರೆ ಅಂತ. ಅಂಡ್ ದರ್ ಇಸ್ ಅ ಲಾರ್ಜರ್ ವರ್ಡ್ ಪ್ಲೇ ಆಲ್ಸೋ ಫಿಲ್ಮಿನ ಕಾಂಟೆಕ್ಸ್ಟ್ ಅಲ್ಲಿ. ಏನ್ ಸತ್ಯ, ಏನ್ ನಡೆದಿದೆ, ಏನ್ ಸುಳ್ಳು ಅನ್ನೋದು. ದೇರ್ ಇಸ್ ಅ ಲಾರ್ಜರ್ ವೆರಿ ಮೆಟಾಫರಿಕಲ್ ಕಾಂಟೆಕ್ಸ್ಟ್, ಸಬ್ ಟೆಕ್ಸ್ಟ್ ಆಲ್ಸೋ. ಬಟ್ ಅದರ್ವೈಸ್ ಮಿಥುನ್ ಇಂದ ಮಿಥ್ಯಾ ಬಂದಿರೋದು. ಶೋರ್. ಈಗ ಮಿಥುನ್ ಕೂಡ ನಮ್ಮ ಝೋಡಿಯಾಕ್ ಸೈನ್ ಅಲ್ಲಿ ನೋಡಿದ್ರೆ ಅದು ಜಮಿನೈ ಅಲ್ವಾ, ಅಲ್ಲಿ ಟ್ವಿನ್ಸ್, ಡಬಲ್ ಫೇಸ್ ಟ್ವಿನ್ಸ್ ಇರ್ತಾರೆ ಅಂತ. ಅಂಡ್ ಅಫ್ಕೋರ್ಸ್ ಇಲ್ಲಿ ನಮ್ಮ ಪೋಸ್ಟರ್ಲ್ಲೂ ಅದೇ ನೋಡ್ತಾ ಇದೀವಿ, ಕಥೆಯಲ್ಲೂ ಅದೇ ನೋಡ್ತಾ ಇದೀವಿ. ಸೊ ಮಿಥುನ್ ಅಂತ ಶುರು ಮಾಡಿದ್ದು ಡೆಲಿಬರೇಟ್ ಆಗೇನಾ? ಇಲ್ಲ, ಆ ಆಂಗಲ್ ಅಂತೂ ಇರಲಿಲ್ಲ. It was more opportunity to do this word play. Mithun can be mithya and mithya can be idu anta. ಸರಿ. ಬಟ್ ಅದೇ ಒಳ್ಳೆ ಸಿನಿಮಾ ನೋಡಿದಾಗ ನಮ್ಗೆ ಈ ತರದೆಲ್ಲ ಆಲೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ದಿ ಓಪನಿಂಗ್ ಇಮೇಜ್ ಅವ್ರ ಓಪನಿಂಗ್ ಶಾಟ್ ಅಲ್ಲ, ನನಗೆ ಮಿಥ್ಯಾ ಅಲ್ಲೇ ಅಂದ್ರೆ ದಿ ವೇ ಸಮ್ ಸೀನ್ಸ್ ಆರ್ ಸ್ಟೇಜ್ ಅಥವಾ ದೇ ಆರ್ ಫ್ರೇಮ್ಡ್, ಅಲ್ಲೇ ನಮ್ಗೆ ಹೇಳುತ್ತೆ ಇಲ್ಲ ಇದನ್ನ ತುಂಬಾ ಸಾಧಾರಣವಾಗಿ ನೋಡ್ಬೇಡ, ಸ್ವಲ್ಪ
ಆಳವಾಗಿ ನೋಡಕ್ ಶುರು ಮಾಡುವಂತ. ಸೊ ಟ್ರೈನ್ ಹೋಗ್ತಾ ಇದೆ ಅಂಡ್ ನಾವು ಯಾವಾಗ್ಲೂ ಹೇಳ್ತೇವಲ್ಲ, ಟ್ರೈನ್ ಸ್ಟೇಷನ್ ಇಂದ ಹೊರಟಾಗ ಟ್ರೈನ್ ಮುಂದಕ್ಕೆ ಹೋಗ್ತಾ ಇದೆಯೋ ಅಥವಾ ಅಲ್ಲಿರೋ ಅಂಗಡಿಗಳ ಹಿಂದೆ ಹೋಗ್ತಾ ಇದೆಯೋ ಅಂತ. ಸೊ ನನಗೆ ಅದೇ ಮಿಥ್ಯ ಅಲ್ಲಿಂದ ಶುರು ಆಯ್ತು. ವಾಟ್ ವಾಸ್ ಯುವರ್ ವೈ ಡಿಡ್ ಯು ವಾಂಟ್ ಟು ಸ್ಟಾರ್ಟ್ ವಿತ್ ದಟ್ ಆಸ್ ದಿ ಓಪನಿಂಗ್ ಇಮೇಜ್? ಒಂದು ಫಿಲ್ಮಿನ ಏನ್ ಜರ್ನಿ ಇದೆ ಅಲ್ವಾ, ಅವನೊಂದು ಇಮೋಷನಲ್ ಜರ್ನಿ ಇದೆ, ಅವನೊಂದು ಇನ್ವರ್ಡ್ ಪರ್ಸನಲ್ ಜರ್ನಿ ಇದೆ, ಅಂಡ್ ದರ್ ಇಸ್ ಅ ವೆರಿ ಲಿಟ್ರಲ್ ಜರ್ನಿ ಆಲ್ಸೋ ಫ್ರಮ್ ಮುಂಬೈ ಟು ಉಡುಪಿ. ಸೊ ದಟ್ ಓಪನಿಂಗ್ ಶಾಟ್ ಐ ಥಿಂಕ್ ಒಂದು ನೀವು ಏನು ಹೇಳ್ದೇನೆ ಇಡೀ ಕಥೆನ ನೀವು ಫಿಲ್ಮ್ ನೋಡಿದಾದ್ಮೇಲೆ ವೆನ್ ಯು ಗೋ ಅಂಡ್ ಲುಕ್ ಬ್ಯಾಕ್ ಎಟ್ ದಟ್, ಅವ್ನು ಯಾವ ರೀತಿ ನಿಂತಿದ್ದಾನೆ, ಏನಾಗುತ್ತೆ, ದ ಟೆನ್ಷನ್ ದಟ್ ಇಟ್ ಕ್ರಿಯೇಟ್ಸ್ ಅಂಡ್ ಆಲ್ ದಟ್ ಅಲ್ಲ, ಇಡೀ ಫಿಲ್ಮ್ ನ ಒನ್ ಶಾಟ್ ಡಿಫೈನ್ ಮಾಡ್ತಿತ್ತು ನಮ್ಗೆ ಮುಂದೆ ಏನಾಗಬಹುದು ಅಥವಾ ಏನು ಅಂದ್ರೆ ಅವನ ಜರ್ನಿ ಏನಿದೆ ಎಲ್ಲನೂ, ಅಂಡ್ ಇವನ್ ಇನ್ ಅ ಲಿಟ್ರಲ್ ಸೆನ್ಸ್ ದಟ್ ಈಸ್ ಕಮಿಂಗ್ ಫ್ರಮ್ ಮುಂಬೈ ಟು ಇದು. ಸೊ ವಿ ಥಾಟ್ ದಟ್ ಇಟ್ ವಾಸ್ ದ ಆಪ್ಟ್ ಓಪನಿಂಗ್ ಶಾಟ್ ಫಾರ್ ದ ಫಿಲ್ಮ್. ಸೊ ಅದಕ್ಕೆ ಅದೇ ರೀತಿ ಅದನ್ನ ಫ್ರೇಮ್ ಕಂಪೋಸಿಷನ್ ಎವ್ರಿಥಿಂಗ್ ವಾಸ್ ಸ್ಟೇಜ್ಡ್, ಬಿಕಾಸ್ ಇಲ್ಲಿ ವಿ ಆರ್ ನಾಟ್ ಜಸ್ಟ್ ಟೆಲಿಂಗ್ ಯು ಕಿ ಅವನು ಮುಂಬೈಯಿಂದ ಟ್ರೈನ್ ಅಲ್ಲಿ ಉಡುಪಿಗೆ ಬರ್ತಿದ್ದಾನೆ ಅಂತ. ದರ್ ಇಸ್ ಅ ಲಾರ್ಜರ್ ಡೀಪರ್ ಮೀನಿಂಗ್ ಟು ಇಟ್. ಆ ಶಾರ್ಟ್ ಅನ್ನ ನೀವು ಅನಲೈಸ್ ಮಾಡೋದು, ದರ್ ಇಸ್ ಅ ಲಾರ್ಜರ್ ಡೀಪರ್ ಮೀನಿಂಗ್ ಟು ಇಟ್. ಸೊ ವಿ ಥಾಟ್ ದಟ್ ವಾಸ್ ಅ ಪರ್ಫೆಕ್ಟ್ ಓಪನಿಂಗ್ ಟು ದ ಫಿಲ್ಮ್. ಸೊ ಅದಾದ್ಮೇಲೆ ಆ ಒಂದು ಟ್ರೈನ್ ಓಪನಿಂಗ್ ಆದ್ಮೇಲೆ ಆಟೋ ರಿಕ್ಷಾ ಬರುತ್ತೆ, ಆಟೋ ರಿಕ್ಷಾಲಿ ಇಳಿತಾನೆ. ಆಗ್ಲೂ ಕೂಡ ವಿ ಹ್ಯಾವ್ ದಿ ಸೇಮ್ ಬ್ಯಾಕ್ ಶಾಟ್, ಅಂದ್ರೆ ಆಟೋದು ಒಂದು ಗ್ರಿಲ್ ಇದೆ, ಅದರ ಮೂಲಕ ಬ್ಯಾಕ್ ಶಾಟ್ ಆಗುತ್ತೆ ಅಂಡ್ ಆಲ್ ಆಫ್ ದಟ್. ಅದಾದ್ಮೇಲೆ ನನಗೆ ದಟ್ ಇಸ್ ವೇರ್ ದ ಫಿಲ್ಮ್ ಹಿಟ್ ಮೀ ಹಾರ್ಡ್ ಫಾರ್ ದಿ ವೆರಿ ಫಸ್ಟ್ ಟೈಮ್. ಏನಾಗತ್ತೆ ಅಂದ್ರೆ, ಮನೆಯಲ್ಲಿ ಹೋಗಿದ ಕೂಡಲೇ ನೀನ್ ಇಲ್ಲಿ ಮಲ್ಕೋ ಅಥವಾ ನೀನ್ ಈ ರೂಮ್ ತಗೋ ಅಂತ ಹೇಳ್ತಾರೆ. ಆಗ ಇಮಿಡಿಯೇಟ್ಲಿ ಮಿಥ್ಯಾ ಕೇಳ್ತಾನೆ ಅನು ಎಲ್ಲಿ ಅಂತ. ಸೊ ಬರೀ ಅಷ್ಟನ್ನ ಹೇಳಿ ಇಲ್ಲೇನೋ ಸರಿ ಇಲ್ಲ ಅಂತ ತೋರ್ಸೋದಿದೆಯಲ್ಲ, ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಆದ್ರೂ ಹೇಳಿ, ಅಥವಾ ಆ ರೀತಿಯ ಒಂದು ಕ್ವಾಲಿಟಿ ಇದೆಯಲ್ಲ ಈ ಚಿತ್ರದ. ಅಂದ್ರೆ ಈಗ ಅವರ ಚಿಕ್ಕಮ್ಮ ಒಂದು ಸಲೂನ್ ಅಲ್ಲಿ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಾರೆ ಅಲ್ವಾ. ಸೊ ಅದಷ್ಟೇ, ಅದು ಬರೀ ಅದ್ರ ಬಗ್ಗೆ ಹೆಚ್ಚಿಗೆ ಏನು ಇಲ್ವೇ ಇಲ್ಲ. ಅದು ಬರೋದು ಒಂದ್ 2-3 ಶಾರ್ಟ್ಗೆ ಅಷ್ಟೇನೆ, ರೈಟ್. ಬಟ್ ಅದು ಆ ಒಂದು ಮನೆಯ ಫೈನಾನ್ಷಿಯಲ್ ಪರಿಸ್ಥಿತಿಯನ್ನ ತೋರಿಸುತ್ತೆ, ರೈಟ್. ಸೊ ನನಗೆ ಅದನ್ನ ಹೇಳಿ, ಅಂದ್ರೆ ಪ್ರಾಯಶಃ ಬರೋದು ಮೊದಲ ಮಾತು ಅದೇನೆ. ಅಂದ್ರೆ ಇವ್ನು ರಿಕ್ಷಾ ಆಟೋ ಇರ್ಬೇಕಾದ್ರೆ ನಾನ್ ತಗೊಂಡ್ ಹೋಗ್ತೀನಿ ಅಂತಾರೆ, ಇವ್ನು ಬೇಡ ನಾನು ತಗೊಂಡ್ ಬರ್ತೀನಿ, ಅಲ್ಲೇನೆ ಸ್ಟಾರ್ಟ್ ಆಗತ್ತೆ. ಬಟ್ ಮನೆ ಒಳಗಡೆ ಎಂಟರ್ ಆಗಿದ್ ಕೂಡಲೇ ಅವ್ರಿಗೆ ಆ ರೂಮ್ ಕೊಟ್ಟಾಗ ಅವನು ಅನುಗೆ ಅಂತ ಕೇಳಿದಾಗ, ನಮ್ ಜೊತೆ ಮಲಗ್ತಾಳೆ ಅಂತ ಹೇಳಿದಾಗ, ಸೋ ಮಚ್ ಇಸ್ ಸೆಡ್ ಅನ್ನೋದಕ್ಕಿಂತ ಸೋ ಮಚ್ ಇಸ್ ಗಿವನ್ ಟು ಅಸ್ ಆಸ್ ಎಮೋಷನ್ ವಿತ್ ವೆರಿ ಫ್ಯೂ ವರ್ಡ್ಸ್. ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪುಟ್ ವರ್ಡ್ಸ್. ಅಂದ್ರೆ ನಮ್ಮನ್ನ ಯಾರೋ ಒಬ್ರು ದೇ ಆರ್ ಟ್ರೈಂಗ್ ಟು ಮೇಕ್ ಅಸ್ ವೆರಿ ಕಂಫರ್ಟಬಲ್ ಅಲ್ವಾ, ಅವ್ರು ಜೆನ್ವಿನ್ಲಿ ಮಾಡ್ತಾ ಇರ್ತಾರೆ ಅದನ್ನ. ಇವಾಗ ನೀವು ನನ್ನ ಮನೆಗೆ ಬಂದ್ರೆ ಐ ಆಮ್ ಟ್ರೈಂಗ್ ಟು ಮೇಕ್ ಯು ಕಂಫರ್ಟಬಲ್, ಅಂಡ್ ಸಮ್ಟೈಮ್ಸ್ ಐ ಟ್ರೈ ಟು ಹಾರ್ಡ್ ಟು ಅ ಪಾಯಿಂಟ್ ವೇರ್ ಯು ಆರ್ ವೆರಿ ಕಾನ್ಶಿಯಸ್ ಅಲ್ವಾ. ಸೊ ಸೇಮ್ ಇವಾಗ ಮಿಥ್ಯಾ, ಇವನು ಪಾಪ ಹುಡುಗ, ಇವನ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾನೆ ಅಥವಾ ಹಿಂಗೆ ಜಾಸ್ತಿ, ಇವಾಗ ಅವ್ನು ಆಲ್ರೆಡಿ ಅವ್ನು ದುಃಖದಲ್ಲಿದ್ದಾನೆ ಅಂಡ್ ಹಿ ಡಸಂಟ್ ನೋ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಏನೋ ಗೊತ್ತಾಗ್ತಿಲ್ಲ. ಬಟ್ ದಿ ವರ್ಲ್ಡ್ ಅರೌಂಡ್ ಹಿಮ್ ಇಸ್ ಟ್ರೈಂಗ್ ಎಕ್ಸ್ಟ್ರಾ ಹಾರ್ಡ್ ಟು ಮೇಕ್ ಹಿಮ್ ಕಂಫರ್ಟಬಲ್. ಅಯ್ಯೋ ಪಾಪ ಹಿಂಗೆ ಆಗಿದೆಲ್ಲ ಅಂತ. ಸೊ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್. ಇಲ್ಲಿ ಮನೆ ಬಂದ ತಕ್ಷಣ ಕೂಡ ಸೇಂಗ್ ಇವನ್ನ ಕಂಫರ್ಟಬಲ್ ಮಾಡೋಣ ಅಂತ. ಸೊ ಸರಿ, ಮಗಳು ನಮ್ಮ ಜೊತೆ ಮಲಗ್ತಾಳೆ, ನೀನ್ ಮಾಡಂದಾಗ ಹೀಸ್ unintentionally they are making it even more, making him even more aware and even more difficult for him to blend in. saying ಆ ತಕ್ಷಣ ನ್ಯಾಚುರಲಿ ಒಂದು ಫ್ರಿಕ್ಷನ್ ಅವ್ನು ಮತ್ತೆ ಅನು ಮಧ್ಯೆ ಬರ್ಬೋದಲ್ಲ. ಇವ್ನು ಬಂದ ತಕ್ಷಣ ಅವಳ ರೂಮ್ ತಗೊಂಡಿದ್ದಾನೆ, ಅವಳನ್ನ ವಾಪಸ್ ಆ ಕಡೆ ರೂಮ್ಗೆ ಹಾಕ್ತಿದ್ದಾರೆ, ಇವನಿಗೆ ಒಂದು ಬೇರೆ ರೂಮ್ ಕೊಡ್ತಿದ್ದಾರೆ ಅನ್ನೋದೆಲ್ಲ. ಸೊ ಕಾನ್ಶಿಯಸ್ಲಿ ಇದಿಷ್ಟು ಆಲ್ರೆಡಿ ಗೊಂದಲ ಇದೆ ಅವ್ನ ಲೈಫಲ್ಲಿ, 1000 ಗೊಂದಲ ಇದೆ, ವಿಚ್ ಹ್ಯಾಸ್ ಟು ಸ್ಲೋಲಿ ಸಾರ್ಟ್. ಅದ್ರ ಮೇಲೆ ದಿಸ್ ಈಸ್ ಅ ವೆರಿ ಅನ್ನೆಸೆಸರಿ, ಇದು ವೆರಿ ಈಸ್ ಮೇಡ್ ಟು ಫೀಲ್ ವೆರಿ ಕಾನ್ಶಿಯಸ್ ಅಂಡ್ ಅವೇರ್ ಆಫ್ ದ ಕಾನ್ಫ್ಲಿಕ್ಟ್. ಸೊ ಐ ಥಿಂಕ್ ನನ್ನ ಇಂಟೆನ್ಷನ್ ಇದ್ದಿದ್ದು ಅದು ವಾಸ್, ಈ ಹುಡುಗನಿಗೆ ಆಸ್ ಸಚ್ ಇವಾಗ ಎಲ್ಲಿ ಬರ್ತಿದ್ದಾನೆ ಅಂತ ಅವನಿಗೂ ಗೊತ್ತಿಲ್ಲ, ವಿಚ್ ಇಸ್ ವಾಟ್ ಈಸ್ ದ ಎಂಟೈರ್ ಬ್ಯಾಕ್ ಶಾಟ್ ಅಲ್ಲಿ. ಯು ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಆನ್ ಹಿಸ್ ಹೆಡ್. ಸೊ ಅವನ ಜೊತೆ ಎಲ್ಗೋ ಹೋಗ್ತಿದ್ದಾರೆ, ಈಸ್ ಗೋಯಿಂಗ್ ಟು ಅ ಪ್ಲೇಸ್ ವೇರ್ ಹಿ ಡಸಂಟ್ ನೋ. ಮನೆ ಹೆಂಗಿದೆ ಅಂತ ಮೇ ಬಿ ಗೊತ್ತಿದೆ, ಬಂದಿದ್ದಾನೆ, ಬಟ್ ಈ ಮನೆಯಲ್ಲೇ ಇರ್ಬೇಕಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಬರ್ತಿದ್ದಾನೆ. ಅಲ್ಲಿ ಬಂದ ತಕ್ಷಣ ಸಡನ್ಲಿ ಅಲ್ಲಿ ಎಲ್ಲಿ ಮಲಗ್ತಾನಂತ ಗೊತ್ತಿಲ್ಲ ಅವನಿಗೆ. ಸಡನ್ಲಿ ಈಸ್ ಅಯ್ಯೋ ಈ ಇಡೀ ರೂಮ್ನ ಅವ್ರ ಮಗಳ ರೂಮ್ನ ತೆಗೆದು ನಂಗೆ ಕೊಡ್ತಿದ್ದಾರೆ ಅನ್ನೋದು. ಸೊ ಆ ಆಕ್ವರ್ಡ್ನೆಸ್ ನ ಇನ್ನೂ ಜಾಸ್ತಿ ಮಾಡ್ತಿದೆ ಅವನಿಗೆ. ದಟ್ ಇಟ್ ಬಿಕಮ್ಸ್ ಇವನ್ ಮೋರ್ ಡಿಫಿಕಲ್ಟ್ ಫಾರ್ ಹಿಮ್ ಟು ಬ್ಲೆಂಡ್ ಇನ್. ಇವಾಗ ನಮ್ ಎಲ್ಲರ ಜೊತೆ ಮಲ್ಕೊ ಅಂದ್ರೆ ಇಟ್ ಈಸ್ ಡಿಫರೆಂಟ್. ನೀನ್ ಇಲ್ಲಿ ಮಲ್ಕೋ, ಅವಳನ್ನ ನಾನು ಎಬ್ಬಿಸ್ತೀನಿ ಅಲ್ಲಿಂದ ಅನ್ನೋದು ಇಸ್ ವೆರಿ ಡಿಫರೆಂಟ್. ಸೊ ಆಕ್ವರ್ಡ್ನೆಸ್ ಇನ್ನೂ ಆಡ್ ಆಗ್ತಾ ಹೋಗುತ್ತದು. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಅದನ್ನ ನೀವು ಹೆಚ್ಚು ಅಂದ್ರೆ ಬೇಕು ಅಂತಲೇ ಒಂದು ರೀತಿಯಲ್ಲಿ ಟ್ರೀಟ್ ಮಾಡಿದ್ದೀರಾ. ಅಂಡ್ ಅದರಿಂದ ಏನಂತ ಹೇಳ್ಬೋದು, ಅದನ್ನ ಅಬ್ಯೂಸ್ ಮಾಡಿ ಎಕ್ಸ್ಪ್ಲಾಯ್ಟ್ ಮಾಡಿ ಸ್ವಲ್ಪ ಪ್ಯಾಥೋಸ್ ಅನ್ನ ಕ್ರಿಯೇಟ್ ಮಾಡ್ಬೋದಿತ್ತೇನೋ, ಬಟ್ ಅದು ನೀವು ಮಾಡಿಲ್ಲ. ಏನು ಅಂದ್ರೆ, ಈತ ಆಟೋ ಡ್ರೈವರ್, ಆಕೆ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾಳೆ. ಆದ್ರೆ ಇವರ ಮನೆಯ ಹಣದ ಸಮಸ್ಯೆ ಅಂತೇನೆ ತೋರಿಸ್ಲಿಲ್ಲ ನೀವು. ಅವರು ಮಜವಾಗಿ ಬೀಚಿಗೆ ಹೋಗ್ತಾರೆ, ಮಜವಾಗಿ ಐಸ್ ಕ್ರೀಮ್ ತಿಂತಾರೆ, ಸೈಕಲ್ ತೆಕ್ಕೊಡ್ತಾರೆ ಅಂಡ್ ಆಲ್ ಆಫ್ ದಟ್.
ಅದನ್ನ ಅಷ್ಟೇ ಅಂಡ್ ಅದು ತುಂಬಾ ರಿಯಲ್ ಆಗಿತ್ತು. ಅದನ್ನ ಅಷ್ಟಕ್ಕೆ ಹ್ಯಾಂಡಲ್ ಮಾಡಬೇಕು. ಅದನ್ನ ತೀರಾ ಪಾವರ್ಟಿ ಕಡೆಗೆ ತಗೊಂಡ್ ಹೋಗ್ಬಾರ್ದು ಅಥವಾ ಲೋವರ್ ಮಿಡಲ್ ಕ್ಲಾಸ್ ಅಂತ ತಗೊಂಡ್ ಹೋಗ್ಬಾರ್ದು ಅನ್ನೋ ಡಿಸಿಷನ್ ಹೇಗೆ ಮಾಡಿದ್ರಿ? ಅದು ಐ ಥಿಂಕ್ ಇಟ್ ವಾಸ್ ಅ ವೆರಿ ಕಾನ್ಶಿಯಸ್ ಡಿಸಿಷನ್ ಸೇಯಿಂಗ್ ಅದನ್ನ ಹೆಂಗ್ ಮಾಡ್ತಾರೆ. ಸೊ ಅದನ್ನ ಹೌ ವಿ ಡೆಲ್ಟ್ ಇಟ್ ಇನ್ ಅವರ್ ಫಿಲ್ಮ್ ಇಸ್ ಈ ಫ್ಯಾಮಿಲಿನ ನಾವು ಡಿಫೈನ್ ಮಾಡ್ಕೊಂಡಾಗಿದ್ದಲ್ಲ, ಇವನೊಬ್ಬ ಆಟೋ ಡ್ರೈವರ್, ಅವಳು ಒಂದು ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ. ಸೊ ವಿ ನೋ ವಾಟ್ ದ ಫ್ಯಾಮಿಲಿ ಕ್ಯಾನ್ ಅಫೋರ್ಡ್ ಅಂಡ್ ವಾಟ್ ದೇ ಕೆನಾಟ್ ಅಫೋರ್ಡ್ ಅಲ್ವಾ. ಸೊ ಆ ಚೌಕಟ್ಟಲ್ಲಿ ಅವರು ಅವರ ಜೀವನವನ್ನು ಬದುಕನ್ನ ಕಟ್ಕೊಂಡಿರ್ತಾರೆ. ಸೊ ಸಡನ್ ಆಗಿ ಈ 2 ಎಕ್ಸ್ಟ್ರಾ ಮಕ್ಕಳು ಬಂದು ಸೇರ್ಕೊಂಡು ಅವ್ರನ್ನೂ ನೋಡ್ಕೋಬೇಕು ಅಂದ್ರೆ ದಟ್ಸ್ ಅ ಬಿಗರ್ ಚಾಲೆಂಜ್. ಬಿಕಾಸ್ ಈ ಫ್ಯಾಮಿಲಿ ಆದಾಯ ಪ್ರಕಾರ ದೇ ಕ್ಯಾನ್ ಅಫೋರ್ಡ್ ಓನ್ಲಿ ಹೈ ಕ್ವಾಲಿಟಿ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಓನ್ಲಿ ಫಾರ್ 1 ಚೈಲ್ಡ್ ಮೇ ಬಿ. ಬಿಕಾಸ್ ಅದನ್ನ ಮೀರಿ 2 ಮಕ್ಕಳನ್ನ ಕಳಿಸೋಷ್ಟು ಅವರು ಕಟ್ಟೋ ಫೀಸ್ ಮೇ ಬಿ ಇದರಲ್ಲೇ ಇಲ್ಲ, ಇವ್ರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಸೊ ವಿ ಥಾಟ್ ವಿಲ್ ಅಡ್ರೆಸ್ ಇಟ್ ದ್ಯಾಟ್ ವೇ ರಾದರ್ ದನ್ ಒಂದು ವಾಚ್ಯವಾಗಿ ಒಂದು ಸೀನಲ್ಲಿ ಏನಾರು ಅವರಿಬ್ರು ಡಿಸ್ಕಷನ್ ಮಾಡೋದು, ಸೇಯಿಂಗ್ ಇರುವ ಹಣ ಎಲ್ಲಿಂದ ತರೋದು ಇವನ್ ಎಜುಕೇಶನ್ಗೆ, ಅದು ಮಾಡದೆ ಇಲ್ಲಿ ಐ ಥಿಂಕ್ ಸೂರ್ಯ ಅನ್ನೋ ಕ್ಯಾರೆಕ್ಟರ್ ಹಿ ಹಿಮ್ಸೆಲ್ಫ್ ಅಡ್ರೆಸಸ್ ಇಟ್ ವಿತ್ ಮಿಥ್ಯಾ, ಸೇಯಿಂಗ್ ಇವಾಗ ಕೊಂದು ನಿನ್ನ ಕನ್ನಡ ಮೀಡಿಯಂ ಹಾಕ್ತೀವಿ, ನಿಂಗೆ ಕನ್ನಡ ಓದಕ್ ಬರೆಯಕ್ ಬರುತ್ತಾ ಅಂತ ಕೇಳ್ತಾನೆ. ಇಲ್ಲಿ ಕನ್ನಡ ಮೀಡಿಯಂ ಸೇರಿಸ್ತೀವಿ ನಿಂಗೆ ತೀರಾ ಕಷ್ಟ ಆದ್ರೆ ನೋಡೋಣ, ನಿನ್ನನ್ನು ಸ್ಕೂಲ್ಗೆ ಹಾಕೋಣ ಇಂಗ್ಲಿಷ್ ಮೀಡಿಯಂಗೆ ಅಂತ. ಸೊ ಐ ಥಿಂಕ್ ಅದು ಅಷ್ಟು ಹೇಳಿದ್ರೆ ಸಾಕು ಅಂತ ಅನ್ಸಿತ್ತು ನನಗೆ ದಟ್ ಪಾಯಿಂಟ್ ಇನ್ ಟೈಮ್ ಐ ವಾಸ್ ರೈಟಿಂಗ್. ಸೊ ದಿಸ್ ಇಸ್ ಆಲ್ಸೋ ಸೇಯಿಂಗ್ ದ ಸೇಮ್ ಥಿಂಗ್, ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ದೇರ್ ಇಸ್ ನೋ ರೀಸನ್ ವೈ ಅವನು ಕನ್ನಡ ಓದಕ್ ಬರದಿದ್ರೂ ತಗೊಂಡು ಕನ್ನಡ ಮೀಡಿಯಂಗೆ ಹಾಕಕ್ಕೆ ಏನು ಬೇರೆ ಕಾರಣನೇ ಇಲ್ಲ. ಆಸ್ ವೆಲ್ ಅನು ಸ್ಕೂಲ್ಗೆ ಹಾಕ್ಬಿಡ್ಬೋದಲ್ಲ. ಸೊ ಐ ಥಾಟ್ ವಿಲ್ ಅಡ್ರೆಸ್ ಇಟ್ ಲೈಕ್ ದಟ್. ಇಟ್ಸ್ ಡೂಯಿಂಗ್ ದ ಸೇಮ್ ಥಿಂಗ್ ಲೈಕ್ ಯು ಸೆಡ್. ಕರೆಕ್ಟ್. ಇದು ಸೂರ್ಯ ಜ್ಯೋತಿ ಅಲ್ವಾ? ಹೌದು, ಸೂರ್ಯ ಜ್ಯೋತಿ. ಈಗ ನಾನು ಹೊಳಿತಾ ಇದೆ, ಇಬ್ರು ಬೆಳಕೆ, ಹೌದು, ಸೂರ್ಯ ಅಂಡ್ ಜ್ಯೋತಿ. ಅಂಡ್ ಅದು ಮಿಥ್ಯನ ಬದುಕಿನಲ್ಲಿ ಅಂತ ಅವರಿಬ್ಬರ ಕಾಂಬಿನೇಷನ್ ನನಗೆ ಹಿಡಿಸಿದ್ದೇನು ಅಂದ್ರೆ, ಅಗೇನ್ ಜ್ಯೋತಿ ಒಂದು ದೃಶ್ಯದಲ್ಲಿ ಹೇಳ್ತಾರೆ, ನನಗೆ 3 ಜನ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಹೊರತು ಯಾವತ್ತು ಹಣದ ಒಂದು ಡಿಸ್ಕಷನ್ನೇ ಬರೋದಿಲ್ಲ. ವಿಚ್ ಇಸ್ ಇನ್ನೊಂದು ಏನು ಅಂದ್ರೆ, ಈಗ ಬಾಂಬೆಯಿಂದ ಬಂದ ಸಂಬಂಧಿಕರು ಈ ಸೂರ್ಯ ಮತ್ತೆ ಜ್ಯೋತಿ ಬಗ್ಗೆ ನಿಮ್ ತಂದೆ ಫ್ಲಾಟ್ಗಾಗಿ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ಅಂದ್ರೆ ಅವ್ರು ಹೇಳ್ಕೊಳ್ತಾರೆ ನಮ್ಮ ವಂಶದ ಕುಡಿ ಇದು ಅಂತ. ಬಟ್ ಸೂರ್ಯ ಯಾವತ್ತು ಅವರ ಇಂಟೆಂಟ್ ಬಗ್ಗೆ ಎಲ್ಲೂ, ಮೋಟಿವ್ ಬಗ್ಗೆ ಎಲ್ಲೂ ಹೇಳಿಲ್ಲ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನೀವೇ ಬರಹಗಾರನಾಗಿ ಇವರಿಬ್ಬರ ಮೋಟಿವ್ ಅನ್ನ ಎಲ್ಲೂ ಹೇಳಿಲ್ಲ. ಒಂದ್ ಹೇಳ್ತೀರಾ ಸೂರ್ಯನ ಒಂದು ವಿಚಾರದಲ್ಲಿ ನಿತ್ಯನ ಮುಖಾಂತರ. ಸೊ ನನ್ಗೆ ಥ್ರೋಟ್ ಬರೆಯುವಾಗ ಅಂಡ್ ಇವನ್ ನಾವು ಶಾರ್ಟ್ಸ್ ಯಾವ ರೀತಿ ಡಿಸೈನ್ ಮಾಡ್ಕೊಂಡಿವಲ್ಲ, ನಾನು ಮತ್ತೆ ನಮ್ಮ DOP ಉದಿತ್ ಖುರಾನ್ ಅವರು, ಒಂದೇ ಅಪ್ರೋಚ್ ನಾವು ತಗೊಂಡಿದ್ದು ಥ್ರೂ ಔಟ್ ವಾಸ್ ಈ ಸಿನಿಮಾ ಹ್ಯಾಸ್ ಟು ಬಿ ಮಿಥ್ಯಾಸ್ ಪಾಯಿಂಟ್ ಆಫ್ ವ್ಯೂ. ಮಿಥ್ಯಂಗೆ ಎಷ್ಟು ಗೊತ್ತು ಆಡಿಯನ್ಸ್ಗೂ ಅಷ್ಟೇ ಗೊತ್ತಿರಬೇಕು. ಮಿಥ್ಯನ ಜರ್ನಿ ಇವಾಗ ವಿಚ್ ಇಸ್ ವೈ ಮಿಥ್ಯ ಒಂದ್ ಕಡೆ ಇನ್ನೊಂದ್ ಕಡೆ ಎಲ್ಲಿ ಹೋಗ್ತಿದಾನಂತ ಆಡಿಯನ್ಸ್ ಮುಂಚಿತವಾಗಿ ಗೊತ್ತಾಗಲ್ಲ. ಅಥವಾ ಏನೋ ಒಂದು ಕಾನ್ವರ್ಸೇಷನ್ ಆಗ್ತಿರುವಾಗ ಮಧ್ಯದಲ್ಲಿ ಮಿಥ್ಯ ಬರ್ತಾನೆ. ದಟ್ ವಾಸ್ ಆಲ್ಸೋ ಇಂಟೆನ್ಷನಲ್, ಸೇಯಿಂಗ್ ಮಿಥ್ಯಂಗೆ ಎಷ್ಟು ಗೊತ್ತೋ ಅಷ್ಟೇ ಆಡಿಯನ್ಸ್ಗೂ ಗೊತ್ತಿರಬೇಕು ಅನ್ನೋದು. ಸೊ ಅದೇ ಇದರಲ್ಲಿ ಅವರ ಅಲ್ಟೀರಿಯರ್ ಮೋಟಿವ್ ಮಿಥ್ಯನ್ ಗೊತ್ತಿಲ್ಲ. ಸೊ ದಿ ಆಡಿಯನ್ಸ್ ಆಲ್ಸೋ ಶುಡ್ ನಾಟ್ ನೋ ಏನಾಗಿತ್ತು ಅನ್ನೋದು ಆಡಿಯನ್ಸ್ ಗೊತ್ತಿಲ್ಲ. ಮೇ ಬಿ ಮಿಥ್ಯ ಆಲ್ಸೋ ಡಸ್ ನಾಟ್ ನೋ, ವಿಚ್ ಇಸ್ ದಿ ಆಡಿಯನ್ಸ್ ಡಸ್ ನಾಟ್ ನೋ. ಸೊ ಅದೇ ಅಪ್ರೋಚ್ ನಮ್ಗೆ ಇವನ್ ಶಾರ್ಟ್ ನಾವು ಹೆಂಗ್ ಡಿಸೈನ್ ಮಾಡಿದೀವಿ ಅಥವಾ ಕಥೆ ಬರೆಯೋ ಟೈಮಲ್ಲಿ ಎವ್ರಿಥಿಂಗ್, ಐ ಥಿಂಕ್ ದಟ್ ವಾಸ್ ದ ಡಿಫೈನಿಂಗ್ ಪ್ರಿನ್ಸಿಪಲ್ ನನಗೆ. ಸೇಯಿಂಗ್ ದ ಫಿಲ್ಮ್ ಹ್ಯಾಸ್ ಟು ಬಿ ಮಿಥ್ಯಾಸ್ ಪಾಯಿಂಟ್ ಆಫ್ ವ್ಯೂ, ಅವನಿಗೆ ಎಷ್ಟು ಗೊತ್ತು ಆಡಿಯನ್ಸ್ಗೂ ಅಷ್ಟೇ ಗೊತ್ತಿರಬೇಕು ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಅಂತ. ಎಕ್ಸಲೆಂಟ್ ಆನ್ಸರ್. ಈಗ ಈ ಚಿತ್ರದಲ್ಲಿ ಹಲವಾರು ಕಾಂಪ್ಲಿಕೇಶನ್ಸ್ ಇವೆ. ಐ ಜಸ್ಟ್ ರೀಡ್ ಇಟ್ ಔಟ್. ಈಗ ಅವರ ಮಿಥ್ಯನ ತಂದೆ ತಾಯಿಗೆ ಏನಾಗಿತ್ತು ಅಂತ ಒಂದು ಸ್ವಲ್ಪ ಸ್ಪಾಯ್ಲರ್ ಇರ್ಬೋದು ಇದು, ಆದ್ರೆ ಏನು ಒಂದು ಆಕ್ಸಿಡೆಂಟ್ ಅಲ್ಲಿ ಒಬ್ಬರು ಏನು ತೀರ್ಕೊಂಡಿಲ್ಲ. ಒಬ್ಬರ ಮರಣ ಒಂದು ದುರಂತವಾಗಿದೆ. ಬಟ್ ಅವರನ್ನೇ ಸಂಶಯ ಪಡೋ ರೀತಿಯಲ್ಲಿ ಇನ್ನೊಂದು ಆಗಿದೆ. ಸೊ ಇದೊಂದು ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗ್ಬಿಟ್ರು ಅನ್ನೋದು ಕನ್ವೀನಿಯಂಟ್ ಆಗಿ ಇದ್ದಿರೋದು, ಈಸಿಯರ್ ಆಪ್ಷನ್ ಆಗಿದ್ದಿರೋದು. ಬಟ್ ಇದು ಹಾಗೆ ಅಲ್ಲ. ಆಮೇಲೆ ಒಂದು ಅಡಾಪ್ಷನ್ ಅನ್ನೋ ಒಂದು ಅಡಾಪ್ಟೆಡ್ ಚೈಲ್ಡ್ ಅನ್ನೋ ಒಂದು ಐಡಿಯಾ ಕೂಡ ಇದೆ. ಸರಿಯಪ್ಪ ಹೋಗ್ಲಿ, ಮಿಥ್ಯಾ ಚೈಲ್ಡ್ ಕೇರ್ ಸೆಂಟರ್ಗೆ ಹೋದಾಗ್ಲೂ ಕೂಡ ಅಥವಾ ಶೆಲ್ಟರ್ ಸೆಂಟರ್ ಅಲ್ಲಿಗೆ ಹೋದಾಗ್ಲೂ ಕೂಡ ಅಲ್ಲೊಬ್ಬ ನಟೋರಿಯಸ್ ಕಿಡ್ ಇರ್ತಾನೆ. ಸೊ ಅಲ್ಲೊಂದು ಕಾಂಪ್ಲಿಕೇಶನ್ ಬರುತ್ತೆ. ಅಂಡ್ ಈತನಿಗೆ ಇಂಗ್ಲಿಷು, ಮರಾಠಿ, ಕನ್ನಡ ಆ ಒಂದು ಕಾಂಪ್ಲಿಕೇಶನ್ ಇರುತ್ತೆ. ಇದೆಲ್ಲವೂ ಇಟ್ ಕೆಪ್ಟ್ ಆನ್ ಆಡಿಂಗ್ ಟು ದಿ ಡ್ರಾಮಾ, ಟು ದಿ ಸಟಲ್ ಡ್ರಾಮಾ. ಅಂಡ್ ಅಫ್ಕೋರ್ಸ್ ಅವನ ಕ್ಯಾರೆಕ್ಟರ್ ಜೊತೆ ನಾವು ಎಂಪಥೈಸ್ ಮಾಡ್ಕೊಳ್ಳಿಕ್ಕೆ ಇದೆಲ್ಲವೂ ಅದ್ಭುತವಾದ ಹ್ಯಾಕ್ಸ್ ಅಂತ ಕೂಡ ಅನ್ನಿಸ್ತು. ದಿ ಕ್ವೆಶ್ಚನ್ ಇಸ್, ನೀವು ನಿಮ್ಮ ಸಂಬಂಧಿಕರ ಮನೆಯಲ್ಲಿ ನೋಡಿದ ಒಂದು ದೃಶ್ಯ, ಅಲ್ಲಿಂದ ನಿಮ್ಗೆ ಪ್ರಶ್ನೆ ಹುಟ್ಟಿತು ಅಂಡ್ ಅದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಫ್ಯಾಂಟಾಸ್ಟಿಕ್. ಒಂದು ಕಥೆಯನ್ನ ಅಥವಾ ಒಂದು ಸ್ಕ್ರೀನ್ ಪ್ಲೇಯನ್ನ ಬರೆಯೋಕೆ
ನಮಗೆ ಅಷ್ಟು ಮಾತ್ರ ಸಾಲದು ಅಲ್ವಾ. ಇಲ್ಲಿ ನೀವು ಸೂರ್ಯ, ಜ್ಯೋತಿ, ಆ ಕಡೆ ಬೇಸಿಕ್ಲಿ ನಾನು ಹೇಳಿದ ಕಾಂಪ್ಲಿಕೇಶನ್ಸ್ ಎಲ್ಲ ಆಡ್ ಮಾಡಿದಿರಿ. ಸೊ ಅಲ್ಲಿಂದ ಸಂಬಂಧಿಕರ ಮನೆಯಲ್ಲಿ ನೋಡಿದ್ರಿಂದ ಹೌ ಡು ಯು ಗೋ ಅಬೌಟ್ ಬಿಲ್ಡಿಂಗ್ ದಿಸ್ ಎಂಟೈರ್ ಸ್ಟೋರಿ ಇಫ್ ಯು ಕ್ಯಾನ್ ಶೇರ್? ನನಗೆ ಒಂದು ಆ ಘಟನೆ, ಸಂಬಂಧಿಕರ ಮನೆಯಲ್ಲಿ ನಡೆದಿರೋ ಘಟನೆ ಒಂದು. ಇನ್ನೊಂದು ಕಡೆ ಈ ಜನರಲ್ ಒಂದು ಸಿಬ್ಲಿಂಗ್ ರೈವಲ್ರಿ ಇದೆಲ್ಲ, ನಾನು ಅದನ್ನ ಮೊದಲು ನನ್ನ ಮತ್ತೆ ನನ್ನ ಅಣ್ಣನ ಕೇಸಲ್ಲೂ ನೋಡಿದ್ದೀನಿ, ಅಥವಾ ನನ್ನ ಕಸಿನ್ ಮಕ್ಕಳ ಕೇಸಲ್ಲೂ ನೋಡಿದ್ದೀನಿ. ವೇರ್ ಮಕ್ಕಳು ಅದರ್ವೈಸ್ ನಾವು ಜನರಲಿ ಹೇಳ್ತೇವಲ್ಲ, ಸಿಕ್ಕಾಪಟ್ಟೆ ಮುಗ್ದಿರೋರು ಅದು ಇದು ಎಲ್ಲ ಹೇಳ್ತೀವಿ, ಬಟ್ ಎಲ್ಲೋ ಒಂದ್ ಕಡೆ ಒಂದು ಸ್ಟ್ರೀಕ್ ಆಫ್ ವೈಲೆನ್ಸ್ ಕಾಣಿಸುತ್ತೆ ನಿಮಗೆ, ಸಿಬ್ಲಿಂಗ್ ರೈವಲ್ರಿ. ಇವಾಗ ನನ್ನ ಮೊದಲನೇ ಮಗಳು ಇಸ್ ವೆರಿ ಅಟ್ಯಾಚ್ ಟು ಮೀ, ಆಯ್ತಾ. ಅದಾದ್ರ ಮೇಲೆ ಎರಡನೇ ಮಗಳು ಹುಟ್ಟದಾದ್ಮೇಲೆ ಶಿ ಇಸ್ ಅದರ್ವೈಸ್ ವೆರಿ ಹಾರ್ಮ್ಲೆಸ್, ಬಟ್ ಯು ಸಿ ಅವಳು ಬಹಳ ಹೊತ್ತು ಈ ನನ್ನ ಚಿಕ್ಕ ಮಗಳು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೆಲ್ಲ ಬಂದು ಚಿವುಟೋದಾಗಿರ್ಲಿ, ಅಥವಾ ಬೇಕು ಅಂತ ಅವಳು ಕೈ ಮಾಡ್ಕೊಂಡು ಹೋಗೋದಾಗಿರ್ಲಿ, ಅಂಡ್ ದಿಸ್ ಇಸ್ ಆಲ್ಸೋ ವೈಲೆನ್ಸ್ ಅಲ್ವಾ. ಸೊ ನನ್ಗೆ ಐ ವಾಂಟೆಡ್ ಟು ಸ್ಟಡಿ ದಾಟ್ ಆಲ್ಸೋ, ಸೇಯಿಂಗ್ ಅದು ಎಲ್ಲಿಂದ ಹುಡ್ಕೊಳ್ತಾ ವೈಲೆನ್ಸ್, ಬಿಕಾಸ್ ಇಟ್ ಈಸ್ ಅ ವೆರಿ ಹಾರ್ಮ್ಲೆಸ್ ವೈಲೆನ್ಸ್. ಏನು ನೋವು ಮಾಡ್ಬೇಕನ್ನೋ ಉದ್ದೇಶದಲ್ಲಿ ಮಾಡ್ತಿರೋದಲ್ಲ ಅದು, ಬಟ್ ಅದು ಎಲ್ಲಿಂದ ಬರುತ್ತೆ, ಬಿಕಾಸ್ ಅದರ್ವೈಸ್ ಅಷ್ಟೊಂದು ಮುಗ್ಧತೆ ಮಧ್ಯ ಈ ಸ್ಟ್ರೀಕ್ ಆಫ್ ವೈಲೆನ್ಸ್ ಎಲ್ಲಿಂದ ಬರುತ್ತೆ ಅನ್ನೋದನ್ನು ನಾನು ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ಎಷ್ಟೊಂದು ಸರ್ತಿ ಕೇಸಸ್ ಇದೆ ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ಸಿನ ಇದರಲ್ಲಿ, ಸೇಯಿಂಗ್ ಎರಡನೇ ಮಗು ಹುಟ್ಟಿದಾಗ ದ ಎಲ್ಡರ್ ಸನ್ ಸೇಯಿಂಗ್ ಇವನ್ನ ಇಲ್ಲ ಹಾಸ್ಪಿಟಲ್ ಬಿಟ್ವಾ, ಇವನ್ನ ಕರ್ಕೊಂಡ್ ಬರ್ಬೇಡ ಮನೆಗೆ, ಅಥವಾ ಇವನ್ನ ಕಂಡಿಂದ ಹೊರಗಡೆ ಎಸ್ಬಿಡು, ಅಥವಾ ಇವನ್ನ ಕೊಂದಾಕು, ಇವ್ನ ಬೇಡ ನನ್ಗೆ, ಹಂಗೆ ಅಂತಲ್ಲ. ಅಂಡ್ ನೀನ್ ಇವನ್ನ ಜಾಸ್ತಿ ಆಸೆ ಮಾಡ್ತೀಯಾ, ಅದು ಯಾವಾಗ್ಲೂ ಇದ್ದಿದ್ದೆ ಸಿಬ್ಲಿಂಗ್ ಅಲ್ಲಿ, ನೀವು ನನ್ನ ಆಸೆ ಮಾಡಲ್ಲ, ಅವನ್ನ ಜಾಸ್ತಿ ಮಾಡ್ತೀರಾ, ಅವಳನ್ನ ಜಾಸ್ತಿ ಮಾಡ್ತೀರಾ ಅನ್ನೋದು. ಸೊ ಆಲ್ ದಿಸ್ ಅಲ್ಲ, ದಿಸ್ ಡೈನಾಮಿಕ್ ಐ ಥಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಅಂಡ್ ದ್ಯಾಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಅ ಬಿಗ್ ಲಾಸ್ ಸೀಮ್ಡ್ ವೆರಿ ರೈಪ್ ನನ್ಗೆ ಟು, ಬಿಕಾಸ್ ಎಟ್ ದ್ಯಾಟ್ ಏಜ್ ಅಲ್ಲ ಮಕ್ಕಳಿಗೆ ಆ ಮೆಚುರಿಟಿ ಇರಲ್ಲ ಟು ಸೇ ಗುಡ್ ಫ್ರಮ್ ಬ್ಯಾಡ್ ಆರ್ ದಿಸ್ ಫ್ರಮ್ ದ್ಯಾಟ್. ಸೊ ಇದಿಷ್ಟು ನಿಮ್ಮ ಮುಂದೆ ಇದ್ದಾಗ ನೀವು ಹೌ ಡು ಯು ಮೇಕ್ ಸೆನ್ಸ್, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ನಿಜ, ಯಾವ್ದು ಸುಳ್ಳು ಅನ್ನೋದನ್ನ ನೀವು ಹೆಂಗ್ ಅರ್ಥ ಮಾಡ್ಕೊಳ್ತೀರಾ, ಹೆಂಗ್ ಪ್ರೊಸೆಸ್ ಮಾಡ್ತೀರಾ. ಅಂಡ್ ವೆನ್ ಯು ಆರ್ ಡೂಯಿಂಗ್ ಇಟ್ ವೆನ್ ಎವ್ರಿಬಡಿ ಅರೌಂಡ್ ಯು ಈಸ್ ಅ ಮೋರ್ ಆರ್ ಲೆಸ್ ಹೊಸಬ್ರು, ನಿಮ್ಗೆ ಹೊಸ ಫ್ಯಾಮಿಲಿ, ಹೊಸ ಸ್ನೇಹಿತರು, ಹೊಸ ಸಂಬಂಧಗಳು, ಎಲ್ಲದ್ರ ಮಧ್ಯೆ ಯು ಹ್ಯಾವ್ ಟು ಮೇಕ್ ಸೆನ್ಸ್ ಆಫ್ ಎವ್ರಿಥಿಂಗ್ ಅರೌಂಡ್ ಯು. ಸೊ ಐ ಥಾಟ್ ಅದಕ್ಕೆ ಅಲ್ಲಿಂದ ಆ ಡ್ರಾಮಾ ಹುಡ್ಕೊಂಡಿದ್ದು ಬೇಸಿಕಲಿ. ಲವ್ಲಿ. ಯಾಕಂದ್ರೆ ಇವನು ಮಿಥ್ಯಾ ವಂದನನ್ನ ಹೊಡಿಬೇಕಾದ್ರೆ ನಮಗೆ ಕೋಪ ಬರಬೇಕು, ಬರುತ್ತೆ, ಬಟ್ ಒಂದು ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಹೋಗ್ಬಿಡತ್ತೆ. ಕಾರಣ ವಿ ಸ್ಟಾರ್ಟ್ ಅಗೇನ್ ಎಂಪಥೈಸಿಂಗ್ ವಿತ್ ಮಿಥ್ಯಾ. ಸೊ ಅದು ಐ ಥಿಂಕ್ ರೈಟಿಂಗ್ ನ ಬ್ಯೂಟಿ, ಡೈರೆಕ್ಷನ್ ನ ಬ್ಯೂಟಿ ಅಂಡ್ ಪರ್ಫಾರ್ಮೆನ್ಸ್ ನ ಥಿನ್ ಲೈನ್ ಅಲ್ವಾ ನಿಮ್ಗಂದ್ರೆ ಬರೀತಿರುವಾಗ. ದಟ್ ವಾಸ್ ಒನ್ ಥಿಂಗ್ ನಮ್ಗೂ ಸೇಯಿಂಗ್ ಎಟ್ ವಾಟ್ ಪಾಯಿಂಟ್ ಡು ಯು ಸ್ಟಾರ್ಟ್ ಹೇಟಿಂಗ್ ಮಿಥ್ಯಾ, ಬಿಕಾಸ್ ಅದಾದ್ರೆ ದ ಫಿಲ್ಮ್ ಇಸ್ ಅ ಫೇಲ್ಯೂರ್. ನಿಮ್ಗೆ ಅವ್ನು ಮಾಡಿದ ಇಷ್ಟ ಆಗಬಾರದು, ಬಟ್ ಅವನ ಬಗ್ಗೆ ಒಂದು ಅನುಕಂಪ ಅನ್ನೋದು ಅಥವಾ ಒಂದು ಸಿಂಪತಿ ಅನ್ನೋದು ಇರಲೇಬೇಕು ಥ್ರೂ ಔಟ್ ದಿ ಎಂಡ್, ಟಿಲ್ ದಿ ಎಂಡ್. ಸೊ ಅದು ಒಂದು ಥಿನ್ ಲೈನ್ ನಮ್ಗೆ ಮೊದಲಿಂದು ಇಟ್ ವಾಸ್ ಅ ವೆರಿ ಕ್ಲಿಯರ್ ಲೈನ್ ನಮ್ಗೆ ವೆನ್ ಐಸ್ ರೈಟಿಂಗ್, ಸೇಯಿಂಗ್ ಇಟ್ ಕೆನಾಟ್ ಕ್ರಾಸ್ ದಿಸ್ ಅನ್ನೋದು. ಬಿಕಾಸ್ ಅದಾದ್ರೆ ದ ಫಿಲ್ಮ್ ಫೇಲ್ಸ್, ಯು ಸ್ಟಾಪ್ ಸಿಂಪಥೈಸಿಂಗ್ ಆರ್ ಎಂಪಥೈಸಿಂಗ್ ವಿತ್ ಮಿಥ್ಯಾ. ಶೋರ್ ಶೋರ್ ಶೋರ್. ಅದೇ ರೀತಿಯಲ್ಲಿ ಥಿನ್ ಲೈನ್ ಅಂತ ನೀವು ಹೇಳಿದಾಗ ಇಲ್ಲಿ ಹಲವಾರು ಕಡೆ ನಮ್ಗೆ ಅನ್ಸ್ಬಿಡತ್ತೆ ಮಿಥ್ಯಾ ತನಗೇನೋ ಮಾಡ್ಕೊಂಡ್ಬಿಡ್ತಾನೆ ಅಂತ. ಅಂದ್ರೆ ಸ್ಟಾರ್ಟಿಂಗ್ ಸೀನ್ ಓಪನಿಂಗ್ ಇಮೇಜ್ ಅಲ್ಲೇ ಇರ್ಲಿ, ಇವನ್ ಧುಮುಕ್ ಬಿಡ್ತಾನ ಅಂತ ಅನ್ಸುತ್ತೆ. ಸೈಕಲ್ ಫಾಸ್ಟ್ ಆಗಿ ಓಡಿಸ್ತಿರ್ತಾನೆ. ಆಗ ಲೈಟ್ ಹೌಸ್ ಮೇಲೆ ಹೋದಾಗ್ಲೂ ಕೂಡ ಇವ್ರಿಬ್ರು ನಗ್ತಾ ಇರ್ತಾರೆ. ಇಟ್ಸ್ ಅ ಹ್ಯಾಪಿ ಸೀನ್. ಬಟ್ ನನಗೆ ಇಲ್ಲಿಂದ ಏನಾದ್ರು ಬಿದ್ಬಿಡ್ತಾರ ಅಂತ. ಆ ಟಿವಿ ಹತ್ರ ಸ್ಕ್ರೂ ಡ್ರೈವರ್, ಪಿಲ್ಲೋ ಕೆಳಗಡೆ ಇಟ್ಕೊಳ್ಳೋದು ಅಂಡ್ ಆಲ್ ಆಫ್ ದಟ್. ಆಮೇಲೆ ಇದು ನೀರಿನಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಆಗ ಇದೆಲ್ಲ ನೀವು ಅಂದ್ರೆ ಐ ಆಮ್ ಅಸ್ಯೂಮಿಂಗ್ ಇದನ್ನೆಲ್ಲ ಆರ್ಗ್ಯಾನಿಕ್ ಆಗಿ ಬರೆದ್ಬಿಟ್ರಿ, ಬಟ್ ಇದು ಚೆನ್ನಾಗಿ ಪ್ಲಾಂಟ್ ಕೂಡ ಆಗತ್ತೆ ಫ್ರಮ್ ಒಂದು ಹಾಂಟಿಂಗ್ ಫೀಲಿಂಗ್ ಅಥವಾ ಆ ಒಂದು ಟೆನ್ಷನ್ ನ ಬಿಲ್ಡ್ ಮಾಡೋಕೆ ಅಂತ. ಸೊ ಅದೇ ಇದೆಲ್ಲ ಹೇಗೆ, ಹೌ ಡಿಡ್ ಯು ರೈಟ್ ಗೋ ಅಬೌಟ್ ಆಲ್ ಆಫ್ ದಿಸ್? ಒಂದು. ಸೆಕೆಂಡ್ಲಿ, ಸಿಬ್ಲಿಂಗ್ಸ್ ನಡುವೆ ವೈಲೆನ್ಸ್ ಆಗ್ಲಿ ಅಥವಾ ಸೆಲ್ಫ್ ಹಾರ್ಮ್ ಆಗ್ಲಿ, ಅಲ್ಲೂ ಕೂಡ ಒಂದು ಅಂದ್ರೆ ಯು ಹ್ಯಾಡ್ ಟು ಬಿ ಅಡಿಷನಲ್ ರೆಸ್ಪಾನ್ಸಿಬಲ್ ಅಬೌಟ್ ದಟ್ ಅಂತ. ಹೌದು. ಎರಡು, ಹೌ ಡಿಡ್ ಯು ಬಿಲ್ಡ್ ದಿಸ್ ಟೆನ್ಷನ್? ಅಂಡ್ ಬಿಲ್ಡಿಂಗ್ ಅ ಟೆನ್ಷನ್ ರಿಲೇಟಿವ್ಲಿ ಈಸಿ, ಬಿಕಾಸ್ ಐ ವಾಸ್ ಡ್ರಾಯಿಂಗ್ ಅಪ್ ಫ್ರಮ್ ಮೈ ಓನ್ ರೆಫರೆನ್ಸಸ್. ನನ್ನ ಇವಾಗ ಅವನು ಮತ್ತೆ ಅವನ ಸ್ನೇಹಿತರ ಮಧ್ಯೆ ಏನು ಸೀನ್ ಇದೆ, ಸ್ನೇಹಿತನ ಮಧ್ಯೆ ಸೀನ್ ಇದೆ. ಸೊ ದ್ಯಾಟ್ ಆಲ್ಸೋ ಥಿಂಗ್ಸ್ ದಟ್ ಐ ಹ್ಯಾವ್ ಡನ್ ವಿತ್ ಮೈ ಫ್ರೆಂಡ್ಸ್. ಸೊ ಇಟ್ ವಾಸ್ ವೆರಿ ಪರ್ಸನಲ್, ಇಟ್ ವಾಸ್ ಅ ಇನ್ವರ್ಡ್ ಜರ್ನಿ. ಬರವಣಿಗೆ ವಾಸ್ ಅ ಲಾಟ್ ಈಸಿಯರ್ ದಟ್ ವೇ. ಬಟ್ ಅದು ಬರ್ದಾದ್ರ ಮೇಲೆ ನಾನು ಆಸ್ ಅ ಪಾರ್ಟ್ ಆಫ್ ರಿಸರ್ಚ್ ಒಂದಿಷ್ಟು ಚೈಲ್ಡ್ ಸೈಕಾಲಜಿಸ್ಟ್ ನ ಮೀಟ್ ಆದ್ವಿ ಅಲ್ಲಿ. ಅಂಡ್ ಈ ಚೈಲ್ಡ್ ಕೇರ್ ಸೆಂಟರ್ಸ್ಗೆ ಹೋಗಿದ್ವಿ. ಅಲ್ಲಿ ಒಂದಿಷ್ಟು ಆರ್ಫನ್ಸ್ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅಂಡ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಟ್ ದಟ್ ದೀಸ್ ಕಿಡ್ಸ್ ಗೋ ಥ್ರೂ. ಸೊ ದ್ಯಾಟ್ ಈಸ್ ವೆನ್ ಐ ರಿಯಲೈಸ್ ದಟ್ ವಿ ಆರ್ ಮೋರ್ ಆರ್ ಲೆಸ್ ಬ್ಯಾಂಗ್ ಆನ್ ವಿತ್ ನಾವು ಏನ್ ಮಾಡಿದೀವಲ್ವಾ, ಎಲ್ಲೂ ವಿ ಹ್ಯಾವ್ ನಾಟ್ ಟೇಕನ್ ಕ್ರಿಯೇಟಿವ್ ಲೈಸೆನ್ಸ್ ಆರ್ ಕ್ರಿಯೇಟಿವ್ ಲಿಬರ್ಟಿ ಅಂಡ್ ಚೇಂಜ್ ಥಿಂಗ್ಸ್. ಅಂದ್ರೆ ಇದೇ ತರದ ಕೇಸಸ್. ಅಂಡ್ ಇನ್ಫ್ಯಾಕ್ಟ್ ಇದರಿಂದ ತೀರಾ ಇನ್ನೂ ಎಕ್ಸ್ಟ್ರೀಮ್ ಆಗಿರೋ ಕೇಸಸ್ ಕೇಳ್ಪಟ್ಟಿದ್ದೀನಿ ನಾನು ಸುಮಾರು ಆಸ್ ಅ ಪಾರ್ಟ್ ಆಫ್ ರಿಸರ್ಚ್. ಎಲ್ಲಿ ನಾವು ಚೈಲ್ಡ್ ಕೇರ್ ಸೆಂಟರ್ನ ಶೂಟ್ ಮಾಡಿದವರು, ಅದು ಶೆಲ್ಟರ್ ಹೋಮ್, ಅಲ್ಲಿದ್ದ ಕೇಸಸ್ ಒಂದಿಷ್ಟು ಕೇಳಿದ್ವಿ ನಾವು. ಸೊ
I think now we are still very toned down in terms of the severity of blow that the kids have to go through. But that was ಇದು ಅಂದ್ರೆ ಡ್ರಾಮಾನ್ ಬಿಲ್ಡ್ ಮಾಡೋದು ಸ್ಲೈಟ್ಲಿ ಮೋರ್ ಈಸಿಯರ್ ನನಗೆ, ಬಿಕಾಸ್ ಅದೇನೋ ಒಂದು ಫ್ಲೋ ಬಂದೋಯ್ತು. ಬಿಕಾಸ್ ನಾನು ಬಹಳ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಕಿಡ್ಸ್, ನನ್ನ ಸ್ವಂತ ಮಕ್ಕಳಾಗಿರ್ಬೋದು, ನನ್ನ ಅಣ್ಣನ ಮಗ ಆಗಿರ್ಬೋದು, ವಿಚ್ ಇಸ್ ವಾಟ್ ಐ ಸೇ. ನಾನು ಇನ್ನೊಂದು 5 ವರ್ಷ ಮೊದಲು ಮೇ ಬಿ ಬರ್ಲಿಕ್ಕೆ ಆಗ್ತಿರ್ಲಿಲ್ವೇನೋ ನನಗೆ ಮಿಥ್ಯಾ. When I wrote it, I was a father and I'd seen enough, I'd spent enough time with kids that I thought it was a fascinating thing to explore violence and everything, grieving in kids. So our drama build ಮಾಡೋದು was very organic ನನಗೆ. The research part of how responsible I was, ಅದನ್ನ I had to verify because it's a very thin line and I don't want a misrepresentation ಅನ್ನೋ ಇದಕ್ಕೆ. ಬಟ್ ಅದಕ್ಕೆ ಆಲ್ಮೋಸ್ಟ್ ಪೂರಕವಾಗಿ ಫಿಲ್ಮ್ ಸ್ಕ್ರೀನಿಂಗ್ ಮುಂಬೈಲ್ ಆಗಿರ್ಬೋದು, US ಅಲ್ಲಿ ಆಗಿರ್ಬೋದು, ಲಂಡನ್ I mean and BFSL ಆಗಿರ್ಬೋದು, there was a psychiatrist in the audience and I think I have at least the 4 psychiatrists walk up to me and say this is the most closest representation of a child trauma and child psychology that we have seen in films. And I think UK and the one psychologist, so I think he's an Indian origin psychologist who's based in UK. He then asked permission to talk about the film in his talks and recently ಕಳ್ಸ್ಕೊಟ್ರು videos. So I think that I felt, okay, then we have done it right ಅನ್ನೋ ಇದು. That also comes from personal experience, I think, because ನಾವು ಯಾವುದೋ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡದೇ ಇರೋ ಬಗ್ಗೆ ಬರೆಯುವಾಗ I kind of struggle and you are assuming and a lot of times maybe you are writing from your some other film that you have seen because you are assuming that maybe that is the right way ಅನ್ನೋದು. ಬಟ್ ಇದು ನಿಮ್ಮ ಸ್ವಂತ ಅನುಭವದಿಂದ ಬಂದಾಗ I think it is more or less the right representation of things or the story that you are seeing. Sure. ಈಗ ಅದೇ ಮಿಥ್ಯಾನ ಸಿಚುಯೇಷನ್ ಬಗ್ಗೆ ಮಾತಾಡಿದ್ವಿ, ಪ್ಲಸ್ ಅಲ್ಲಿ ಸಿಬ್ಲಿಂಗ್ ರೈವಲ್ರಿ ಕೂಡ ಇದ್ದ ಹಾಗಿದೆ ಅಂಡ್ ಆಲ್ ಆಫ್ ದಟ್ ಅಂಡ್ ಹಿಸ್ ಜರ್ನಿ ಅಂಡ್ ಆಲ್ ಆಫ್ ದಟ್. ಸೊ ಇಷ್ಟು ಅಂಡ್ ಇಲ್ಲಿ ಯಾರು ಗೊಳೋ ಅಂತ ಅಳಲ್ಲ, ಇನ್ಫ್ಯಾಕ್ಟ್ ಮಿಥ್ಯಾ ಕೂಡ ಅಳಲ್ಲ ಅಂಟಿಲ್ ಅ ಪಾಯಿಂಟ್ ವಿಚ್ ಇಸ್ ವೆರಿ ಕ್ರೂಷಿಯಲ್. ಬಟ್ ಇಷ್ಟು ಇದೊಂದು ಡಾರ್ಕ್ ಫಿಲ್ಮ್ ಹಂಗ್ ನೋಡಕ್ ಹೋದ್ರೆ ಅಲ್ವಾ. ಸೊ ಅಷ್ಟು ಸಾರೋನ, ಅಷ್ಟು ವೆಯ್ಟ್ ಅನ್ನ, ಅಷ್ಟು ಬ್ಯಾಗೇಜ್ ಅನ್ನ ಪ್ರೇಕ್ಷಕರು ತಗೋಬಲ್ರ ಅನ್ನೋ ಒಂದು ಐಡಿಯಾ ಯಾವಾಗ್ಲಾದ್ರು ಸಿನಿಮಾ ಮಾಡೋ ಮೊದಲು ಖಂಡಿತ ಇರ್ಲಿಲ್ಲ ನನ್ಗೆ. ಅಂದ್ರೆ ಆ ಕ್ವಶನ್ ನನ್ಗೆ ಯಾವಾಗ್ಲೂ ಬಂದೂ ಇಲ್ಲ. ಅಂಡ್ ಇವನ್ ರಕ್ಷಿತ್ ಈ ಸಿನಿಮಾನ ಗ್ರೀನ್ ಲೈಟ್ ಮಾಡುವಾಗ ಐ ಥಿಂಕ್ ಐ ಆಮ್ ಪ್ರಿಟಿ ಶೂರ್ ಅವರು ಅದನ್ನ ಆಲೋಚನೆ ಮಾಡಿಲ್ಲ. ಹಿಯರ್ ಲೈಕ್ ದ ಸ್ಟೋರಿ, ಐ ವಾಂಟೆಡ್ ಟು ಸೇ ಅ ಸ್ಟೋರಿ, ಇಟ್ ವಾಸ್ ಗ್ರೇಟ್, ವಿ ಆಲ್ ಕನೆಕ್ಟೆಡ್. ಬಟ್ ಅಟ್ ಸಮ್ ಪಾಯಿಂಟ್ ನನ್ಗೆ ಸಿನಿಮಾ ಆದ್ರ ಮೇಲೆ ಆಲೋಚನೆ ಬಂದಿದ್ದಿದೆ, ಸೇಯಿಂಗ್ ಇಟ್ ವಾಸ್ ಆಲ್ಸೋ ಎಕ್ಸ್ಟೆನ್ಷನ್ ಆಫ್ ದ ಪ್ರೀವಿಯಸ್ ಪಾಯಿಂಟ್, ಸೇಯಿಂಗ್ ಮಿಥ್ಯನ್ ಮೇಲೆ ತೀರಾ ಸಿಟ್ಟು ಬರುತ್ತಾ, ನಿಮ್ಗೆ ಅಸೂಯೆ ಹುಡ್ಕೊಳುತ್ತಾ ಈ ಕ್ಯಾರೆಕ್ಟರ್ ಬಗ್ಗೆ ಅನ್ನೋದು ಇದ್ದಾಗ, ದಟ್ ಈಸ್ ವೆನ್ ಐ ರಿಯಲೈಸ್ ಇಲ್ಲ, ಬಿಕಾಸ್ ಚೈಲ್ಡ್ ಈಸ್ ಪ್ಲೇಯಿಂಗ್ ಇಟ್ ಅಲ್ಲ, ಬಿಕಾಸ್ ನೀವು ಮಕ್ಕಳು ಪ್ಲೇ ಮಾಡ್ತಿರೋದ್ರಿಂದಾಗಿ ಅದು ಯು ಗಿವ್ ದಮ್ ದಟ್ ಮಚ್ ಮೋರ್, ಯು ಆರ್ ವೆರಿ ಹೋಪ್ಫುಲ್ ಟುವರ್ಡ್ಸ್ ಕಿಡ್ಸ್ ಅಲ್ವಾ, ಅಂಡ್ ಯು ವಾಂಟ್ ದ ಬೆಸ್ಟ್ ಫಾರ್ ಕಿಡ್ಸ್ ಅಂಡ್ ಆಲ್ ದಟ್. ಸೊ ಐ ಥಿಂಕ್ ದೇ ಮೇಕ್ ದಟ್ ಗ್ರೀಫ್ ಬೇರಬಲ್, ದೇ ಮೇಕ್ ದ ಗ್ಲೂಮ್ ಬೇರಬಲ್, ಬಿಕಾಸ್ ಅದರ್ವೈಸ್ ಈಗ ಇಂಥ ಗೋಳಿರೋ ಕತೆ ಬೇಡ ಅಂತ ಅನ್ನಿಸ್ಬೋದು, ಅನ್ಸೋದು ಸ್ವಾಭಾವಿಕ. ಮೋಸ್ಟ್ ಆಫ್ ದ ಟೈಮ್ ಐ ಮೈಟ್ ನಾಟ್ ಬಿ ಇನ್ ಅ ಫ್ರೇಮ್ ಆಫ್ ಮೈಂಡ್ ಟು ವಾಚ್ ಅ ಫಿಲ್ಮ್ ಲೈಕ್ ದಟ್. ಬಟ್ ಕಿಡ್ಸ್ ಪರ್ಸ್ಪೆಕ್ಟಿವ್ ಅದನ್ನ ನೋಡಿದಾಗ ಐ ಥಿಂಕ್ ಇಟ್ ಬಿಕಮ್ಸ್ ವೆರಿ ಬೇರಬಲ್ ಅಂಡ್ ಯು ಮೇಕ್ಸ್ ಯು ವೆರಿ ಹೋಪ್ಫುಲ್ ಬಿಕಾಸ್ ಯು ವಾಂಟ್ ಥಿಂಗ್ಸ್ ಟು ಬಿ ರೈಟ್ ಫಾರ್ ದಟ್ ಚೈಲ್ಡ್. ಸೊ ಐ ಥಿಂಕ್ ಆ ಪ್ರಶ್ನೆ ನಂಗೆ ಬಂದಿತ್ತು, ಬಟ್ ಉತ್ತರನೂ ಐ ಥಿಂಕ್ ಆ ಫಸ್ಟ್ ಸ್ಕ್ರೀನಿಂಗ್ ಅಲ್ಲೇ ಸಿಕ್ಬಿಡ್ತು ನನಗೆ ಮುಂಬೈಯಲ್ಲಿ ಆದಾಗ. ಶೋರ್ ಅಂದ್ರೆ ಆ ಗ್ರೀಫ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಈ ಪರ್ಟಿಕ್ಯುಲರ್ ಜರ್ನಿ ಅಂತ ಹೇಳಿದ್ರಿ. ಹಾಗಾಗಿನೇ ಮಿಥ್ಯಾ ಎಲ್ಲಿ ಅಳಬೇಕು ಅನ್ನೋದು ಕೂಡ ಕಾನ್ಶಿಯಸ್ ಆಗಿ ಮಾಡಿದ್ರು. ಬಿಕಾಸ್ ಅವಾಗ ಹೇಳ್ದಂಗೆ ದರ್ ಇಸ್ ನೆವರ್ ಹ್ಯಾಪಿ ಎಂಡಿಂಗ್. ಐ ಥಿಂಕ್ ಎನಿಬಡೀಸ್ ಲೈಫ್, ಫಿಲ್ಮ್ ಅಂತಲ್ಲ ನಾ ಹೇಳ್ತೇವೆ, ದೇರ್ ಇಸ್ ನೆವರ್ ಅ ಹ್ಯಾಪಿ ಎಂಡಿಂಗ್. ದೇರ್ ಆರ್ ಅಪ್ಸ್ ಅಂಡ್ ಡೌನ್ಸ್, ದೇರ್ ಆರ್ ಹ್ಯಾಪಿ ಮೂಮೆಂಟ್ಸ್ ಅಂಡ್ ದೇರ್ ಆರ್ ಸ್ಯಾಡ್ ಮೂಮೆಂಟ್ಸ್. ಸೊ ದರ್ ಕ್ಯಾನ್ ನೆವರ್ ಬಿ ಹ್ಯಾಪಿ ಮೂಮೆಂಟ್, ದೆನ್ ಇಟ್ ಕ್ಯಾನ್ ಬಿ happily ever after. That can only happen in fairy tales aste. So even Mithya life allo aste, for me it is a journey at one point where his realization of coming of age happens is a high point nange. adadra mele adu ಏನು ಅವನು ಚೇಂಜ್ ಆಗಲ್ಲ ಅಂತಲ್ಲ, ಮೇ ಬಿ ದೇರ್ ಆರ್ ಗೋಯಿಂಗ್ ಟು ಬಿ ಅಪ್ಸ್ ಅಂಡ್ ಡೌನ್ಸ್, ಬಟ್ ಅಟ್ ಲೀಸ್ಟ್ ಆ ಒಂದು ರಿಯಲೈಸೇಷನ್ ಅಂಡ್ ಆಕ್ಸೆಪ್ಟೆನ್ಸ್ ಹ್ಯಾಸ್ ಸ್ಟಾರ್ಟೆಡ್ ಆ ಪಾಯಿಂಟ್ ಅಲ್ಲಿ. ಎಂಡ್ ನಿಮಗೆ ಯಾವಾಗ ಬಂತು? ಶುರುನಲ್ಲಿ ಎಂಡ್ ಫಸ್ಟ್ ಗೆ ಬಂದಿತ್ತು ಆಕ್ಚುಲಿ. ಎಂಡ್ ಕೇಮ್ ಫಸ್ಟ್ ಅಂಡ್ ಐ ರೋಟ್ ದ ಫಿಲ್ಮ್ ಲೇಟರ್. ಈ ಎಂಟೈರ್ ನಾನು ಸರಿ ಅದೊಂದು ಹಾಂಟಿಂಗ್ ಇಮೇಜ್ ಇತ್ತು, ಸಿಬ್ಲಿಂಗ್ ರೈವಲ್ರಿ ಇತ್ತು, ಅಂಡ್ ನಾವು ಇನ್ ಅ ವಿಯರ್ಡ್ ವೇ ನಾವು ಇದು ಏಕಮಿನ ಒಂದು ಎಪಿಸೋಡ್ಗೆ ರೆಕ್ಕಿಗೆ ಹೋಗಿದ್ವಿ ಅಂಡ್ ವಿ ಹ್ಯಾಡ್ ಗಾನ್ ಸಮ್ವೇರ್. ಅಲ್ಲಿ ರೆಕ್ಕಿನಲ್ಲಿ ಐ ಗಾಟನ್ ಇನ್ ಟು ದ ವಾಟರ್ ಆರ್ ಸಮಥಿಂಗ್. ಸೊ ಅಲ್ಲಿ ಬಂದಿರೋ ಕ್ಲೈಮ್ಯಾಕ್ಸ್ ಅದು ನನಗೆ. ಅಂಡ್ ಫಟ್ ಬಿಕಾಸ್ ಇದೆಲ್ಲ ನಾನು ಸರಿ ಇದೆಲ್ಲ ಈಸ್ ವೆರಿ ಇಂಟ್ರೆಸ್ಟಿಂಗ್, ಬಟ್ ಫಿಲ್ಮ್ ಎಲ್ಲಿದೆ ಇದರಲ್ಲಿ ಅನ್ನೋ ಇದಿತ್ತು ನನಗೆ. ವೇರ್ ಇಸ್ ದ ಡ್ರಾಮಾ, ವೇರ್ ಇಸ್ ದ ಟೆನ್ಷನ್, ವೇರ್ ಇಸ್ ದ ಕ್ಲೋಜರ್, ವೇರ್ ಇಸ್ ದ ಕಥಾರ್ಸಿಸ್ ಅನ್ನೋದಕ್ಕೆ ಆ ಒಂದು ಮೂಮೆಂಟ್ ಅಲ್ಲಿ ಐ ಫೌಂಡ್ ಆನ್ಸರ್ ಅಂಡ್ ಐ ಇಮಿಡಿಯೇಟ್ಲಿ ವೆಂಟ್ ಬ್ಯಾಕ್ ಅಂಡ್ ರೋಡ್. ಸೊ ಆ ಎಂಡಿಂಗ್ ಬಂತು ನನಗೆ. ಐ ಹ್ಯಾಡ್ ಅ ಪ್ರಿಮೈಸ್ ಆಫ್ ಈ ತರ ಹುಡುಗ ಇದ್ದಾನೆ, ಕಥೆ ಇರಲಿಲ್ಲ,
ಬಟ್ ಆ ಎಂಡಿಂಗ್ ಸಿಕ್ಕದಾದ್ಮೇಲೆ ಕತೆ ಆಟೋಮೆಟಿಕ್ಲಿ ಹುಡ್ಕೊಳ್ತು ನನಗೆ. ಈಗ ಮಕ್ಕಳ ವಿಚಾರಕ್ಕೆ ಬರೋದಾದ್ರೆ 2 ವಿಚಾರ. ಒಂದು ವಿಚ್ ಇಸ್ ದಿ ಈಸಿಯರ್ ಹ್ಯಾಪಿಯರ್ ಥಿಂಗ್ ಟು ಸೇಸ್, ಈ ವಂದನಾ ಪಾತ್ರದಲ್ಲಿ ಮಾಡಿರೋ ಮಗು ಆಗ್ಲಿ, ಆ ಮಗುವಿಂದ ಆಕ್ಟಿಂಗ್ ಹೆಂಗ್ ತೆಗ್ಸೋದು? ಅದು ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲ ನಾನು. ಅಂಡ್ ಎವ್ರಿ ಟೈಮ್ ನಾನು ಮಕ್ಕಳ ಜೊತೆ ಇದ್ರ ಮೊದಲು ಆಗ ಒಂದು 3 ವರ್ಷ ಇದ್ದಿರ್ಬೋದೇನೋ, 3.5 ವರ್ಷ ನಾನು ಏಕಮಲ್ಲು ಮಕ್ಕಳ ಜೊತೆ ಮಾಡಿದ್ದೀನಿ. ಅಂಡ್ ಪ್ರತಿ ಸರ್ತಿ ನಾನು ಮಕ್ಕಳ ಜೊತೆ ಮಾಡಿದಾದ್ಮೇಲೆ ಫಿಲ್ಮ್ ಮುಗ್ದಾದ್ಮೇಲೆ ನಾನು ಇನ್ನು ಮಕ್ಕಳ ಬಗ್ಗೆ ನಾನು ಸೀನೇ ಬರೆಯಲ್ಲ ಫಿಲ್ಮಲ್ಲಿ, ಸಾಕು ಅಂತ. ಬಿಕಾಸ್ ಇಟ್ ಸ್ಯಾಪ್ ಸೋ ಮಚ್ ಔಟ್ ಆಫ್ ಯು. ಅಂದ್ರೆ ಅಷ್ಟು ಪೇಷನ್ಸ್ ಬೇಕು, ಅಷ್ಟು ಇದು ಬೇಕು. ಬಟ್ ಇಟ್ ಈಸ್ ಆಲ್ಸೋ ವೆರಿ ರಿವಾರ್ಡಿಂಗ್. ನೀವು ಬಿಕಾಸ್ ಮಕ್ಕಳು ವಿತ್ ಟ್ರೈನ್ಡ್ ಆಕ್ಟರ್ಸ್ ಅಲ್ವಾ, ದೇ ಕ್ಯಾನ್ ಗಿವ್ ಯು ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್, ವಾಟ್ ಯು ಆರ್ ಲುಕಿಂಗ್ ಫಾರ್, ವಾಟ್ ಯು ರಿಟರ್ನ್. ಅದರಿಂದ ಒಂದು ಚೂರು ಆ ಕಡೆ ಈ ಕಡೆ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಕೊಡಬಲ್ರು ಅವರು. ಬಟ್ ವಿತ್ ಕಿಡ್ಸ್ they might not give you exactly what you want, but what they give you is so magical, you are not prepared for that. ನೀವು ಅವ್ರನ್ನ ಕ್ಲಿಯರ್ ಆಗಿ, ಐ ಥಿಂಕ್ ನಾನೇನ್ ಕಲ್ತಿರೋದು ಈ ಒಂದು 2-3 ಫಿಲ್ಮಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಕ್ಕಳ ಜೊತೆ ಇಸ್ ಅವ್ರನ್ನ ತೀರಾ ಟೈಟ್ ಆಗಿ ಹಿಡ್ಕೋದು, ಬಿಟ್ಟು ಬಿಡ್ಬೇಕು. ಅವ್ರಿಗೆ ಆ ಝೋನ್ ಕರ್ಕೊಂಡ್ಬಂದು ದ್ಯಾಟ್ ವಿ ಶುಡ್ ನೋ ಆಫ್. ಅಂಡ್ ಪ್ರತಿ ಮಕ್ಕಳದ್ದು ಪ್ರೋಸೆಸ್ ಬೇರೆ, ಅವ್ರನ್ನ ಹೆಂಗ್ ಆ ಝೋನ್ಗೆ ತರ್ತೀರಾ ಅಂತ. ಆ ಝೋನ್ಗೆ ತಂದು ಬಿಟ್ಬಿಟ್ರೆ ದೇ ವಿಲ್ ಗಿವ್ ಯು ಮ್ಯಾಜಿಕಲ್ ಮೂಮೆಂಟ್ಸ್ ವಿಚ್ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಆಲ್ಸೋ, ವಿಚ್ ಇಸ್ ಫಾರ್ ಬೆಟರ್ ದನ್ ವಾಟ್ ಯು ರಿಟರ್ನ್. ಬಿಕಾಸ್ ಈ ಮಗು ಎಷ್ಟೋ ದೃಶ್ಯಗಳಲ್ಲಿ, ಎಷ್ಟೋ ಶಾರ್ಟ್ಸ್ ಅಲ್ಲಿ ಒಂದನ್ನು ಮಾಡಬಾರ್ದು, ಇಲ್ಲಿವರೆಗೂ ಒಂದನ್ನು ಮಾಡ್ಬೇಕು, ಅದಾದ್ಮೇಲೆ ಇನ್ನೇನು ಮಾಡ್ಬೇಕು, ಅದೆಲ್ಲ ಸ್ಕ್ರಿಪ್ಟ್ ಅಲ್ಲಿ ಇತ್ತು. ಬಟ್ ಸ್ಕ್ರಿಪ್ಟ್ ಅಲ್ಲಿ ಫಸ್ಟ್ ವರ್ಷನ್ ಅಲ್ಲಿ ಇರ್ಲಿಲ್ಲ. ಸೊ ಈ ಮಗು ಬಂದು ಇವರಿಬ್ರು ಆಡಿಷನ್ ಅಲ್ಲಿ ಅಥವಾ ರಿಹರ್ಸಲ್ ಅಲ್ಲಿ ಮಾಡ್ತಿರೋದನ್ನ ನೋಡಿ ನಾನು ಇವರ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ ಸ್ಕ್ರಿಪ್ಟ್ ಅನ್ನ ಚೇಂಜ್ ಮಾಡ್ಕೊಂತ ಬಂದೆ. ನನ್ನ ಈ ಸ್ಕ್ರಿಪ್ಟ್ ಅಲ್ಲಿ ಫಸ್ಟ್ ಡ್ರಾಫ್ಟ್ ಅಲ್ಲಿ ಎಲ್ಲಾ ಕಡೆ ವಂದನಾ ಬಂದ್ಲು, ಮಿಥ್ಯಾ ಹೊಡೆದ, ವಂದನಾ ಅಳ್ಕೊಂಡು ಹೋದ್ಲು, ವಂದನಾ ಬಂದ್ಲು, ಮಿಥ್ಯಾ ದೂಕ್ದ, ವಂದನಾ ಅಳ್ಕೊಂಡು ಹೋದ್ಲು. ಅಂಡ್ ಇದು ಆಡಿಷನ್ ಅಲ್ಲಿ ಒಂದ್ ಸರ್ತಿನೂ ವಂದನಾ ಹಂಗೆ ಹೋಗೇ ಇಲ್ಲ. ಇವನಿಗೆ 2 ಬಾರ್ಸಿನೇ ವಾಪಸ್ ಹೋಗ್ತಿದ್ದವಳು. ನಾನು ಸರ್ ದಿಸ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಇದನ್ನ ಅಳವಡಿಸ್ಕೊಂಡೆ ನಾನು ಸ್ಕ್ರಿಪ್ಟ್ ಅಲ್ಲಿ. ಐ ಚೇಂಜ್ ದ ಸ್ಕ್ರಿಪ್ಟ್ ಸೇಯಿಂಗ್ ಮಿಥ್ಯಾ ಹಿಟ್ಸ್ ಬ್ಯಾಕ್ ಅಂಡ್ ವಂದನಾ ಹಿಟ್ಸ್ ಬ್ಯಾಕ್ ಅಂಡ್ ದೆನ್ ಶಿ ವಾಕ್ಸ್ ಅವೇ ಅಂತ. ಸೊ ಥಿಂಗ್ಸ್ ಲೈಕ್ ದಿಸ್ ಯು ಹ್ಯಾವ್ ಟು ಬಿ ವೆರಿ, ಯು ಕ್ಯಾನ್ ಬಿ ವೆರಿ ರಿಜಿಡ್ ವಿತ್ ಕಿಡ್ಸ್, ಸೇಯಿಂಗ್ ಇಲ್ಲ ನಂಗೆ ಈ ತರ ಬರ್ದೀನಿ ಅಂದ್ರೆ ಈ ತರನೇ ಬೇಕು ಅಂತ. ದ ಮೊಮೆಂಟ್ ಯು ಗಿವ್ ದಮ್ ದಟ್ ಸ್ಪೇಸ್ ಅಲ್ಲ, ದೇ ಗಿವ್ ಯು ಮಚ್ ಮೋರ್. ಅದನ್ನ ಆಕ್ಸೆಪ್ಟ್ ಅಬ್ಸರ್ವ್ ಮಾಡೋ ಇದರಲ್ಲಿ ನೀವು ಇರ್ಬೇಕಷ್ಟೇ ಮೈಂಡ್ ಸೆಟ್ ಅಲ್ಲಿ. ಬಿಕಾಸ್ ಇಟ್ಸ್ ವೆರಿ ರಿವಾರ್ಡಿಂಗ್ ವಾಟ್ ದೇ ಗಿವ್ ಯು ಅಲ್ಲ. ದೇ ಆರ್, ಬಿಕಾಸ್ ಅವ್ರಿಗೆ ಅರಿವೇ ಇಲ್ಲ ಸೇಯಿಂಗ್ ಪೊಸಿಷನ್ ಇಲ್ಲಿ ಬಂದು ಹಿಂಗ್ ಹೇಳ್ಬೇಕು, ಲೈಟ್ ಕ್ಯಾಚ್ ಮಾಡೋಕೆ ಇಲ್ವೇ ಇಲ್ಲ. ಸೊ ದೇ ಆರ್ ಡೂಯಿಂಗ್ ಸಮಥಿಂಗ್ ವೆರಿ ಆರ್ಗ್ಯಾನಿಕ್ ಅಂಡ್ ದಟ್ ವೆನ್ ಯು ಕ್ಯಾಪ್ಚರ್ ಇಟ್ ಅಲ್ವಾ, ದಟ್ ಶೋಸ್ ಆನ್ ಸ್ಕ್ರೀನ್. ಬಿಕಾಸ್ ಎಸ್ಪೆಷಲಿ ಒಂದು ಪಾಯಿಂಟ್ ಅಲ್ಲಿ ವಂದನಾ ಮಿಥ್ಯನಿಗೆ ಹೊಡಿಬೇಕಾದ್ರೆ ಅಂದ್ರೆ ಅದು ಐ ಥಿಂಕ್ ರಿವಾರ್ಡಿಂಗ್ ಇಸ್ ದಿ ರೈಟ್ ವರ್ಡ್. ನಮಗೂ ಪ್ರೇಕ್ಷಕರಾಗಿ ತುಂಬಾ ರಿವಾರ್ಡಿಂಗ್ ಮೂಮೆಂಟ್ ಅದು. ಈಗ ಆಬ್ವಿಯಸ್ಲಿ ಆತಿಶ್ ಮಿಥ್ಯಾ ಪಾತ್ರವನ್ನ ಪ್ಲೇ ಮಾಡಿರೋರು, ಅಂದ್ರೆ ಇದು ಟಾಪ್ ನಾಚ್ ಪರ್ಫಾರ್ಮೆನ್ಸ್. ಇದು ವೆರಿ ಸ್ಪೆಷಲ್. ಐ ಡೋಂಟ್ ನೋ ಹೌ ಹಿ ಡಿಡ್ ದಟ್. ವೆರಿ ಸ್ಪೆಷಲ್. ಅದು ನನ್ಗೆ ಫಾರ್ ದ ಲಾಂಗೆಸ್ಟ್ ಟೈಮ್ ನಮ್ಮ ಅಂದ್ರೆ ಇಂಡಿಯನ್ ಸಿನಿಮಾ ಕಾಂಟೆಕ್ಸ್ಟ್ ಅಲ್ಲಿ ಬಿಗ್ಗೆಸ್ಟ್ ಕಂಪ್ಲೇಂಟ್ ಇದೆ, ನಾವು ಮಕ್ಕಳನ್ನ ಯಾಕೆ ಈ ತರ ತೋರಿಸ್ತೀವಿ ಸಿನಿಮಾಗಳಲ್ಲಿ ಅಂತ. ಯಾಕೆ ಎಷ್ಟು ಶುಗರ್ ಕೋಟೆಡ್ ಆಗಿ ಸೂಪರ್ ಕ್ಯೂಟ್ ಆಗಿ ಚಬ್ಬಿ ಚೀಕ್ಸ್ ಆಗಿ ತೋರಿಸ್ತೀವಿ. ಮಕ್ಕಳು ಆ ತರ ಅಲ್ಲ, ಮಕ್ಕಳು ನಾಟಿನೂ ಇರ್ತಾರೆ, ಮಕ್ಕಳು ಒಂಥರ ಸಿಟ್ಟು ಬರ್ಸ್ತಾರೆ, ಕೆಲವೊಮ್ಮೆ ಅಳಿಸ್ತಾರೆ, ಎಲ್ಲಾನು ಮಾಡ್ತಾರಲ್ಲ. ಸೊ ಬಟ್ ಮಕ್ಕಳು ಯಾಕೆ ನಮ್ಮ ಸಿನಿಮಾದಲ್ಲಿ ಯಾಕೆ ಈ ತರ ಇರ್ತಾರೆ. ಅಂಡ್ ಅದೇ ನಾವು ಇರಾನಿಯನ್ ಸಿನಿಮಾ ಇದು ನೋಡಿದಾಗ, ಎಸ್ಪೆಷಲಿ ವಿತ್ ಕಿಡ್ಸ್, ನಾನು ಬೇರೆ ಜನರಲ್ ಸಿನಿಮಾ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡ್ತಿಲ್ಲ, ಎಸ್ಪೆಷಲಿ ವಿತ್ ಕಿಡ್ಸ್ ಹೌ ಇರಾನಿಯನ್ ಸಿನಿಮಾ ಇದ್ರಲ್ಲಿ ಮಾಡ್ತಾರಲ್ಲ, ಅಂಡ್ ಯುವರ್ ಲೈಕ್ ವಾವ್ ಅನ್ನೋ ತರ. ಬಿಕಾಸ್ ಯಾವ ಮಕ್ಕಳು ನಿಮ್ಮ ಮನಸ್ಸನ್ನು ಟಚ್ ಮಾಡೋ ಅಷ್ಟು ಎಫರ್ಟ್ಲೆಸ್ಲಿ ಮತ್ತೆ ಅಡಲ್ಟ್ ಆಕ್ಟರ್ಸ್ ಕಾನ್ ಡೂ ಇಟ್ ಅಲ್ಲ. ಸೊ ಒಂದು ಅದು. ಬಟ್ ಯು ಆಲ್ಸೋ ಹ್ಯಾವ್ ಟು ಗೆಟ್ ಫಾರ್ಚುನೇಟ್ ವಿತ್ ಕಿಡ್ಸ್. ನಮ್ಗೆ ವಿ ಆರ್ ವೆರಿ, ಇವಾಗ ನೀವು ನೋಡಿದ್ರೆ ಅವ್ನು ಇಷ್ಟು ಬೆಳ್ಕೊಂಡ್ಬಿಟ್ಟಿದ್ದಾನೆ. ನನ್ಗೆ ಸಿನಿಮಾ ಮಾಡಿ ಐ ಥಿಂಕ್ 1.5 ವರ್ಷ ಆದ್ರ ಮೇಲೆ ಸಿನ್ಸಿನಾಟಿಯಲ್ಲಿ ಏನೋ ಒಂದು ಫಿಲ್ಮ್ ಫೆಸ್ಟಿವಲ್ ಇತ್ತು, ಅಂಡ್ ವಿ ಹ್ಯಾಡ್ ಒನ್. ಐ ಹ್ಯಾಡ್ ಒನ್ ಫಾರ್ ದ ಬೆಸ್ಟ್ ಡೈರೆಕ್ಟರ್ ಅಂಡ್ ಹಿ ಹ್ಯಾಡ್ ಒನ್ ಫಾರ್ ದ ಬೆಸ್ಟ್ ಆಕ್ಟರ್. ಅಂಡ್ ಅವ್ರು ನನಗೆ ಕಾಲ್ ಮಾಡಿದ್ರು ರಾತ್ರಿ, 3 ಗಂಟೆ ರಾತ್ರಿಗೆ, ಸೇಯಿಂಗ್ ಲೈವ್ ಝೂಮ್ ಕಾಲಿಗೆ ಬರ್ತೀರಾ, ಅತೀಶ್ನು ಕರ್ಕೊಂಡ್ ಬರಕ್ ಆಗ್ತೀರಾ, ಜನರವ್ರಿಗೆ ಆಕ್ಟಿಂಗ್ ಇಷ್ಟ ಆಗಿದೆ ಅಂತ. ಅಂಡ್ ಝೂಮ್ ಕಾಲಿಗೆ ಬಂದ ಅತೀಶ್, ಅಂಡ್ ಸಡನ್ಲಿ ಐ ವಾಸ್ ಲೈಕ್ ಯೂನೇನ್ ಆಯ್ದು ಅಂತ. ಬಿಕಾಸ್ ನಾನ್ ನೋಡಿದ ಅತಿ ವಾಸ್ ದಿಸ್, ಅಂಡ್ ಹಿ ಸಡನ್ಲಿ ಗ್ರೋನ್ ಇನ್ ಟು ದಿಸ್ ಅಡಾಲಸೆಂಟ್ ಬಾಯ್ ತರ, ಅಂಡ್ ದೇ ಗ್ರೋ ವೆರಿ ಫಾಸ್ಟ್ ಅಲ್ಲ. ಸೊ ನೌ ವೆನ್ ಐ ಲುಕ್ ಬ್ಯಾಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್, ನಾವು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆಕ್ಟರ್ ಸಿಕ್ಕಿದ್ದಾರೆ ನಮ್ಗೆ ಅಂತ. ಅಂಡ್ ಟು ಆಲ್ಸೋ ಸಿ ನಾವು ಐ ಥಿಂಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬೋರ್ನ್ ಅಲ್ಲೇನೋ ಯು ನಾಮಿನೇಟೆಡ್ ಫಾರ್ ಬೆಸ್ಟ್ ಆಕ್ಟರ್ ಅಂಡ್ ಯು ವಾಸ್ ಅಲಾಂಗ್ ಸೈಡ್ ಅಮಿತಾಬ್ ಬಚ್ಚನ್. ಸೊ ನಾನು ಆ ವಾಟ್ಸ್ಆಪ್ ಕಳಿಸಿದೆ ಅವನಿಗೆ, ಸೇಯಿಂಗ್ ಐ ಆಮ್ ಸೋ ಪ್ರೌಡ್ ಅಂಡ್ ಸೋ ಫುಲ್ಫಿಲ್ಲಿಂಗ್ ಅನ್ಸುತ್ತಿದ್ದು. ನಾಟ್ ದಟ್ award maybe doesn't mean anything in that context, but to get that recognition saying you are, illandre now sometimes we take it for granted saying ಮಕ್ಕಳು ಮಾಡಿದ್ರೆ ಅದು ಆಕ್ಟಿಂಗ್ ಅಲ್ಲ, ಅಂದ್ರೆ
ಇವಾಗ ಒಂದು ಮೆಥಡ್ ಆಕ್ಟಿಂಗ್ ಈಸ್ ಓನ್ಲಿ ಆಕ್ಟಿಂಗ್ ಅಥವಾ ಇರ್ಫಾನ್ ಖಾನ್ ಮಾಡಿದ್ರೆ ಮಾತ್ರ ಆಕ್ಟಿಂಗ್ ಅಲ್ಲ, ಒಂದು ಮಗು ಮಾಡೋದು, ಬಿಕಾಸ್ ಇಟ್ ಈಸ್ ಈಕ್ವಲಿ ಡಿಫಿಕಲ್ಟ್. ಹೌದು. ಅಂಡ್ ಆ ರೆಕಗ್ನಿಷನ್ ಅಲ್ಲ ಸಿಕ್ಕಿದ್ದು ನನ್ಗೆ ವಾಸ್ ವೆರಿ ಫುಲ್ಫಿಲಿಂಗ್ ಅಂಡ್ ವೆರಿ ಒಂಥರ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸೇಯಿಂಗ್ ಈ ಹುಡುಗನ ಪರ್ಫಾರ್ಮೆನ್ಸ್ ಇಸ್ ರೆಕಗ್ನೈಸ್ಡ್ ದಟ್ ಇಟ್ ಈಸ್ ಆಸ್ ಡಿಫಿಕಲ್ಟ್ ಟು ಪೋರ್ಟ್ರೇ ದಿಸ್ ಕ್ಯಾರೆಕ್ಟರ್ ಅನ್ನೋದಲ್ಲ. ಸೊ ಅಂಡ್ ಇಟ್ಸ್ ಅ ವೆರಿ ಟ್ರಿಕಿ ಸಬ್ಜೆಕ್ಟ್. ಇವಾಗ ನನಗೆ ಆಡಿಷನ್ ಆದ ತಕ್ಷಣ ಐ ಥಿಂಕ್ ಅವನ ಅಮ್ಮನ ಹತ್ರ ಏನೋ ಮಾತಾಡಿದ್ದು ನೆನಪು ನನಗೆ, ಸೇಯಿಂಗ್ ಇದು ಸ್ವಲ್ಪ ಕಷ್ಟ ಇದೆ ಈ ಸಿನಿಮಾ. ನಾನು ಹೆಂಗೆ ಹೋಗಿ ಒಂದು 10-11 ವರ್ಷದ ಹುಡುಗನಿಗೆ ದಿವಸ ನಿನ್ನ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ, ನಿನ್ನ ಅಪ್ಪ ಸತ್ತೋಗಿದ್ದಾರೆ, ನಿನ್ನ ಅಮ್ಮ ಸುಸೈಡ್ ಮಾಡ್ಕೊಂಡಿದ್ದಾರೆ, ಇದನ್ನ ದಿವಸ ಹೆಂಗೆ ಹೇಳೋದು ನಾನು. ಅಂಡ್ ಐ ಆಮ್ ಆಲ್ಸೋ ಫಾದರ್, ಐ ನೋ ಹೌ ಡ್ಯಾಮೇಜಿಂಗ್ ಇಟ್ ಕ್ಯಾನ್ ಬಿ ಅದರ್ವೈಸ್ ಅಲ್ಲ. ಸೊ ಐ ವಾಸ್ ವೆರಿ ಕೇರ್ಫುಲ್. ನಾ ಫಸ್ಟ್ ಫಿಲ್ಮ್ ಬಗ್ಗೆ ಮಾತು ಆಡ್ತಿರ್ಲಿಲ್ಲ, ನಾನು ಐ ವಾಸ್ ವೆರಿ ಸ್ಕ್ಯಾರ್ಡ್. ಸೊ ಅವ್ನು ಏನ್ ಮಾಡ್ತಿದ್ದ, ಯೂಸ್ ಟು ಗಿವ್ ಹಿಮ್ ಬ್ಯಾಕ್ ಸ್ಟೋರೀಸ್. ಈ ಫಿಲ್ಮ್ ಬಿಗಿನ್ಸ್ ವಿತ್ ಹಿಸ್ ಜರ್ನಿ ಟು ಮುಂಬೈ. ದಿ ಓನ್ಲಿ ಥಿಂಗ್ ಯು ಡಿಸ್ಕಸ್ ಇಸ್ ಹಿಸ್ ಲೈಫ್ ಬಿಫೋರ್ ಕಮಿಂಗ್ ಟು ಉಡುಪಿ, ಹಿಸ್ ಲೈಫ್ ಇನ್ ಮುಂಬೈ. So I was trying to create a picture of Mithya in his head that aligns with my vision of Mithya. So I used to say on back story, ನಿನ್ನ ಅಪ್ಪ ಮತ್ತು ಅಮ್ಮನ ಮಧ್ಯ ಸಂಬಂಧ ಹೆಂಗಿತ್ತು, ಅಥವಾ ನಿಂದು ನಿನ್ನ ಅಪ್ಪಂದು ಏನ್ ಕೆಮಿಸ್ಟ್ರಿ ಇತ್ತು, ಥಿಂಕ್ ಮಾಡಿ ಹೇಳು ನನಗೆ ಅಂತ. ಸೊ ಇಟ್ ಕಮ್, ಅದು ನನ್ನ ವರ್ಷನ್ ಆಫ್ ಮಿಥ್ಯಾಗೆ ಅಲೈನ್ ಆಗದಿದ್ರೆ ಐ ವುಡ್ ಚೇಂಜ್ ಇಟ್. ಇಲ್ಲ, ಐ ಡೋಂಟ್ ಥಿಂಕ್ ಮಿಥ್ಯಾ ಡಸ್ ದಟ್, ಮಿಥ್ಯಾ ಡಸ್ ಇಟ್. ಸೊ ಸ್ಲೋಲಿ a version of Mithya is created in his head. ನೀವ್ ಹೇಳದೆ ಅವನಿಗೆ ಪ್ರಶ್ನೆ ಮಾತ್ರ ಕೊಟ್ಟು ಅವನೇ ಹುಡ್ಕೊಳ್ಳಕ್ಕೆ, ಬಿಕಾಸ್ ಹಾಗಾದ್ರೆ ಮಾತ್ರ ಅವ್ನು ಮಿಥ್ಯಾಗೆ ಜೀವಿಸಕ್ಕೆ ಸಾಧ್ಯ. ಬಿಕಾಸ್ ಆಸ್ ಎ ಪರ್ಸನ್ ಈಸ್ ವೆರಿ ಡಿಫರೆಂಟ್ ಫ್ರಮ್ ಮಿಥ್ಯಾ, ವೆರಿ ವೆರಿ ಡಿಫರೆಂಟ್ ಫ್ರಮ್ ಮಿಥ್ಯಾ. ಬಟ್ ಅದು ದಟ್ ಈಸ್ ಸ್ಟಿಲ್ ಓಕೆ, ಸರಿ ಟು ಸರ್ಟನ್ ಎಕ್ಸ್ಟೆಂಟ್ ಮಾಡ್ಬೋದು. ಬಟ್ ಆನ್ ಸೆಟ್ ಪರ್ಫಾರ್ಮ್ ಮಾಡಿದಾಗ ನೀವು ಅವನ್ನ ಆ ಝೋನ್ ಕರ್ಕೊಂಡು ಹೋಗ್ಬೇಕು ತಾನೆ. ದಟ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ನೀವು ಮತ್ತೆ ಹೆಂಗೆ ಹೇಳ್ತೀರಾ, ನಿನ್ನ ತಲೆಯಲ್ಲಿ ಏನ್ ಓಡ್ತಾ ಇದೆ, ನಿನ್ನ ಅಮ್ಮಂದ ಲಾಸ್ಟ್ ವಿಜುವಲ್ ನೀನ್ ನೋಡಿದ್ ನೆನಪಿದ್ಯಾ, ತಂದೆದ್ದು ಇದ್ರ ನೆನಪಿದ್ಯಾ. ಸೊ ಅದನ್ನ ನೀವು ಹೆಂಗೆ ಹೇಳ್ತೀರಾ, ಅದು ಹೇಳಿ ಅವನಿಗೆ ಆ ಒಂದು ಚಿಕ್ಕ ಮನಸ್ಸಿಗೆ ಎಫೆಕ್ಟ್ ಆಗದೇ ಇರೋ ರೀತಿನಲ್ಲಿ ಹೇಳಿ, ಬಟ್ ಪರ್ಫಾರ್ಮೆನ್ಸ್ಗೆ ಅದು ಬೇಕೇ ಬೇಕು ಅಲ್ವಾ. ಬಟ್ ಅಲ್ಲಿ ಐ ಥಿಂಕ್ ಫಸ್ಟ್ 2 ದಿವಸದಲ್ಲೇ ನಂಗೆ ಗೊತ್ತಾಯ್ತು ದಿಸ್ ಬಾಯ್ ಸಮಥಿಂಗ್ ಎಲ್ಸ್ ಅಂತ. ಬಿಕಾಸ್ ಬಂದ ಏನೋ ಒಂದು ಇಂಟೆನ್ಸ್ ಇನ್ ಮಾಡ್ದ, ಐ ವುಡ್ ಕರೆಕ್ಟ್ ಇನ್. ಫಸ್ಟ್ 1-2 ದಿವಸ ಆಯ್ತು ಅವ್ನಿಗೆ ಒಂದು ಫಿಲ್ಮಿನ ರಿದಮಿನ ಹಿಡಿತ ಸಿಗಕ್ಕೆ ಅವ್ನಿಗೆ. ಬಿಕಾಸ್ ಅವನು ಒಂದು 14-15 ಸಿನಿಮಾ ಮಾಡಿದಾನೆ. ಈಸ್ ಡನ್ ಕಾಂತಾರ, ಈಸ್ ಡನ್ ವಿಕ್ರಾಂತ್ ರೋಣ, ಈಸ್ ಡನ್ ಮೆನಿ ಫಿಲ್ಮ್ಸ್, ಅಂಡ್ ಹೀಸ್ ಕಮಿಂಗ್ ಫ್ರಮ್ ದಟ್ ಸ್ಕೂಲ್ ಆಫ್ ಆಕ್ಟಿಂಗ್ ವಿಚ್ ಆ ಫಿಲ್ಮ್ಸ್ಗೆ ಸ್ಕೂಲ್, ಆ ಮೀಟರ್ ಆಫ್ ಆಕ್ಟಿಂಗ್ ಬೇಕು. ಈ ಫಿಲ್ಮ್ಗೆ ಅದು ಬೇಡ. ಈ ಸಿನಿಮಾ ಬಂದ ತಕ್ಷಣ ಅವನಿಗೂ 1 ದಿವಸ ಬೇಕಾಯ್ತದು ಟು ಅಂಡರ್ಸ್ಟ್ಯಾಂಡ್ ಈ ಸಿನಿಮಾದ ರಿದಮ್ ಏನು, ವಾಟ್ ಆರ್ ವಿ ಲುಕಿಂಗ್ ಫಾರ್. ಅದಾದ್ರ ಮೇಲೆ ಸೂಪರ್. ಅಂಡ್ ಸೆಕೆಂಡ್ ಡೇ ಎಂಡ್ಗೆ ಐ ರಿಯಲೈಸ್ಡ್ ಕಿ ನಾ ಏನು ಹೇಳ್ಬೋದು ಇವನ ಹತ್ರ, ಇವನಿಗೆ ಎಂಥ ಒಂದು ಕ್ರೂರವಾದ ಸೀನನ್ನು ಹೇಳಿ ಮಾಡಿಸ್ಬೋದು ವಿದೌಟ್ ಎಫೆಕ್ಟಿಂಗ್ ಹಿಸ್ ರಿಲೇಶನ್ಶಿಪ್ ವಿತ್ ಎನಿಬಡಿ ಅರೌಂಡ್ ಹಿಮ್. ಇವಾಗ ಆ ಸೀನ್ ಮಾಡ್ತಾನೆ, ಕಟ್ ಅಂದ ತಕ್ಷಣ ನಾನು ಉದಿತ್ ನಾವು ಮಾನಿಟರ್ ನೋಡಿ ಏನೋ ಡಿಸ್ಕಸ್ ಮಾಡ್ತಾ ಇದೀವಿ, ಸರಿ ಇನ್ನೊಂದು ಟೇಕ್ ಮಾಡೋಣ ಅಂತ ಹುಡುಕಿದ್ರೆ ಇವನಿಲ್ಲ, ಇವನ್ ಸೈಕಲ್ ತಗೊಂಡು ಎಲ್ಲ ಹೋಗಿದ್ದಾನೆ, ಇವನ್ ಮೊಬೈಲ್ ತಗೊಂಡು ಏನೋ ಆಟ ಆಡ್ತಿದ್ದಾನೆ. ಸೊ ಇಟ್ ಡಿಂಟ್ ಬಾದರ್ ಹಿಮ್ ಎಟ್ ಆಲ್. The scenes that he was performing did not bother him at all. So ಅದು ಕಾನ್ಫಿಡೆನ್ಸ್ ಕೊಡ್ತಾರೆ. And we are very fortunate that way. Because ಇಲ್ಲ ಅಂದ್ರೆ ಬರೆಯುವಾಗ ನಾನು ಏನು ಬರ್ಕೊಂಡ್ಬಿಡೋದಲ್ಲ. ನಾನು 2 ವರ್ಷದ ಮಗು ಇದು ಮಾಡ್ತೋ ಅದು ಮಾಡ್ತೋ ಅಥವಾ 3 ವರ್ಷದ ಮಗು ಹಿಂಗ್ ಮಾಡ್ತೋ ಅನ್ನೋದು ಬರೆಯೋದು ಬಹಳ ಸುಲಭ ನನಗೆ. ಹೌ ಡು ಐ ಶೋ ಇಟ್ ಅಂಡ್ ಹೌ ಡು ಐ ಶೋ ಇಟ್ ಕನ್ವಿನ್ಸಿಂಗ್ಲಿ. ಅದಕ್ಕೆ ಯು ಹ್ಯಾವ್ ಟು ಗೆಟ್ ಲಕ್ಕಿ ವಿತ್ ಆಕ್ಟರ್ಸ್ ಲೈಕ್ ದಿಸ್. ಕರೆಕ್ಟ್. ನೀವು ಕೊನೆಯಲ್ಲಿ ಹೇಳಿದ್ದೆ ಸರಿ. ಯಾಕೆಂದ್ರೆ ಗುಡ್ ಆಕ್ಟರ್ ಅಂದ್ರೆ ಮಕ್ಕಳು ಫಿಲ್ಮ್ಸ್ ಅಲ್ಲಿ ಬಂದಾಗ ನಾವು ಅವ್ರ ಆಕ್ಟಿಂಗ್ ನಾವು ಲೆಕ್ಕನೇ ತಗೊಳಲ್ಲ. ಬಟ್ ಅದೇ ಮೆಥಡ್ ಆಕ್ಟಿಂಗ್ ಎಂತ ಕಡಿಮೆನೂ ಇಲ್ಲ. ಇದು ಔಟ್ಪುಟ್ 100%. ದಿಸ್ ಫೆನಾಮಿನಲ್ ಪರ್ಫಾರ್ಮೆನ್ಸ್. ದ ರೇಂಜ್ ದಟ್ ಹಿ ಹ್ಯಾಸ್ ಟು ಶೋ ಅಲ್ಲ. ಅಂದ್ರೆ ಅವನು ಫ್ರೆಂಡ್ ಕಿಶನ್ ಜೊತೆ ಇರುವಾಗ ಆ ತುಂಟತನೂ ಬೇಕು, ಬಟ್ ತಂಗಿ ಜೊತೆ ಇದ್ದಾಗ ಚಿಕ್ಕ ವೈಲೆನ್ಸ್ ಒಂದು ಇದು ಬೇಕು, ಬಟ್ ಆ ಒಂದು ಗ್ರೀವಿಂಗು ಬೇಕು, ಬಟ್ ಸಿಂಪತಿನೂ ತರಿಸ್ಬೇಕು. ಅಂದ್ರೆ ಇಟ್ಸ್ ನಾಟ್ ಈಸಿ. ಅಂದ್ರೆ ಹೇಳೋದು ಬಹಳ ಸುಲಭ ಅದು, ಬಟ್ ಟು ಪರ್ಫಾರ್ಮ್ ಇಟ್ ಅಲ್ಲ. ಐ ಥಿಂಕ್ ಇಟ್ಸ್ ಅ ವೆರಿ ಸ್ಪೆಷಲ್ ಪರ್ಫಾರ್ಮೆನ್ಸ್. ಸ್ಪೆಷಲ್ ಪರ್ಫಾರ್ಮೆನ್ಸ್. ಅಂಡ್ ಇನ್ನೊಂದು ಅದೇ, ಈಗ ಯಾರು ಇವರು ರೂಪಾ ಜ್ಯೋತಿ ಬೇಸಿಕ್ಲಿ ಚಿಕ್ಕಮ್ಮ ಸೈಕಲ್ ಅಲ್ಲಿ ಅಂದಾಗ ಅನು ತಗೊಂಡ್ ಹೋದ್ಲು ಅಂತ ಹೇಳಕ್ ಕೋಪ ಮಾಡ್ಕೋಬೇಕು. ಅಂಡ್ ಇಮಿಡಿಯೇಟ್ಲಿ ಹೊಸ ಸೈಕಲ್ ನೋಡಿದಾಗ ಥ್ಯಾಂಕ್ಸ್ ಹೇಳಬೇಕು, ಬಟ್ ಥ್ಯಾಂಕ್ಸ್ ಹೇಳೋ ವ್ಯಕ್ತಿ ಅಲ್ಲ ಮಿಥ್ಯಾ, ಬಟ್ ಖುಷಿ ತೋರಿಸ್ಬೇಕು. ಇದು ಅದೇ ಯಾವುದೇ. ಅಂಡ್ ಐ ಥಿಂಕ್ ಇನ್ ದಟ್ ಕಾಂಟೆಕ್ಸ್ಟ್, ಬಿಕಾಸ್ ನೀವು ಜ್ಯೋತಿ ಅವ್ರನ್ನ ಮೆನ್ಷನ್ ಮಾಡಿದ್ರಿ ಆಲ್ಸೋ, ಲೈಕ್ ಸೇ ಇವನ್ ಪ್ರಕಾಶ್ ತುಂಬಿನಾಡ್ ಇವ್ರದ್ದು ಐ ಥಿಂಕ್. ಅಂಡ್ ಅದು ಆ ಎನರ್ಜಿ ಐ ಥಿಂಕ್ ದೇ ಫೀಡ್ ಆಫ್ ಈಚ್ ಅದರ್. ಇವಾಗ ಇವ್ನು ಈ ರೇಂಜ್ ಕೊಟ್ಟಾಗ ಸಡನ್ಲಿ ದೇ ಆಲ್ಸೋ ಅವ್ರು ಎಲ್ಲರದ್ದು ಪರ್ಫಾರ್ಮೆನ್ಸ್ ಐ ಥಿಂಕ್ ಜಸ್ಟ್ ಎಲಿವೇಟೆಡ್ ಆನ್ ಸೆಟ್. ರೂಪಾ ಅವರನ್ನ ನಾವು ಬೇರೆ ಚಿತ್ರಗಳಲ್ಲಿ ನೋಡಿದೀವಿ. ಹೌದು, ಅವರು ಒಂದು ಮೊಟ್ಟೆ ಕಥೆಯಲ್ಲೂ ಇವರಿಬ್ರು ದೇವರ್ ಇದು ಗಂಡ ಹೆಂಡ್ತೀನಿ, ಯಾರು ಪ್ರಕಾಶ್ ತುಂಬಿನಾಡ್ ಸರ್ ಮತ್ತೆ ರೂಪಾ ಅವರು. ಅದೇ ಅವರು ಶಿ ಇಸ್ ಅ ಲೆಜೆಂಡ್ ಇನ್ ದ ತುಳು ಇಂಡಸ್ಟ್ರಿ. ಅಂಡ್ ತುಳು ರೂಪಾ ವರ್ಕಾಡಿ. ಹೌದು, ತುಳು ಇಂಡಸ್ಟ್ರಿನಲ್ಲಿ ಶಿ ಇಸ್ ಅ ಲೆಜೆಂಡ್, ವೆರಿ ವೆರಿ ನೋನ್ ಫೇಸ್ ಅಂಡ್ ಇದು. ಬಟ್ I think it's a special performance wise alla. I'm very proud of what we have achieved in the film. And Prakash Tuminad sardu generally ನಾವು ಎಲ್ಲೋ ಒಂದು ಸರಿ ಅವ್ರು ಕಾಮಿಡಿ ಸಕದಾಗಿ ಮಾಡ್ತಾರಾ, ಕಾಮಿಡಿ ಮಾಡ್ಸೋಣ, ಎಲ್ಲದಲ್ಲೂ ಕಾಮಿಡಿ ಮಾಡಿ ಸಡನ್ಲಿ ಇದರಲ್ಲಿ ಐ ಥಿಂಕ್ ಆ ಒಂದು ಸೀನ್, ಒಂದು ಡೈಲಾಗ್ ಅಲ್ಲಿ ನಿಮ್ಮ ಇಡೀ ಬ್ಯಾಕ್ ಸ್ಟೋರಿ ಹೇಳೋದೇನಿದೆ ಅಲ್ಲ,
ಅಂಡ್ ಇಟ್ ಈಸ್ ಅ ಫಿಲ್ಮ್ ವೇರ್ ಫಿಲ್ಮ್ ಇಸ್ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕ ಮಿಥ್ಯನ್ ಬಗ್ಗೆ ಇದೆ. ಸೊ ನಿಮ್ ಸೂರ್ಯ ಕ್ಯಾರೆಕ್ಟರ್ ಬಂದು ಹೋಗ್ತಾನೆ ಹೊರತು, ಬಟ್ ನೀವು ಬಂದು ಹೋಗೋ ಮೂಮೆಂಟ್ಸ್ ಅಲ್ಲಿ ನೀವು ನಿಮ್ಮ ಕ್ಯಾರೆಕ್ಟರ್ ನ ಬ್ಯಾಕ್ ಸ್ಟೋರಿ ಬಿಚ್ಚಿಡ್ಬೇಕಲ್ಲ, ಅಂಡ್ ಮೇಕ್ ದಿ ಆಡಿಯನ್ಸ್ ಕನ್ವಿನ್ಸ್ ಅಬೌಟ್ ಯುವರ್ ಇಂಟೆನ್ಷನ್ಸ್ ಇನ್ ದ ಫಿಲ್ಮ್ ಆಲ್ಸೋ. I think one scene, I think a lot of people talk Prakash sir performance in that auto scene and how he convinces us about Surya's character. ಅಂಡ್ ಅದೇ ನೀವು ಹೇಳಿದ ಹಾಗೆ ಪ್ರಕಾಶ್ ಅವರ ಪರ್ಫಾರ್ಮೆನ್ಸ್ ಅಲ್ಲಾಗಲಿ ರೂಪಾ ಅವರ ಪರ್ಫಾರ್ಮೆನ್ಸ್ ರೂಪಾ ಅವರ ಪರ್ಫಾರ್ಮೆನ್ಸ್ ಇನ್ನೂ ಸ್ವಲ್ಪ ಕಷ್ಟದ, ಯಾಕೆಂದ್ರೆ ಅಲ್ಲಲ್ಲಿ ಸ್ವಲ್ಪ ಡೌಟ್ ಬರೋ ಹಾಗೂ ಬರಬೇಕು, ಬಟ್ ಆಕೆ ಇಂಟೆನ್ಷನ್ ಅದಾಗಿರಲಿಲ್ಲ. ಪ್ರಕಾಶ್ ಅವ್ರದ್ದು ಇದು ಅವರ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಹೇಳಿದ ಹಾಗೆ ಆ ಒಂದು ಪ್ಯೂರ್ ಇಂಟೆನ್ಷನ್ ಅವ್ರದ್ದು ಏನಿದೆಯೋ ಅದು ಕನ್ವೆ ಆಗತ್ತೆ. ಅಂಡ್ ನನಗೆ ತುಂಬಾ ಸ್ಪೆಷಲ್ ಅನ್ಸಿದ್ದು ಎರಡು, ಅಫ್ಕೋರ್ಸ್ ಆಟೋದಿದೆ, ಬಟ್ ನನಗೆ ಪರ್ಫಾರ್ಮೆನ್ಸ್ ವೈಸ್ ಕಷ್ಟ ಅಂತ ನನ್ಗನ್ಸಿದ್ದು ಈಗ ಬೀಚಲ್ಲಿ ಅವ್ರು ಏನ್ ಮಾಡ್ತಾರೆ ಮಿಥ್ಯನ ಜೊತೆ, ಫುಲ್ ಆಫ್ ಲೈಫ್ ಅಂಡ್ ದೇರ್ ಇಸ್ ನಥಿಂಗ್ ಅಪಾರ್ಟ್ ಫ್ರಮ್ ಪ್ಯೂರಿಟಿ ಇನ್ ವಾಟ್ ಈಸ್ ಡೂಯಿಂಗ್ ದೇರ್. ಆಮೇಲೆ ಇನ್ನೊಂದು ನಂಗೆ ಹಿಡಿಸಿದ್ದೇನು ಅಂದ್ರೆ ಕುಡ್ಕೊಂಡು ಮನೆಗೆ ಬರ್ತಾರೆ, ಸರಿ ಮಾತೆಲ್ಲ ಆಡ್ತಾ ಇರ್ತಾರೆ, ಅಂಡ್ ಪ್ರಕಾಶ್ ಅವರನ್ನ ಸುಮಾರು ಫಿಲ್ಮ್ ಅಲ್ಲಿ ನೋಡಿದೀವಿ, ಇಟ್ ಇಸ್ ಅವರೇನ ಮಾಡ್ಬಿಡ್ತಾರೆ ಅಂತ, ಬಟ್ 2 ಸಲ ಬರ್ಪ್ ಮಾಡ್ತಾರೆ. ಅಲ್ಲಿ ನನಗೆ ದಟ್ ಇಸ್ ವೆರಿ ಇಟ್ ಬಿಕೇಮ್ ಸ್ಪೆಷಲ್. ಅಂಡ್ ದಟ್ ಬರ್ಪ್ ಅಲ್ಲ, ಇದು ನಿಮ್ಗೆ ಅಷ್ಟು ನ್ಯಾಚುರಲ್ ಕಾಣಿಸುತ್ತಲ್ಲ, ಹಿ ವಾಸ್ ಡೂಯಿಂಗ್ ಇಟ್ ಟೇಕ್ ಮೇಲೆ ವಾಸ್ ಜಸ್ಟ್ ಡೂಯಿಂಗ್ ಇಟ್. ಸೊ ದಟ್ ಇಸ್ ವೆರಿ ಸ್ಪೆಷಲ್. ಅಂಡ್ ಅದು ದಟ್ ವಾಸ್ ವೆರೈಟಿ ಆಫ್ ಬರ್ಪ್ ಅದು, ಹೌದು. ಅಂಡ್ ದಟ್ ವಾಸ್ ನೋವರ್ ಇನ್ ದ ಸ್ಕ್ರಿಪ್ಟ್ ಅಲ್ವಾ, ದಟ್ ವಾಸ್ ಹಿಸ್ ಇನ್ಪುಟ್. ಸೊ ಈ ಮೂಮೆಂಟ್ ಅಲ್ಲಿ ನಾನು ಹಿಂಗ್ ಮಾಡ್ತೀನಿ ಅನ್ನೋದಿದೆಲ್ಲ, ಅಂಡ್ ದೆನ್ ಯು ಆಸ್ ಅ ಫಿಲ್ಮ್ ಮೇಕರ್ ಲೀವ್ ಫಾರ್ ಮೂಮೆಂಟ್ಸ್ ಲೈಕ್ ದಟ್ ವೆನ್ ಯು ಸಿ ಮ್ಯಾಜಿಕ್ ಹ್ಯಾಪನ್. ಅಲ್ಲಿ ನನಗೆ ಆಲ್ಸೋ ದಟ್ ಬರ್ಪ್ ಐ ಕ್ಲಿಯರ್ಲಿ ರಿಮೆಂಬರ್ ಲೈಕ್ ಹೌ ಇಸ್ ಇ ಡೂಯಿಂಗ್ ಇಟ್, ಹೆಂಗೆ ಅಂದ್ರೆ ಸರಿ ಫಸ್ಟ್ ಟೇಕ್ ಮಾಡಿದ್ರು, ಸೆಕೆಂಡ್ ಟೇಕ್, ಥರ್ಡ್ ಟೇಕ್ ಅಲ್ಲಿ ಹೆಂಗೆ ಕನ್ಸಿಸ್ಟೆಂಟ್ಲಿ ಅಷ್ಟು ಬಿಲೀವಬಲ್ ಮಾಡ್ತಿದ್ದಾರೆ ಅಂದ್ರೆ ಲೈಕ್ ವೆರಿ ಸ್ಪೆಷಲ್ ಆಕ್ಟರ್ ಅವರು. ಇದರಲ್ಲಿ ಎಷ್ಟೋ ಇನಾನಿಮೇಟ್ ವಸ್ತುಗಳಿದೆ. ಸೈಕಲ್ ಅನ್ನೇ ನಾವು ತಗೋಬಹುದು, ಮೊಬೈಲ್ ಅನ್ನ ತಗೋಬಹುದು, ಮೊಬೈಲ್ ಕೂಡ ಬರ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಏನು ಅಂದ್ರೆ ಆಬ್ವಿಯಸ್ಲಿ ಫ್ಯಾನ್ ಇದೆ, ಫ್ಯಾನಿಗೆ ಅರ್ಥನೂ ಇದೆ, ಬಟ್ ಅದರಲ್ಲಿ ಒಂದು ಬ್ಯೂಟಿ ಏನು ಅಂದ್ರೆ ಅವನಿಗೆ ಸೀಲಿಂಗ್ ಫ್ಯಾನ್ ಬೇಡ, ಅವನಿಗೆ ಸರಿಯಪ್ಪ ಶಬ್ದದಿಂದ ನಿದ್ದೆ ಬರ್ತಾ ಇಲ್ಲ ಅಂತ ಅನ್ಕೋಣ, ಪ್ಲಸ್ ಸೀಲಿಂಗ್ ಫ್ಯಾನ್ ಇದೆ, ಸೀಲಿಂಗ್ ಫ್ಯಾನ್ ಬೇಡ ಅಂತ. ಇಲ್ಲಿ ಹಾಲ್ಗೆ ಬಂದು ಮಲಗ್ತಾನೆ, ಅಲ್ಲಿ ಟೇಬಲ್ ಫ್ಯಾನ್ ಇದೆ, ಅದು ಅದಕ್ಕಿಂತ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. ಆದ್ರೂ ಅದು ಈ ಪರ್ಟಿಕ್ಯುಲರ್ ಯೂಸ್ ಆಫ್ ಇನಾನಿಮೇಟ್ ವಸ್ತುಗಳು ಅದೆಲ್ಲ ಕಾನ್ಶಿಯಸ್ ಆಗಿ ನಡೆಯತ್ತಾ? ಈಗ ಸೈಕಲ್ ಕಾನ್ಶಿಯಸ್ ಲೆವೆಲ್ ನೀವು ನನ್ಗೆ ಅವನ ಸುತ್ತ ಒಂದಿಷ್ಟು ಆಬ್ಜೆಕ್ಟ್ಸ್ ಗಳು ಪ್ರಾಬ್ಗಳು ಬೇಕು ಅನ್ನೋ ಲೆವೆಲ್ಗೆ ಕಾನ್ಶಿಯಸ್ ಅಲ್ಲ ಅದು, ಬಟ್ ಇಟ್ಸ್ ಒನ್ ಲೆವೆಲ್ ಅಲ್ಲಿ ಸಬ್ ಕಾನ್ಶಿಯಸ್ ಅದು ಸೇಯಿಂಗ್. ಬಟ್ ಆ ನೀವು ಕ್ಯಾರೆಕ್ಟರಿನ ಹುಡುಕಾಟದಲ್ಲಿ, ಬರವಣಿಗೆ ಸ್ಟೇಜ್ ಅಲ್ಲಿ ನೀವು ಹುಡುಕಾಟದಲ್ಲಿ ಇದೀರಾ, ಅಲ್ಲಿ ಐ ಥಿಂಕ್ ಆಟೋಮ್ಯಾಟಿಕ್ಲಿ ಇವುಗಳೆಲ್ಲ ಸೇರ್ಕೊಂತಾವೆ. ಲೈಕ್ ಸೇ ವೆನ್ ಐ ಸೇ ಅವನ ಅಮ್ಮನ ಬಗ್ಗೆ, ವಾಟ್ ಈಸ್ ದ ಲಾಸ್ಟ್ ಮೆಮರಿ ಆಫ್ ಹಿಸ್ ಮದರ್ ದಟ್ ಈ ಹ್ಯಾವ್, ಫಾರ್ ಮಿ ದಟ್ ಈಸ್ ಅ ಫ್ಯಾನ್. That is it. And fan is never going to be a fan for him throughout his life. So that becomes an automatic choice. Cycle also becomes a very important thing, saying first of all ನಿಮಗೆ ನಿನ್ನ ಸ್ವಂತ ಸೈಕಲ್ ಇಲ್ಲ, ಇವರು ದೇ ಆರ್ ಬೀಯಿಂಗ್ ಎಕ್ಸ್ಟ್ರಾ ಸ್ವೀಟ್ ಅಂಡ್ ನಿನ್ನ ತಂಗಿದ ಸೈಕಲ್ ಕೊಟ್ಟಿದ್ದಾರೆ, ಬಟ್ ದೆನ್ ಅದು ದಟ್ ಬಿಕಮ್ಸ್ ಅ ಪಾಯಿಂಟ್ ಆಫ್ ರಿಡಿಕ್ಯೂಲ್, ಫರ್ದರ್ ಏಲಿನೇಷನ್ ಆ ಸೈಕಲ್ ಇಂದಾನೇ ಆಗುತ್ತೆ. ಸೊ ಸೈಕಲ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ ನೆಕ್ಸ್ಟ್ ಸೈಕಲ್ ಬಂದಾಗ ದಟ್ ಆಲ್ಸೋ ಬಿಕಮ್ಸ್ ಸಾರಿ ಟು ಕಟ್ ಯು. ಈಗ ಅದೇ ನನ್ನ ಉದ್ದೇಶ ಇದ್ದು, ಸೈಕಲ್ ಬಂತು, ಅದು ಲೇಡಿ ಬರ್ಡ್ ಆಗಿತ್ತು, ಅಲ್ಲಿಂದ ಈ ಒಂದು ಏಲಿನೇಷನ್ ಕ್ರಿಯೇಟ್ ಮಾಡಬಹುದು ಅನ್ನೋದು ಬರುತ್ತಾ? ಇಲ್ಲ, ಫಸ್ಟ್ ಆಫ್ ಆಲ್ ಐ ಥಿಂಕ್ ಅದು ಹುಡ್ಕೊಂಡಿದ್ದು ಹೆಂಗಂದ್ರೆ, ಸರಿ ಫ್ರೆಂಡ್ ಜೊತೆ ಐ ವಾಸ್ ಗೋಯಿಂಗ್ ಬ್ಯಾಕ್ ಟು ವಾಟ್ ಆರ್ ದ ಮೂಮೆಂಟ್ಸ್ ಹಿ ಕ್ಯಾನ್ ಹ್ಯಾವ್ ವಿತ್ ದಿಸ್ ಫ್ರೆಂಡ್ ದಟ್ ಕ್ಯಾನ್ ಕಂಪ್ಲೀಟ್ಲಿ ಆ ಮೂಮೆಂಟ್ಗೆ ಅಟ್ ಲೀಸ್ಟ್ ಅವನ ಈ ಒಂದು ಏನು ಒಂದು ಗ್ಲೂಮಿ ವರ್ಲ್ಡ್ ಇದೆಲ್ಲ ಅದರಿಂದ ಕಂಪ್ಲೀಟ್ಲಿ ಹೊರಗಡೆ ಏನ್ ತಗೊಂಡು ಹೋಗ್ಬೋದು. ಇಟ್ ಕ್ಯಾನ್ ಬಿ ದೋಸ್ ಮೂಮೆಂಟ್ಸ್ ಆಫ್ ಅನ್ಬ್ರಿಡಲ್ ಜಾಯ್ ವಿತ್ ದಿಸ್ ಫ್ರೆಂಡ್. And when I look back, it is generally moments where you are riding on a cycle and in the water and things like this. So, allinda hudkondiddu, sari then can the cycle mean something more in the film? Anno idraliddaga. When he comes here, it was a natural, ನೀವು ಲಾಜಿಕಲ್ ಕ್ವೆಶನ್ ಮಾಡ್ತಾ ಹೋದ್ರೆ ನಿಮ್ಗೆ, ಸರಿ ಅವ್ನು ಇಲ್ಲಿಗೆ ಬಂದಾಗ ಅವನ ಹತ್ರ ಸೈಕಲ್ ಇರೋ ಚಾನ್ಸೇ ಇಲ್ಲ ಅಲ್ವಾ, ಮುಂಬೈಯಿಂದ ಅವರು ದಟ್ ಇಸ್ ದ ಲಾಸ್ಟ್ ಥಿಂಗ್ ವಿಲ್ ಬ್ರಿಂಗ್, ಅವ್ನು ಸೈಕಲ್ ಎಲ್ಲ ಹೊತ್ಕೊಂಡ್ ಬರಲ್ಲ ಇಲ್ಲಿ. ಸೊ ಸರಿ ಇಲ್ಲಿ ಬಂದಾಗ ಹೆಂಗೆ, 7 ಸೈಕಲ್ ಕೊಟ್ರೆ ಹೆಂಗೆ? So okay, and then girls will have a very different cycle, and boys of a certain age will never touch that cycle. Correct. ಅಲ್ವಾ, ಅದೇ ಇದು ಹುಡುಗಿಯರ್ ಸೈಕಲ್, ಇದು ಹುಡುಗಿಯರ್ ಟಾಯ್. ಅವ್ನು ಹೇಳ್ತಾನು ಇನ್ ದ ಫಸ್ಟ್ ಸೆಕೆಂಡ್ ಸೀನ್ ಹಿ ಸೇಸ್ ಹುಡುಗರೆಲ್ಲ ಡಾಲ್ ಅಲ್ಲಿ ಆಡ್ತಾರೆ, ಹುಡುಗರು ಆಡಲ್ಲ ಅಂತ. ಸೊ ಆ ತರ ಫೀಲಿಂಗ್ ಇರೋ ಅದಕ್ಕೆ ಅವ್ರ ರೆಸ್ಪಾನ್ಸ್ ಇದೆ, ಇಲ್ಲ ನನ್ನ ಹತ್ರ ಕಾರ್ ಬೇರೆ ಇದೆ ಅಂತ. ಸೊ ಐ ಥಿಂಕ್ ಆಲ್ ದಟ್ ಜೆಂಡರ್ ಅಂಡ್ ಪವರ್ ಡೈನಾಮಿಕ್ಸ್ ಆಲ್ಸೋ ಕಮ್ ಇನ್ ಟು ಪ್ಲೇ ಅಲ್ಲಿ. ಸೊ ಫಾರ್ ಮಿ ದಟ್ ಬಿಕಮ್ ವೆರಿ ಇಂಟ್ರೆಸ್ಟಿಂಗ್. ಓ ಸರಿ, ಲೇಡಿ ಬರ್ಡ್ ಕ್ಯಾನ್ ಬಿ ಸಿಂಬಾಲಿಕ್ ಆಫ್ ಸೋ ಮೆನಿ ಅದರ್ ಥಿಂಗ್ಸ್. ಸೊ ಐ ಥಿಂಕ್ ಅಲ್ಲಿಂದ ಹುಡ್ಕೊಂಡಿದ್ದದು. ಶೋರ್. ಈಗ ಅನ್ಬ್ರಿಡಲ್ಡ್ ಜಾಯ್ ಅಂತ ಹೇಳುವಾಗ, ಅದೇ ಇದನ್ನ ನೀವು ಹೇಗೆ ಯೋಚನೆ ಮಾಡಿದ್ರಿ ಅಂತ, ಲೈಕ್
ಒಂದ್ 2-3 ಸಲ ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ವಿಡಿಯೋಸ್ ಬಗ್ಗೆ ಬರುತ್ತೆ ಅಂಡ್ ಅದರಲ್ಲಿ ಒಂದು ಚೆನ್ನಾಗಿ ಬರುತ್ತೆ, ಇಲ್ಲ ದಮನ್ ಫೋನು ಅಂತ. ಅಲ್ಲಿ ಅದರ ಪರ್ಪಸ್ ಚೆನ್ನಾಗಿ ಫಿಟ್ ಆಯ್ತು ಅಂಡ್ ಅದನ್ನ ಆ ವಯಸ್ಸಿನವ್ರು ಮಾತಾಡ್ತಾರೆ ಅಂದ್ರೆ ಮಾತಾಡ್ತಾರೆ ಅಂತಾನೆ ಅನ್ಕೋಣ. ಅದನ್ನ ಚಿತ್ರದಲ್ಲಿ ಇಡುವಾಗ ಯು ಹ್ಯಾಡ್ ನೋ ಡೌಟ್ಸ್ ಅಬೌಟ್ ಇಟ್? ನೋ ಅಬ್ಸಲ್ಯೂಟ್ಲಿ ನಾಟ್, ಬಿಕಾಸ್ ಅದು ವಾಸ್ತವ. ಅದು ಇಫ್ ಐ ಆಮ್ ರನ್ನಿಂಗ್ ಅವೇ ಫ್ರಮ್ ಇಟ್ ಅಲ್ಲ, ಇಟ್ಸ್ ಅ ರಿಯಾಲಿಟಿ ದಟ್ ವಿ ಆಲ್ ಹ್ಯಾವ್ ಟು ಆಕ್ಸೆಪ್ಟ್. ವಿತ್ ದ ಈಸಿ ಆಕ್ಸೆಸ್ ಇಟ್ ಈಸ್ ಅ ರಿಯಾಲಿಟಿ, ದೇರ್ ಇಸ್ ನೋ ರನ್ನಿಂಗ್ ಅವೇ ಫ್ರಮ್ ದಟ್. ಸೊ ನನಗೆ ಯಾವಾಗ್ಲೂ ಅನ್ಸಿಲ್ಲ ಅದು ಸೇಯಿಂಗ್ ಐ ಆಮ್ ನಾಟ್ ಟೇಕಿಂಗ್ ಅ ಲೀಪ್, ಅಂದ್ರೆ ಸುಮ್ಮನೆ ಟಿಟಿಲೇಟ್ ಮಾಡಕ್ಕಂಥದ್ದು ಇಲ್ವೇ ಇಲ್ಲ. ಅದನ್ನ ಆ ತರ ನಾವು ಶೂಟು ಮಾಡಿಲ್ಲ ಅಲ್ಲ, ಬಟ್ ಇಟ್ ವಾಸ್ ಆ ಏಜ್ಗೆ ತುಂಬಾ ಸ್ವಾಭಾವಿಕವಾಗಿ ಬರುವಂತ ಕಾನ್ವರ್ಸೇಷನ್ಸ್ ವಿತ್ ದ ಫ್ರೆಂಡ್ಸ್. ಅದು ಇಲ್ಲದೆ ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಕಾನ್ವರ್ಸೇಷನ್ ವಿತ್ ಯರ್ ಫ್ರೆಂಡ್, ಆರ್ ಹಿ ಇಸ್ ನಾಟ್ ಅ ಫ್ರೆಂಡ್ ಪರ್ ಸೆ. ಪರ್ಫೆಕ್ಟ್. ಈ ಒಂದು ಪ್ರಶ್ನೆಯಲ್ಲಿ ಯು ಕ್ಯಾನ್ ಆಲ್ಸೋ ಆಕ್ಚುಲಿ ಯು ಮೆನ್ಷನ್ ಉದಿತ್ ಅವರ ಜೊತೆ ನಿಮ್ಮ ಕಾನ್ವರ್ಸೇಷನ್ಸ್ ಏನಾಗಿತ್ತು ಅಂತ. ಬಟ್ ಒಂದು ಸ್ಪೆಷಲ್ ಇಮೇಜ್ ನನಗೆ ಮತ್ತೆ ಇನ್ನೂ ಸ್ವಲ್ಪ ದಿನ ಉಳ್ಕೊಳ್ಳೋದೇನು ಅಂದ್ರೆ, ಚಿಕ್ಕಮ್ಮ ತಲೆಗೆ ಎಣ್ಣೆ ಹಾಕ್ತಾ ಇದ್ದಾರೆ, ಪಕ್ಕದಲ್ಲಿ 2 ಚೇರ್ ಇದೆ, ವಂದನಾಗೆ ಒಂದು ಚೇರು, ತಂಗಿಗೆ ಒಂದು ಚೇರು, ಚಿಕ್ಕಮ್ಮನಿಗೆ ಒಂದು ಚೇರು, ಅವರಿಬ್ರು ಚೇರ್ ಮೇಲೆ ಕೂತಿಯಾರೆ, ಇವನು ಕೆಳಗೆ ಕೂತಿಯಾನೆ. ಬಟ್ ಅಲ್ಲಿ ಮಾತುಕತೆ ಏನ್ ನಡೀತಾ ಇದೆ ಅಂದ್ರೆ, ನೀನ್ ನನ್ನವನೇ ಅನ್ನೋ ತರ ಮಾತುಕತೆ ನಡೀತಾ ಇದೆ. ಐ ಥಾಟ್ ಇಟ್ ವಾಸ್ ಒಂಥರ ಆ ಜಕ್ಸ್ಟಪೊಸಿಷನ್ ಇನ್ ಟರ್ಮ್ಸ್ ಆಫ್ ಇವನ್ ಎಲ್ಲಿ ಕೂತಿದ್ದಾನೆ, ಅವರಿಬ್ರು ಎಲ್ಲಿ ಕೂತಿದ್ದಾರೆ. ಬಟ್ ವಾಟ್ ಶಿ ಇಸ್ ಟ್ರೈಂಗ್ ಟು ಸೇ ವಾಸ್ ಫ್ಯಾಂಟಾಸ್ಟಿಕ್. ಆರ್ ದೇರ್ ಎನಿ ಸ್ಪೆಷಲ್ ಶಾರ್ಟ್ಸ್ ಫಾರ್ ಯು ಇನ್ ದಿಸ್ ಫಿಲ್ಮ್? ನಿಮ್ಗೆ ಐ ಹ್ಯಾಡ್ ಸೂಪರ್ ಫನ್ ಇನ್ ಫ್ರೇಮಿಂಗ್ ದಿಸ್ ಅಂತ, ಫ್ರೇಮಿಂಗ್ ಆಗಲಿ ಸ್ಟೇಜಿಂಗ್ ಆಗಲಿ. ಒಂದು ವಾಸ್ ದಿ ಓಪನಿಂಗ್ ಶಾಟ್. ದ ಮೂಮೆಂಟ್ ವಿ ಹ್ಯಾಡ್ ಇಟ್, ಅಂದ್ರೆ ಸ್ಕ್ರಿಪ್ಟ್ ಅಲ್ಲೂ ಇತ್ತು ಮೋರಲ್ ಸಂಗೆ, ಬಟ್ ದ ಮೂಮೆಂಟ್ ವಿ ಹ್ಯಾಡ್ ಇಟ್ ವಿ ನ್ಯೂ. ಅಂಡ್ ಅದು ಹೆಂಗಾಯ್ತು ಅಂದ್ರೆ ನೀವು ಒಂದು ಪರ್ಟಿಕ್ಯುಲರ್ ಲೆನ್ಸ್ ಹಾಗೆ ಅದನ್ನ ನೋಡಿದಾಗಲ್ಲ, ನೀವು ಲುಕ್ ಇಟ್ ಇನ್ ದ ಮಾನಿಟರ್. ಅಂದ್ರೆ ಈ ಕ್ವೆಶನ್ ನನ್ಗೆ ಆಲ್ಮೋಸ್ಟ್ ಎವ್ರಿ ಸ್ಕ್ರೀನಿಂಗ್ ಅಲ್ಲೂ ಬಂದೇ ಬರುತ್ತೆ, ಆ ಓಪನಿಂಗ್ ಶಾಟ್ ನೀವು ಹೆಂಗ್ ಮಾಡಿದ್ರಿ ಅನ್ನೋದು. ವೆರಸ್ ಇಟ್ ವಾಸ್ ಅ ವೆರಿ ಸಿಂಪಲ್ ಶಾಟ್, ಬಟ್ ದ ಲೆನ್ಸಿಂಗ್ ಅಂಡ್ ದ ಫ್ರೇಮಿಂಗ್ ಅಂಡ್ ದ ಪ್ರಿಸಿಷನ್ ಆಫ್ ಉದಿತ್ಸ್ ಲೆನ್ಸಿಂಗ್ ಅಲ್ವಾ, I think that creates the magic ಅಲ್ಲಿ, where it becomes threatening, it becomes menacing. Almost ನಿಮ್ಗೆ ಭಯ ಆಗ್ತಾ ಇದೆ ಅದು ಏನಾಗುತ್ತೆ ಇಲ್ಲಿ ಅಂತ. That is the beauty of lensing, and that is where completely Udit comes on board, saying I can only say I need a shot of him standing, but to get the emotion of what I'm going after alla visually, that I think is clearly Udit's idu. Wow. If you can maybe talk about the specifics of that, what lens is that? That I think it's a 24mm lens. But when I say lensing is ನೀವು ಅದನ್ನ ವೈಟ್ ಶಾಟ್ ಹಾಕಿ ತೆಗಿಬಹುದು, ಅಥವಾ you can have a zoom lens and have him close up. But the combination of how far are you from Mithya and what lens are you watching it from creates that impression of him being at the edge of the train and almost. And although it's a static shot, in terms of Mithya, there is dynamic. There's so much dynamism ಅಲ್ಲಿ. Plus ಅವನು ನಿಂತಿರೋದು his relation to the camera alva, of how much tension it creates comes purely from the lensing, because ನೀವು wide ಅಲ್ಲಿ ಇದ್ರೆ ಬರಲ್ಲ, ತೀರಾ ಕ್ಲೋಸ್ ಇದ್ರೂ ಬರಲ್ಲ ಅದು. It is, you have to be at the right point, and he was a good 2 feet inside, 3 feet inside only, but that's the beauty of lensing. That it creates that tension. Got it. ನನ್ನ ಪ್ರಕಾರ ಮಿಥುನ್ ಬಗ್ಗೆ ಹೆಚ್ಚು ಮಾತಾಡೋಣ ನಾವು, ಬಟ್ he is a special call him a composer or whatever you want to call him. ಅವರ ಜಡ್ಜ್ಮೆಂಟ್ ಆಫ್ ಸ್ಕೋರಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಅಂದ್ರೆ ಎಲ್ಲಿ ಸೈಲೆನ್ಸ್ ಇರಬೇಕು, ಎಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ನ ಇಂಟ್ರೊಡ್ಯೂಸ್ ಮಾಡಿ ಅದು ಯಾವ ಟೆಂಪೋನಲ್ಲಿ ಹೋಗ್ಬೇಕು, ಯಾವ ಪಿಚ್ ನಲ್ಲಿ ಹೋಗ್ಬೇಕು, ಯಾವ ಲೌಡ್ನೆಸ್ ಹೋಗ್ಬೇಕು, ಇಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ವಾಟ್ ವಾಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಯು ಅಂಡ್ ಮಿಥುನ್? ವಿತ್ ಮಿಥುನ್ ನಂದು ಇದು ಮೊದಲನೇ ಕೊಲಾಬ್ರೇಷನ್ ಅಲ್ಲ, ಇದು 4ನೇ 5ನೇ ಕೊಲಾಬ್ರೇಷನ್ ಮಿಥುನ್ ಜೊತೆ. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಅಂತ ಮಾಡಿದಾಗ ಅದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದೆ ಮಿಥುನ್. ಅಂಡ್ ಆವಾಗ ಐ ವೆಂಟ್ ಆಸ್ ಅ ಕಂಪ್ಲೀಟ್ ನೋವೆ, ನನಗೆ ಮ್ಯೂಸಿಕ್ಕಿನ ಗಂಧಗಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸಿನಿಮಾ ಮಾಡಿ ಅವ್ನಿಗೆ ಕೊಟ್ಟಿದ್ದೀನಿ, ಸೇಯಿಂಗ್ ಏನಾದ್ರು ಮ್ಯೂಸಿಕ್ ಮಾಡಿಕೊಡು ನೀನು ಅಂತ. ಸೊ ಅಲ್ಲಿಂದಾನು ಒನ್ ಥಿಂಗ್ ದಟ್ ಹಸ್ ಬಿನ್ ವೆರಿ ಕನ್ಸಿಸ್ಟೆಂಟ್ ಈಸ್ ಹಿಸ್ ಸೆನ್ಸ್ ಆಫ್ ರಿದಮ್ ಏನಿದೆ ಅಲ್ಲ, ದ್ಯಾಟ್ ಬಿಕಾಸ್ ನಾನು ಒಂದಿಷ್ಟು ನನ್ನ ಸಿನಿಮಾ ಕಲ್ದಿದ್ರು, ಐ ವರ್ಕ್ ವಿತ್ ಅದರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂಡ್ ಆಲ್ ದಟ್. ಆ ಲೆವೆಲ್ ಆಫ್ ಜನರಲಿ ಏನೋ ಒಂದು ಮ್ಯೂಸಿಕಲ್ ಪೀಸ್ ಬರುತ್ತೆ, ನೀವು ಒಂದು ಫುಟೇಜ್ ಕೊಡ್ತೀರಾ, ಅದಕ್ಕೊಂದು ಮ್ಯೂಸಿಕಲ್ ಪೀಸ್ ಬರುತ್ತೆ, ಮ್ಯೂಸಿಕ್ ಬಂದಾದ್ಮೇಲೆ ತಿರ್ಗಾ ನೀವು ಒಂದು ಸ್ವಲ್ಪ ಎಡಿಟ್ ಮಾಡ್ತೀರಾ ಆ ಮ್ಯೂಸಿಕ್ನ ಬೀಟ್ಸ್ಗೆ ಮ್ಯಾಚ್ ಆಗಕ್ಕೆ. ವಿತ್ ಮಿಥುನ್ ಯು ಡೋಂಟ್ ಹ್ಯಾವ್ ಟು ಟಚ್ ದಿ ಎಡಿಟ್, ಬಿಕಾಸ್ ಇಟ್ ಈಸ್ ಸೋ ಸ್ಪಾಟ್ ಆನ್. ಅವರ ಸೆನ್ಸ್ ಆಫ್ ರಿದಮ್ ಅಂಡ್ ಬೀಟ್ಸ್ ಅಂಡ್ ಎವ್ರಿಥಿಂಗ್ ಅಲ್ಲ ಇಸ್ ಫ್ಯಾಂಟಾಸ್ಟಿಕ್ ಒಂದು. ಬಟ್ ಈಸ್ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಫಿಲ್ಮ್ ಅಲ್ವಾ, ಲೈಕ್ ಸೇ ನಾವು ಮಿಥ್ಯಕ್ಕೆ, ಇಫ್ ಐ ಆಮ್ ನಾಟ್ ರಾಂಗ್, ನಾವು ಆ ಡಿಸ್ಕಷನ್ ಮಾಡಿಲ್ಲ ಸೇಯಿಂಗ್ ಇಲ್ಲಿ ಬೇಕು ಮ್ಯೂಸಿಕ್, ಇಲ್ಲಿ ಮ್ಯೂಸಿಕ್ ಬೇಕು, ಇಲ್ಲಿ ಮ್ಯೂಸಿಕ್ ಬೇಕು ಅಂತ. ಸೊ ನಾನು ಮ್ಯೂಸಿಕ್ ಫಿಲ್ಮ್ ಕಳ್ಸಿಕೊಟ್ಟೆ, ಸ್ಕ್ರಿಪ್ಟ್ ಓದಿದ್ರು ಅವ್ರು ಫಸ್ಟ್ಗೆನೆ. ಫಿಲ್ಮ್ ನೋಡಿದಾದ್ಮೇಲೆ ದೆನ್ ಹಿ ಕಮ್ಸ್ ಅಪ್ ಸೇಯಿಂಗ್ ಇದು, ಅಂಡ್ ಇಟ್ ಮೋರ್ ಆಫನ್ ದನ್ ನಾಟ್ ಮ್ಯಾಚಸ್ ನಮ್ಮ ಇಬ್ಬರ ಥಿಂಕಿಂಗ್ ಏನಿದೆಲ್ಲ ಸೇಯಿಂಗ್. ಅಂಡ್ ಜನರಲಿ ಹೆಂಗಂದ್ರೆ ಇವಾಗ ಮ್ಯೂಸಿಕ್ ಡೈರೆಕ್ಟರ್ನ ಒಂದು ಇದಿರಲ್ವಾ, ಸೇಯಿಂಗ್ ಅಲ್ಲ ಇಲ್ಲೊಂದು ಚೆನ್ನಾಗಿ ಮ್ಯೂಸಿಕ್ ಹಾಕೋಣ, ಇಟ್ ವೆರಿ ಇಮೋಷನಲ್. ಹೀಸ್ ಆಫ್ ಅ ಸೆನ್ಸಿಬಿಲಿಟಿ ವೆರ್ ಎಲ್ ಸೇ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಇಲ್ಲಿ ನಾವು ಟಚ್ಚೇ ಮಾಡೋದು ಬೇಡ ಇಲ್ಲ ಅಂತ. ಸೊ ಆ ಸೆನ್ಸಿಬಿಲಿಟಿ ಇರೋ ಮನುಷ್ಯ ಅವರು,
ಅಲ್ವಾ. ಅಂಡ್ ಇಟ್ಸ್ ವೆರಿ ಈಸಿ ಅವ್ರ ಜೊತೆ ವರ್ಕ್ ಮಾಡಕ್ಕೆ, ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ಸಿನಿಮಾ ಫಾರ್ ದ ಇಮೋಷನ್ ಆಫ್ ಇಟ್ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಒಂದು ಹೊಸ ಸೈಕಲ್ ಬರೋ ಸೀನ್ ಇದೆ ಅಲ್ಲಿ. ಸೊ ನಾನು ಐ ಥಿಂಕ್ ಮುಂಬೈಲಿದೆ DI ಮಾಡ್ತಾ ಇದ್ದೆ, ಅಂಡ್ ಅವರು ಅದಕ್ಕೇನೋ ಒಂದು ಮ್ಯೂಸಿಕಲ್ ಪೀಸ್ ಮಾಡಿ ಕಳ್ಸಿಕೊಟ್ರು, ವಿಚ್ ವಾಸ್ ಬ್ಯೂಟಿಫುಲ್ ಆಯ್ತಾ. ಅವ್ನು ಫಸ್ಟ್ ಸೈಕಲ್, ಅವನು ಒಂದು ಸೈಕಲ್ ಬರುತ್ತಲ್ಲ, ಬಟ್ ಐ ಸಮ್ಹೌ ಫೆಲ್ಟ್ ದಟ್ ವಾಸ್ ನಾಟ್ ದ ರೈಟ್ ಮೂಡ್. ಐ ಸೆಡ್, ಯಾರ್ ಮಿಥುನ್, this music, if I can put it in a single word, feels like freedom. I want a music which is almost symbolic of first flight. He got it. The next piece he gave is what is there in the film, and that is my favorite musical piece in the film also, for what it does. ನೀವು ಅದು ಹೆಂಗ್ ಟ್ರಾನ್ಸಿಷನ್ ಆಗುತ್ತೆ ನೋಡ್ಬೇಕು ಆ ಮ್ಯೂಸಿಕಲ್ ಪೀಸ್. ಸೊ ಇಫ್ ಅ ಮ್ಯಾನ್, I gave him 2 words. I said not freedom but flight, but he is able to ಇಂಟರ್ಪ್ರೆಟ್. ನಂಗೆ ಅದು ಹೇಳೋ ಬಹಳ ಸುಲಭ ಅಲ್ವಾ, ಹಿಂಗಂತ ಇಂಟರ್ಪ್ರೆಟ್ ಮಾಡಕ್ಕೆ ಮ್ಯೂಸಿಕಲಿ ಮಾಡಕ್ಕಾಗೋದು. ಅಂಡ್ ಅದೇ ಭಾವನೆಯನ್ನ ನೀವು ಮ್ಯೂಸಿಕಲಿ ಎಕ್ಸ್ಪ್ರೆಸ್ ಮಾಡೋದು. ಐ ಥಿಂಕ್ he Udit and Shreyank have been my 3 pillars, and Bhuvanesh, the 4 pillars. I tell this often that I kind of surround myself with people who are much better than me. So they compensate for my own lack of understanding of the medium. So the contribution that Udit has, you can't just limit it to cinematography Udit anta, because script level ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವನು ಆಗ್ತಾನೆ, ಶ್ರೇಯಾಂಕು ಆಗ್ತಾರೆ, ಆ ಕಡೆ ಮಿಥುನು ಆಗ್ತಾರೆ, ಭುವನೇಶು ಆಗ್ತಾರೆ. ಸೊ which is why it's a very collective effort. It's always a film by Suman Bhatt and team, is because you not one person can take credit. Mithun cannot take credit just for the music, because Atish's performance elevates his music. Correct. And Mithun's music elevates Atish's performance also. So that way Mithun 100%, I need not say much about him, but you know a Mithun for a Garuda Gamana or for a Roshar. Correct. But Mithun also should be known for films like this, or Swati Muttina Malayaniya, which is very subdued, and that is even more difficult to do. Alva, where you are letting off all your idu nimge ಒಂದು ಇದಿರುತ್ತಲ್ಲ, that I can give a very exhaustive operatic piece ಇಲ್ಲಿ, but the film does not demand that. ಆ ಅರಿವಿರೋದು ಬಹಳ ಕಷ್ಟ. I think a lot of time to hold back to your restraint ಬಹಳ ಕಷ್ಟ. And what he has done with very limited pieces, and I think the film has technically only 2 pieces, but ಅದೇ ಪೀಸು ಬೇರೆ ಬೇರೆ ಫಾರ್ಮ್ ಅಲ್ಲಿ ಇವಾಲ್ವ್ ಆಗ್ತಾ ಗ್ರೋ ಆಗ್ತಾ. there is one first half ಒಂದು ಮ್ಯೂಸಿಕಲ್ ಪೀಸ್ ಇದೆ which keeps growing into that piece, a cycle bandaga piece, which is almost a climax, and then second half in a piece which builds in the climax of the film, which is also metaphorical to Mithya's journey. Exactly. Nano, which is what I was telling him, saying film no ನೀವು ನೋಡಿದ್ರೆ it starts with one conflict and grows into a bigger. It grows from one small dot into a bigger thing, which is what he has done musically. If you observe, he has taken one note, built upon it to create a theme. So which is very much the structure of the film as well. ಇದು ನನಗೆ ಹೇಳಕ್ ಸಾಧ್ಯನೇ ಇಲ್ಲ. as a director I can't give him that direction, but for him as a musician to interpret a film like that ಅಲ್ಲ, I think is very special. ಅದೇ you need to, I mean he needs to be a filmmaker also or a storyteller himself to do that. Correct. Shreyank nim editor alla, Shreyank is the sound designer, Bhuvanesh is the editor. So what a Shreyank will do is how he brings in the sound of fan. Though fan as a visual is always there, but fan as a sound starts haunting you. New film nodadmele, when you go back and look at the teaser and the teaser sound, maybe it starts making much more sense to you. So I think that ನೀವು ಆ ಒಂದು ಜಗತ್ತನ್ನ ಆಡಿಯನ್ಸ್ಗೆ ಕಂಪ್ಲೀಟ್ಲಿ ಕನ್ವಿನ್ಸಿಂಗ್ಲಿ ಕಟ್ಕೊಡ್ಬೇಕಾದ್ರೆ, ಬಿಕಾಸ್ ನಾವು ಮಿಥ್ಯನ ಪಾಸ್ ನೋಡಿಲ್ಲ, ಅವನ ಅಮ್ಮನ್ನ ನೋಡಿಲ್ಲ, ಅವನ ಅಮ್ಮನ ಸಾವು ನೋಡಿಲ್ಲ, ಬಟ್ ಅವನ ಸಾವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಹೆಂಗ್ ಮಾಡ್ತೀರಾ ಅದು? ಡೈಲಾಗ್ ಇಲ್ಲದೆ ವಾಟ್ ಈಸ್ ಮಿಥ್ಯಾ ಗೋಯಿಂಗ್ ಥ್ರೂ, ಅವನು ಈಸಿ ವೇ ಔಟ್ ಇಸ್ ಅವ್ನು ಯಾರಿಗಾರು ಹೇಳು ನಂಗೆ ಅಮ್ಮನ ನೆನಪಾಗ್ತಿದೆ ಅಂತ ಹೇಳೋದು. ಅದು ನಾವು ಮಾಡೋದಿಲ್ಲ ಅಂತ ವಿ ಆರ್ ವೆರಿ ಶೂರ್. ಸೊ ಹೌ ಎಲ್ಸ್ ಡೂ ಯು ಡೂ ಇಟ್? ದ ಟೂಲ್ ದಟ್ ಯು ಹ್ಯಾವ್ ಈಸ್ ಪರ್ಫಾರ್ಮೆನ್ಸ್ ಅಂಡ್ ಯು ಹ್ಯಾವ್ ಸೌಂಡ್. To do that with sound and associate a fan to something else, I think all these guys are very great technicians. Shreyank agirbodu, Mithun agirbodu, Udit, and even Bhuvanesh, his sense of rhythm. Bhuvanesh is the editor. Correct. Avನಿಗೆ language ಬರಲ್ಲ, ಸಬ್ಟೈಟಲ್ ಬೇಕಾ ಹಾಕೊಡ್ಬೇಕಂದ್ರೆ ಬೇಡ. He is purely going by emotion. ಈ ಕಾನ್ವರ್ಸೇಷನ್ಸ್ ಏನಾಗ್ತಿದೆ ಮೇ ಬಿ ಅವನಿಗೆ ಸಂಪೂರ್ಣವಾಗಿ ಅರ್ಥನೂ ಆಗ್ತಿಲ್ಲ ಅವನಿಗೆ, but he is going by emotion, he is going by visual, he is going by performances, which is why the rhythm is so nice. That he's not cutting for an action or a dialogue. Correct. He's cutting for the emotion of it. ನನಗೆ ಒಂದು ಎಡಿಟ್ ಚಾಯ್ಸ್ ಬಗ್ಗೆ ಪ್ರಶ್ನೆ ಇದೆ, ಅದಕ್ಕೆ ಬಂದ್ಬಿಡ್ತೀನಿ. ಅದಕ್ಕೆ ಮುಂಚೆ ಇದು ಸಿಂಕ್ ಸೌಂಡ್. ಹೌದು ನನಗೆ ಪರ್ಸನಲಿ ಸಿಂಕ್, ವಿಚ್ ಇಸ್ ಐ ಆಲ್ವೇಸ್ ಕೀಪ್ ಸೇಯಿಂಗ್, ನನ್ನ ಬಜೆಟ್ ಇಲ್ದಿದ್ರೆ ಬೇಕಾದ್ರೆ ನಾನು 5D ನಲ್ಲಿ ಮಾಡ್ತೀನಿ, ಐಫೋನ್ ಅಲ್ಲಿ ಮಾಡ್ತೀನಿ, ಬಟ್ ಸೌಂಡ್ ಅಂತೂ ಸಿಂಕೆ ಮಾಡೋದು ನಾನು ಅಂತ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆನ್ ಆರ್ಟಿಸ್ಟ್ ಟು, ಬಿಕಾಸ್ ಸೆಟ್ ಅಲ್ಲಿ ಪರ್ಫಾರ್ಮ್ ಮಾಡೋದು ಇಸ್ ಸ್ಟಿಲ್ ರಿಲೇಟಿವ್ಲಿ ಈಸಿಯರ್. ನೀವು ಒಂದು ಸೆಟ್ ಕಾಸ್ಟ್ಯೂಮ್ ಅಲ್ಲಿ ಇದ್ದೀರಾ, ಎನ್ವೈರ್ಮೆಂಟ್ ಇದೆ, ಆಕ್ಟರ್ಸ್ ಇದ್ದಾರೆ, ಒಂದು ಎನರ್ಜಿ ಇದೆ, ನೀವೇನೋ ಪರ್ಫಾರ್ಮ್ ಮಾಡ್ಬೋದು. ಬಟ್ ನೀವು ಅದೇ ಬಂದು ಡಬ್ಬಿಂಗ್ ಸ್ಟುಡಿಯೋ ಅಲ್ಲಿ ತಿರ್ಗಾ ನೀವು ಏನೂ ಇಲ್ಲದೆ
ಕೂತು ಮೈಕ್ ಮುಂದೆ ನೀವು ಅದನ್ನ ಇಮೋಟ್ ಮಾಡೋದು ಇಟ್ಸ್ ವೆರಿ ಅನ್ಫೇರ್. ಬಿಕಾಸ್ ಆ ಮನೆಯಲ್ಲಿ ಏನ್ ನಡೀತಾ ಇದೆ, ಈಕೆ ಜ್ಯೋತಿ ಕಿಚನ್ ಅಲ್ಲಿ ನಿಂತೇನೋ ಮಾತಾಡ್ತಾ ಇದಾರೆ, ಈ ಪ್ರಕಾಶ್ ಎಲ್ಲೆಲ್ಲೋ ಸೂರ್ಯ ಎಲ್ಲೆಲ್ಲೋ ನಡ್ಕೊಂಡ್ ಬಂದು ಮಾತಾಡಬೇಕು ಅಂಡ್ ಆಲ್ ಆಫ್ ದಟ್. ಅದು ಹೆಂಗೆ ಡಬ್ಬಿಂಗ್ ಸ್ಟುಡಿಯೋ ನಾವು ತರಕಾಗತ್ತೆ ಅಂಡ್ ಅದು ನ್ಯಾಚುರಲ್ ಬರೋದಿಲ್ಲ ಅದು. ಕರೆಕ್ಟ್ 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 ಕರೆಕ್ಟ್. ಸೊ ದಟ್ ಈಸ್ ಒನ್ ಥಿಂಗ್. ನಾನು ಈವನ್ ಶಾರ್ಟ್ ಫಿಲ್ಮ್ ಟೈಮ್ ಇಂದಾನು ಸಿಂಗ್ ಸೌಂಡೇ ಮಾಡಿರೋದು. ಅದೇನ್ ಕಷ್ಟ ಆದ್ರೂ ಅಡ್ಡಿಲ್ಲ, ನಾನೇ ಹಣ ಹಾಕ್ತೀನಿ ಬೇಕಾದ್ರೆ, ಬಟ್ ಸಿಂಗ್ ಸೌಂಡೇ ಮಾಡ್ಬೇಕು ಅಂತ. ಒಂದು ಎಡಿಟ್ ಚಾಯ್ಸ್ ಏನು ಅಂದ್ರೆ, ಈಗ ಈ ಈ ಚೈಲ್ಡ್ ಕೇರ್ ಇದ್ರಲ್ಲಿ ಸೆಂಟ್ರಲ್ಲಿ ಐ ಡೋಂಟ್ ನೋ ಇಫ್ ನೀವು ಏನ್ ಅನ್ಕೊಂಡಿದ್ರು ಅದನ್ನ ಕೇಳ್ತಾ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ವಾರ್ಡನ್ ಹತ್ರನೋ ಅಥವಾ ಯಾರ ಹತ್ರನೋ ಮಾತುಕತೆ ಆಗತ್ತೆ. ಅಲ್ಲಿ ಯಾರು ಹೆಡ್ ಇರ್ತಾರೋ ಅವ್ರ ಹತ್ರ ನಾಳೆ ಇದು ನಡೆಯುತ್ತೆ ಅಂತ ಹೇಳ್ತಾರೆ, ಗುಡ್ ನೈಟ್ ಅಂತ ಹೇಳ್ತಾರೆ, ಕಟ್ ಆಗತ್ತೆ. ಅದಾದ್ಮೇಲೆ ಏನಾಗತ್ತೆ, ಕೋರ್ಟ್ ಪ್ರೊಸೀಡಿಂಗ್ಸ್ ಅದೆಲ್ಲ ತೋರಿಸಿಲ್ಲ, ಅದೇನ್ ಬೇಡವೂ ಬೇಡ ಬಿಡಿ. ಬಟ್ ಐ ವಾಂಟೆಡ್ ಟು ನೋ ಆ ಕಟ್ ಹೆಂಗ್ ಮಾಡಿ ಮತ್ತೆ ಎಲ್ಲಿಗೆ ಬರ್ತೀರಾ ನೀವು ಅಂದ್ರೆ, ಫ್ರೆಂಡ್ಸ್ ಜೊತೆ ಐ ಥಿಂಕ್ ಫ್ರೆಂಡ್ ಮಾತಾಡೋದು ಕಟ್. ಹಾ ಕರೆಕ್ಟ್. ಸೊ ಬೇಸಿಕಲಿ ಅದು ಜಂಪ್ ಆಗ್ಬಿಡತ್ತೆ. ಅಂಡ್ ದೆನ್ ಇನ್ ಸ್ವಲ್ಪ ಮುಂದಕ್ಕೆ ಹೋದಾಗ ತನ್ನ ಫ್ರೆಂಡು ಮಿಥ್ಯನ ಫ್ರೆಂಡ್ ಬರ್ತಾನೆ, ಬರೆ ಹಾಕಿದೆಲ್ಲ ತೋರಿಸ್ತಾನೆ ಅನ್ನೋ ದಟ್. ಸೊ ಅಲ್ಲೇ ಕಟ್ ಮಾಡಿದ್ರೆ ಸಾಕು ಅಂತ ಆ ಡಿಸಿಷನ್ ಹೇಗಾಯ್ತು? ಇದಕ್ಕೆ ಉತ್ತರ ಐ ಥಿಂಕ್ ನಾನು ಆವಾಗ ಹೇಳ್ದಂಗೆ, ನನ್ನ ಮತ್ತೆ ಉದಿತ್ ನಡುವಿನ ಕಾನ್ವರ್ಸೇಷನ್ ಅಲ್ಲಿ ಒಂದು ಥಿಂಗ್ ದಟ್ ವಾಸ್ ವೆರಿ ಕ್ಲಿಯರ್ ವಾಸ್ ಮಿಥ್ಯನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿರೋ ಸಿನಿಮಾ ಇದು, ಆಯ್ತಾ. ಸೊ ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಸರಿ, ಅಲ್ಲಿಂದ ನೆಕ್ಸ್ಟ್ ಏನೋ ಒಂದು ಕಿವಿಗೆ ಬೀಳುತ್ತೆ, ಸಿಂಗ್ ನಿನ್ನ ಶೆಲ್ಟರ್ ಹೋಮ್ ಹಾಕ್ತಾರಂತೆ, ಹೌದಾ ಏನೋ, ಅಷ್ಟೇ ಮುಗೀತು, ಆಯ್ತಾ. ಕಟ್ ಟು ವೆನ್ ಹಿ ಈಸ್ ಟೇಕನ್, ಮಿಥ್ಯ ಡಸಂಟ್ ನೋ ಇದು ಯಾವ ತರ ಇರುತ್ತೆ, ಈ ಪ್ಲೇಸ್ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ, ಏನ್ ಆಗ್ತಿದೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಐ ವಾಂಟ್ ದ ಸೇಮ್ ಥಿಂಗ್ ಹ್ಯಾಸ್ ಟು ಹ್ಯಾಪನ್ ಟು ದಿ ಆಡಿಯನ್ಸ್. ಸೊ ಆಡಿಯನ್ಸ್ಗೆ ಮುಂಚಿತವಾಗಿ ಏನು ಹೇಳೋದು ಬೇಡ ನಾವು, ಅಥವಾ ಈ ತರ ಒಂದು ಬಿಲ್ಡಪ್ ಸೀನು ಬೇಡ, ವೆರ್ ಯು ಆರ್ ಸೇಯಿಂಗ್ ಇವನ್ನ ಪೊಲೀಸ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಅದು ಅವರು ಎಕ್ಸ್ಪ್ಲೋರ್ ಮಾಡಬೇಕು, ಬಿಕಾಸ್ ಮಿಥ್ಯ ಇಸ್ ಆಲ್ಸೋ ಕ್ಲೂಲೆಸ್. ಐ ವಾಂಟೆಡ್ ದಿ ಆಡಿಯನ್ಸ್ ಆಲ್ಸೋ ಟು ಬಿ ಆಸ್ ಕ್ಲೂಲೆಸ್ ಅಂಡ್ ಎಕ್ಸ್ಪ್ಲೋರ್ ಇಟ್ ವಿತ್ ಮಿಥ್ಯ ಆಫ್ ವಾಟ್, ಇದು ಈ ತರ ಶೆಲ್ಟರ್, ಇಷ್ಟೊಂದು ಬೆಡ್ ಇದೆ, ಇಷ್ಟೊಂದು ಮಕ್ಳಿದಾರೆ, ಈ ತರದೊಂದು ಹುಡುಗನು ಇದಾನೆ ಅನ್ನೋದು ಮಿಥ್ಯ ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾನೆ, ಅದೇ ತರ ಆಡಿಯನ್ಸ್ ಎಕ್ಸ್ಪ್ಲೋರ್ ಮಾಡಿದ್ರೆ ಮಾತ್ರ I think towards the climax you are with Mithya, because you are through and through with him and you are rooting for him. Means only if you have experienced this with him. So ಈ jump cuts were purely for that. ಇದು saying ನನಗೆ ಮಿಥ್ಯಾನ ಆ ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಬಿಟ್ಟು ಒಂದು ಸಡನ್ ಆಗಿ ಒಂದು ಬೇರೆ ಜಾಗಕ್ಕೆ ಹಾಕಿದ್ರೆ ಹೌ ಇಸ್ ಈ ಫೀಲಿಂಗ್, ದಿ ಆಡಿಯನ್ಸ್ ಇಸ್ ಫೀಲಿಂಗ್. ಇಲ್ಲಿಂದ ನಾನು ಸಡನ್ ಆಗಿ ಆ ಒಂದ್ ಸೀನಲ್ಲಿ ಅವ್ನು ಕಿವಿ ಮುಚ್ಕೊಂತಾನೆ, ಅವ್ರು ವಾಟ್ ಎವರ್ ಜುವೆನೈಲ್ ಹೋಮ್ ಅಲ್ಲಿ ಅಥವಾ ಶೆಲ್ಟರ್ ಹೋಮ್ ಅಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಮನೆಯಲ್ಲೂ ಬೇರೆ ರೀಸನ್ ಇಂದಾಗಿ ಕಿವಿ ಮುಚ್ಕೊಂಡಿದ್ದಾನೆ ಅವನು, ವಿಚ್ ಇಸ್ ಹಿಸ್ ಕೋರ್ ಕಾನ್ಫ್ಲಿಕ್ಟ್ ಇನ್ ದ ಫಿಲ್ಮ್. ಅಲ್ಲಿ ಕಿವಿ ಮುಚ್ಕೊಂಡಿದ್ದಾನೆ. ಸೊ ಇಟ್ಸ್ ಅ ನೈಸ್ ಕಟ್. ದಟ್ ವಾಸ್ ಭುವನೇಶ್ವರ್ಸ್ ಕಟ್. ಇನ್ ಆರ್ ಕಟ್ ದ ಜಂಪ್ ವಾಸ್ ಆಲ್ವೇಸ್ ದೇರ್. ಜುವೆನೈಲ್ ಹೋಮ್ ಇಂದ ನೆಕ್ಸ್ಟ್ ಬಂದ್ರೆ ಅವ್ನು ಸೀದಾ ಮನೇಲಿ ಅಥವಾ ಬೇರೆ ಏನೋ ಒಂದು ಸೀನ್ ಇತ್ತು, ಬಟ್ ಟು ಕಟ್ ಫ್ರಮ್ ದಿ ಸೀನ್ ಆಫ್ ಹಿಮ್ ಕ್ಲೋಸಿಂಗ್ ಇಯರ್ಸ್ ಹಿಯರ್ ಟು ಕ್ಲೋಸಿಂಗ್ ಇಯರ್ಸ್, ದಟ್ ವಾಸ್ ಭುವನೇಶ್ವರ್ಸ್ ಕಟ್. ಸೊ ದಟ್ ಈಸ್ ವೇರ್ ಅಂಡ್ ದಿ ಎಡಿಟರ್ಸ್ ಮ್ಯಾಜಿಕ್ ಕಮ್ಸ್. ಬಟ್ ಕೋರ್ ಇಮೋಷನ್ ಚೇಂಜ್ ಆಗಲ್ಲ ಅಲ್ಲಿ, ನಥಿಂಗ್ ಎಲ್ಸ್ ಚೇಂಜಸ್. ಬಟ್ ಆ ಜಂಪ್ ಕಟ್ ವಾಸ್ ವೆರಿ ಕಾನ್ಶಿಯಸ್. ನನಗೆ ಸೇಯಿಂಗ್ ಮಿಥ್ಯಾಗೆ ಇಟ್ ಡಸಂಟ್ ಮ್ಯಾಟರ್, ಒಂದ್ ಜೈಲಿಂದ ಇನ್ನೊಂದು ಜೈಲಿಗೆ ಬಂದಂಗೆ ಅದು ಮಿಥ್ಯಾಂಗೆ. ಐ ವಾಸ್ ಆಲ್ವೇಸ್ ಲುಕಿಂಗ್ ಇಟ್ ಲೈಕ್ ದಟ್. saying it doesn't matter ಅಲ್ಲಿ ಶೆಲ್ಟರ್ ಹೋಮ್ ಅಲ್ಲಿ ಇರಲಿ ಮನೇಲಿ ಇರಲಿ, ಅವನು ಬಂಧನನೇ, ಅದು ಎರಡೂ ಬಂಧನ. he doesn't like both of them. Correct. So I was not treating it any differently. So sudden ಆಗಿ ಇಲ್ಲಿ ಹೊರಗಡೆ ಬಂದ is relief ಏನೂ ಇಲ್ಲ. it is as suffocating as inside the shelter home. Sure. ಈ ಫ್ರೆಂಡ್ ಪಾತ್ರಕ್ಕೆ ಫ್ರೆಂಡ್ಸ್ ಜೊತೆ ನಾವು ಅಷ್ಟು ಓಪನ್ ಅಪ್ ಆಗ್ತೀವಿ ಯಾವುದೇ ಪ್ರಾಬ್ಲಮ್ ಇದ್ರೂ ಅಂತ ಮಾತ್ರ ತೋರಿಸ್ಲಿಕ್ಕ, ಅಥವಾ ಡಿಡ್ ದಿಸ್ ಫ್ರೆಂಡ್ ಹ್ಯಾವ್ ಎನಿ ಸ್ಪೆಷಲ್ ಪ್ಲೇಸ್ ಇನ್ ಮಿಥ್ಯಾಸ್ ಲೈಫ್? ಅಲ್ಲ, ಜನರಲಿ ಒಂದು ಆ ಏಜಿನ ಹುಡುಗನಿಗೆ ಏನೇ ಒಂದು ಹೇಳ್ಕೋಬೇಕಾದ್ರು ಐ ಥಿಂಕ್ ನ್ಯಾಚುರಲಿ ಯು ಡೂ ಇಟ್ ವಿತ್ ಅ ಬಾಯ್ ಆಫ್ ಯುವರ್ ಏಜ್ ಆರ್ ಅ ಗರ್ಲ್ ಆಫ್ ಯುವರ್ ಏಜ್ ಅಲ್ವಾ, ದ್ಯಾನ್ ಯುವರ್ ಪೇರೆಂಟ್ಸ್ ಅಥವಾ ದ್ಯಾನ್ ಯುವರ್ ಗಾರ್ಡಿಯನ್ಸ್. ಅದೇನೋ ಒಂದು ಅಂಜಿಕೆ ಇರುತ್ತಲ್ವ, ನೀವು ದೊಡ್ಡವ್ರ ಹತ್ರ ಮಾತಾಡಿದಾಗ ಇದನ್ನ ಏನ್ ತಿಳ್ಕೊತಾರೋ ಏನೋ, ಅಥವಾ ಏನ್ ನನ್ನ ಜಡ್ಜ್ ಮಾಡ್ಬಿಡ್ತಾರೋ ಏನೋ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಅದು ವೆರಸ್ ನೀವು ಫ್ರೆಂಡ್ಸ್ ಜೊತೆ ಇವ್ನ ಜಡ್ಜ್ ಮಾಡ್ತಾನೆ ಅನ್ನೋ ಥಾಟ್ ಬರೋದೇ ಇಲ್ಲ ಜನರಲಿ. ಏನ್ ಅನ್ಸುತ್ತೆ ಅದನ್ನ ಹೇಳ್ಬಿಡೋ ಅಂತ ಇದು. ಅಂಡ್ ಫಾರ್ ಮೀ ಐ ವಾಂಟೆಡ್ ಆಡಿಯನ್ಸ್ ಟು ಸಿ ದಟ್ ಸೈಡ್ ಆಫ್ ಮಿಥ್ಯಾ ಆಲ್ಸೋ. ಇವ್ನು ಎಲ್ಲಿ ಹೇಳ್ಕೋಬಹುದು, ಬೇರೆ ಎಲ್ಲೂ ಮನೆಯಲ್ಲಿ ಹೇಳ್ಕೊಳ್ಳೋ ಸೀನೇ ಇಲ್ಲ. ಸೊ ಇವನಿಗೆ ಒಂದು ಔಟ್ಲೆಟ್ ಬೇಕು ತಾನೆ ಆಫ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಇಸ್ ಹೆಡ್ ಅಥವಾ ಇನ್ ಇಸ್ ಲೈಫ್ ಅನ್ನೋದು. ಅಥವಾ ಮಿಥ್ಯಾ ಮುಂಬೈಲಿ ಇದ್ದಾಗ ಮೇ ಬಿ ಇಷ್ಟು ಜಾಲಿ ಆಗಿದ್ದಿರಬಹುದು ಅನ್ನೋದು ಒಂದು ಕಲ್ಪನೆ. ಅದೊಂದು ಜಸ್ಟ್ ಟು ಕ್ರಿಯೇಟ್ ಅ ವರ್ಷನ್ ಆಫ್ ಮಿಥ್ಯಾ ಇನ್ ಆಡಿಯನ್ಸ್ ಹೆಡ್. I wanted some outlet. Phone call ಇದೆ, ಫ್ರೆಂಡಿಗೆ phone call ಇದೆ, but there you still don't see that aspect of Mithya. Correct. This very boyish things that he does with his friend alwa. Oh, Mumbai he is always this, but what you are seeing is complete contrast. So illa adanna actually avanu irbeku andre that could have only happened with a friend and a friend who he could trust. And the other beauty is ಆ ಫ್ರೆಂಡ್ ಜೊತೆನೂ ಇವನು ಈ ಸಮಸ್ಯೆ ಬಗ್ಗೆ ಓಪನ್ ಅಪ್ ಆಗಲ್ಲ. ಅವನು ಬಂದು ಒಂದ್ 2-3 ಸಲ ಕೇಳ್ತಾನಷ್ಟೇ. ಹೌದು. It's an ಎಷ್ಟು ಪೆಂಟ್ ಅಪ್ ಫ್ರಸ್ಟ್ರೇಷನ್ ಅಥವಾ ಡಿಸಪಾಯಿಂಟ್ಮೆಂಟ್ ಅಥವಾ ಸಾರೋ ಇದಿರಬಹುದು ಇವನಲ್ಲಿ.
ಇನ್ನೊಂದು ಅದ್ಭುತವಾದ ಅಫ್ಕೋರ್ಸ್ ಇದು ಎಲ್ಲಿ ಬರುತ್ತೆ ಅಂತ ಹೇಳೋದು ಬೇಡ, ಬಟ್ ಸಮುದ್ರದಲ್ಲಿ ಒಂದು ಹನಿ ಎಲ್ಲಿಂದ ಬಂತು ಅಂತ ಹೇಳ್ತಾರೋ ಹಾಗೆ, ಬಿಕಾಸ್ ಅದೇ ಯೋಗ ಅಥವಾ ವಾಟ್ ಇಸ್ ಇಟ್ ಕಾಲ್ಡ್ ಯೂನಿಯನ್ ಅಂತಾರಲ್ಲ, ಸೊ ಹಾಗೆ ಆ ರೀತಿಯ ಒಂದು ಶಾರ್ಟ್ ಕೂಡ ಇದ್ರಲ್ಲಿ ಬರುತ್ತಂದ್ರೆ ಒಂದು ವಾಟರ್ ಬಾಡಿಲಿ ಇದ್ದಾಗ ನನ್ನ ದೇಹದಿಂದ ಬರೋ ನೀರು ಅದರಲ್ಲಿ ಐ ಬಿಕಮ್ ಒನ್ ವಿತ್ ನೇಚರ್ ಅನ್ನೋ ತರದನ್ನು ಇಟ್ ವಾಸ್. ಇದರಲ್ಲಿ ತಾಯಿ ಅನ್ನೋ ಪಾತ್ರವು ಮುಖ್ಯ, ತಂದೆ ಅನ್ನೋ ಪಾತ್ರವು ಮುಖ್ಯ. ತಂದೆ ಅನ್ನೋದು ಸ್ವಲ್ಪ ಪರ್ಹ್ಯಾಪ್ಸ್ ಹೆಚ್ಚಿಗೆನೆ ಮುಖ್ಯ. ಯಾಕಂದ್ರೆ ಒಂದು ತಂದೆಯನ್ನ ನಾವು ಪ್ರೇಕ್ಷಕರಾಗಿ ನೋಡಿಲ್ಲ, ಇನ್ನೊಬ್ಬ ವ್ಯಕ್ತಿ ತಂದೆ ಅಲ್ಲ ಬಟ್ ತಂದೆ ಆಗ್ತಾನೆ. ಇನ್ನೊಬ್ಬ ವ್ಯಕ್ತಿಗೆ ತಂದೆ ಇದ್ದ ಬಟ್ ಅಲ್ಲೇನೋ ಡ್ಯಾಡಿ ಇಶ್ಯೂಸ್ ಇದ್ದ ಹಾಗೆ ತೋರಿಸಿದ್ದೀರಿ ಇಲ್ಲ, ಇದೆಲ್ಲ ಇದೆ ರೈಟ್. ಸೊ ತಂದೆನೇ ಮಿಥ್ಯಾ ಅನ್ನೋ ಒಂದು ಕಥೆಗೂ ಮುಖ್ಯ. ಪ್ಲಸ್ ಆಲ್ಸೋ ಅಟ್ ಒನ್ ಪಾಯಿಂಟ್ ವಂದನನ್ನ ಮಿಥ್ಯಾ ನೀನ್ ನೋಡ್ಕೊ ಅಂತ ಬಿಟ್ಟು ಹೋಗ್ತಾರೆ. ಸೊ ಅಲ್ಲಿ ಅವನು ಒಂದು ರೀತಿಯ ತಂದೆಯ ಸ್ಥಾನವನ್ನೇ ತಗೊಳೋದು ಕೂಡ ನೋಡಬಹುದು, ನಾವು ಎಕ್ಸ್ಟ್ರಾಪೊಲೇಟ್ ಮಾಡಿ ನೋಡಬಹುದು. ಇದೆಲ್ಲ ಇರುವಾಗ ದ ಫಿಲ್ಮ್ ಆಲ್ಸೋ ಸ್ಟಾರ್ಟ್ಸ್ ವಿತ್ ಥ್ಯಾಂಕ್ ಯು ಪಪ್ಪ. So thankfully my relationship with my father has been very, very cordial, very friendly, and anything like what I see in films. But I thank him for letting me be me. ಅಲ್ವಾ, ನಾನು IT ಜಾಬ್ ಕ್ವಿಟ್ ಮಾಡಿ ನಾನು ವಾಪಸ್ ಊರಿಗೆ ಹೋಗ್ತೀನಿ ಅಂದ್ರೆ ಸರಿ, ಇಫ್ ದಟ್ ಇಸ್ ವಾಟ್ ಯು ವಾಂಟ್ ಟು ಡೂ ಬಾ ಅಂತ. ಸರಿ, ನಾನು ಮುಂದೆ ನೆಕ್ಸ್ಟ್ ಸಿನಿಮಾಕ್ಕೆ 2017 ಅಲ್ಲಿ ನಾನು ಐ ಥಿಂಕ್ ಶಾರ್ಟ್ ಫಿಲ್ಮ್ 2016 ಅಲ್ಲಿ ತಂದೆ ತೀರ್ಕೊಂಡ್ರು, ಅಂಡ್ ಹಿಸ್ ಡೆತ್ ಇನ್ ಅ ವೆರಿ ವಿಯರ್ಡ್ ವೇ ಬಿಕಮ್ ದ ಫೈನಲ್ ಪುಷ್ ಫಾರ್ ಮೀ ಟು ಪರ್ಸ್ಯೂ ವಾಟ್ ಐ ರಿಯಲಿ ವಾಂಟ್ ಟು ಡೂ. ಅಂದ್ರೆ ದ ವಾಲಟಿಲಿಟಿ ಆಫ್ ಲೈಫ್ ಅಲ್ಲ ನನ್ಗೆ ರಿಯಲೈಸ್ ಆಗಿದ್ದಲ್ಲಿ, ಸೇಮ್ ಲೈಫ್ ಕ್ಷಣಿಕ ಇಷ್ಟೇ, ಥಿಂಗ್ಸ್ ಕ್ಯಾನ್ ಜಸ್ಟ್ ಗೆಟ್ ಓವರ್ ಲೈಕ್ ದಿಸ್, ದೆನ್ ಐ ಶುಡ್ ಜಸ್ಟ್ ಡೂ ವಾಟ್ ಐ ವಾಂಟ್ ಟು ಡೂ. ಬಿಕಾಸ್ ನಾನು ಸಿನಿಮಾ ಮಾಡಬೇಕು ಅಂತ 2005 ಇಂದ ಆಸೆ ಹೊತ್ಕೊಂಡ್ ಬಂದವನು. ಸೊ ಐ ರಿಯಲಿ ವಾಂಟ್ ಟು ಡೂ ಅಂತ. ಸೊ ಐ ರಿಯಲಿ ವಾಂಟೆಡ್ ಟು ಡೆಡಿಕೇಟ್ ದಿಸ್ ಫಿಲ್ಮ್ ಫಾರ್ ಹಿಮ್ ಇನ್ ದಟ್ ವೇ, ಫಾರ್ ಜಸ್ಟ್ supporting me with everything that I've done in my life, and also in a very weird way. I mean, losing him was the beginning of start of a new beginning nange. So I think it was that. Sure. Our ಹೆಸರು ದೇವಾನಂದ್ ಅಂತ. Okay, lovely. ಕೊನೆಯದಾಗಿ ರೈಟ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಮಿಥ್ಯಾ. ಇದು ಇನ್ನೂ ಹೆಚ್ಚೆಚ್ಚು ಜನ ನೋಡ್ಲಿ ಅನ್ನೋದೇ ನನ್ನ ಆಸೆ ಕೂಡ. ಅಂಡ್ ಆಲ್ರೆಡಿ ನೀವು ಮುಂದಿನ ನಿಮ್ಮ ಚಿತ್ರವನ್ನ ಬರೆದಾಗಿದೆ, ಅಂಡ್ ಯು ಆರ್ ಆಲ್ಸೋ ಟ್ರೈಂಗ್ ಇನ್ ದ ಪ್ರಾಸೆಸ್ ಆಫ್ ಮೌಂಟಿಂಗ್ ಇಟ್ ಅಂತ ಹೇಳ್ಬೋದು. ಹೌದು, ಪ್ರೀ ಪ್ರೊಡಕ್ಷನ್ ಅಲ್ಲಿ ಅಂತ ಹೇಳ್ಬೋದು. ಪ್ರೀ ಪ್ರೊಡ್ ಸ್ಟಾರ್ಟ್ ಮಾಡ್ಕೊಂತೀವಿ ಇನ್ನೇನು. ಬಿಕಾಸ್ ಯು ಸೆಡ್ ನಂದು ಕಥೆಗಳು ಒಂದೇ ಇರಲ್ಲ ಆಬ್ವಿಯಸ್ಲಿ, ಬಟ್ ನನ್ನ ಏನ್ ಎಕ್ಸ್ಪ್ಲೋರೇಷನ್ ಇದೆಯೋ ಅದನ್ನ ನೀವು ನನ್ನ ಎಲ್ಲ ಚಿತ್ರಗಳನ್ನು ನೋಡಬಹುದು ಅಂತ ಕೂಡ ಹೇಳಿದಿರಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ದಾಟ್ ಆಸ್ ವೆಲ್. ಬಟ್ ಈಗ ಸದ್ಯಕ್ಕೆ ಐ ಆಮ್ ಜಸ್ಟ್ ಇನ್ವೈಟಿಂಗ್ ಎವ್ರಿಬಡಿ, ದಯವಿಟ್ಟು ಬಂದು ಮಿಥ್ಯಾ ಅನ್ನೋ ರೀತಿಯ ಚಿತ್ರಗಳನ್ನ ನೋಡಿ. ಕನ್ನಡದಲ್ಲಿ ನನ್ನ ಪ್ರಕಾರ ಆಲ್ ಆಫ್ ಯು ನೀವುಗಳೇ ನಮಗೆ ಹೋಪ್ ಕೊಡ್ತಾ ಇರೋದು ಪ್ರೇಕ್ಷಕರಾಗಿ ಕನ್ನಡ ಚಿತ್ರಗಳ ಬಗ್ಗೆ. ಸೊ ಹಾಗಾಗಿ ನಾವು ಅವರಿಗೆ ಹೋಪ್ ಅನ್ನ ಕೊಡಬೇಕು. ಹಾಗಾಗಿ ನಿಮ್ಮಲ್ಲಿ ವಿನಂತಿ, ದಯವಿಟ್ಟು ಬಂದು ಮಿಥ್ಯಾ ಅಂತ ಚಿತ್ರಗಳನ್ನು ನೋಡಿ. ಐ ಜಸ್ಟ್ ವಿಶ್ ದಟ್ ಮೋರ್ ಅಂಡ್ ಮೋರ್ ಪೀಪಲ್ ಕಮ್ ಅಂಡ್ ವಾಚ್ ಇನ್ ದಿ ಕಮಿಂಗ್ ಡೇಸ್ as well. Nothing like it. That is all that a filmmaker wants, alwa. The moment your film finds an audience, alwa, there is nothing more satisfying than that. Right. It is not about the box office numbers. It is not about success. Nothing. It is audience ನೋಡ್ಬೇಕು ಈ ಸಿನಿಮಾನ, ನಾವು ಮಾಡಿರೋದೇ ಅದಕ್ಕಲ್ವಾ. And also I would like to end with Rakshit again, right? Because ನಾನು ರಕ್ಷಿತ್ ಅಲ್ಲಿ why I believe in ರಕ್ಷಿತ್ ಅಂದ್ರೆ ಅವ್ರು ಐ ಥಿಂಕ್ ಹಿ ಸ್ಟ್ಯಾಂಡ್ಸ್ ಬೈ ದಟ್. ಅವ್ರ ಬಾಕ್ಸ್ ಆಫೀಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ಅಂತ ನನಗೆ ಅನ್ಸುತ್ತೆ. ಅವರ ಚಿತ್ರಗಳಿಗೆ ಅವ್ರು ಮಾಡ್ಕೋಬೇಕು ಅದನ್ನ, ಬಿಕಾಸ್ ಅವರು ಸ್ಟಾರ್ ಅಂಡ್ ಆಲ್ ಆಫ್ ದಟ್. ಬಟ್ ಅಲ್ಲೂ ಅದು ಈಸ್ ನಾಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಎವರ್. ಕರೆಕ್ಟ್. At some point when you are closer to production is when that comes in. Correct. Rightly so. Correct. But ಯಾವುದೇ ಒಂದು ಬಿಕಾಸ್ ನಾವು ಹಣ ಕಳ್ಕೊಳ್ತಾ ಇದ್ರೆ ಮುಂದೆ ಮಾಡಕ್ ಆಗಲ್ಲ. ಸೊ ಹಣ ಇಸ್ ಇಂಪಾರ್ಟೆಂಟ್ ಸೊ ದಟ್ ಇಟ್ ಎನೇಬಲ್ಸ್ ಅಸ್ ಟು ಡೂ ಬೆಟರ್ ಅಂಡ್ ಮೋರ್ ಫಿಲ್ಮ್ಸ್. 100%. ಹಾಗಾಗಿ ಅಂಡ್ ದಿ ಅದರ್ ಥಿಂಗ್ ಅಬೌಟ್ ರಕ್ಷಿತ್ ಆಲ್ಸೋ, ಸಾರಿ ಸ್ವಲ್ಪ ಏನೋ ರಕ್ಷಿತ್ ದುಡ್ಡು ಕೊಟ್ಟು I owe my life as a filmmaker to him. ದಿ ಅದರ್ ಥಿಂಗ್ ಇಸ್ ಅದೇ ಅವರ ತಂಡದಲ್ಲಿ ಅವರ ರೈಟರ್ಸ್ ಆಗಿರೋ ಎಲ್ಲರ ಚಿತ್ರಗಳಿಗೂ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಬೀಯಿಂಗ್ ಅ ಪ್ರೊಡ್ಯೂಸರ್ ಆರ್ ಮೇ ಬಿ ಇನ್ ಎನಿ ಅದರ್ ಕೆಪಾಸಿಟಿ. ಅಂಡ್ ಹೀಸ್ ಅ ಫ್ರೆಂಡ್ ಫಸ್ಟ್ ನಿಮಗೆ. And thanks to Rakshit as well. Yeah, thanks to Rakshit. Thank you for your time. Yeah, thank you so much.